ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಕುಮಾರ್. ಅಕ್ರಮ ಬೆಟ್ಟಿಂಗ್ ದಂಧೆ ಅಂತೂ ಇತ್ತೀಚಿನ ವರ್ಷಗಳಲ್ಲಿ ಜೋರಾಗಿ ನಡೀತಾ ಇದೆ. ಪ್ರಮುಖವಾಗಿ ಈ ಜೂಜಾಟ, ಈ ಕ್ಯಾಸಿನೋ ಅಪ್ಲಿಕೇಶನ್ಗಳನ್ನು ಪ್ರಚಾರ ಮಾಡಿ ಸಾರ್ವಜನಿಕರಿಗೆ ಆರ್ಥಿಕ ನಷ್ಟವನ್ನುಂಟು ಮಾಡುವಂಥ ಕೆಲಸವನ್ನು ಈ ಸೆಲೆಬ್ರಿಟಿಗಳು ಅಂದರೆ ನಟ ನಟಿಯರು ಪ್ರಭಾವಿಗಳು ಈ ರೀತಿಯ ಕೆಲಸಕ್ಕೆ ಮುಂದಾಗಿದ್ದಾರೆ ಅನ್ನುವಂಥ ಬಹಳ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಪ್ರಮುಖವಾಗಿ ಇಲ್ಲಿ ಸಹಜವಾಗಿ ಈ ರೀತಿಯ ಇಲ್ಲಿಗಲ್ ಆ್ಯಪ್ಗಳನ್ನು ಪ್ರಚಾರ ಮಾಡೋದ್ರಿಂದಾಗಿ ಏನಾಗುತ್ತೆ, ಸಾಕಷ್ಟು ಸಮಸ್ಯೆ ಆಗುತ್ತೆ. ಕೆಲವೊಂದಿಷ್ಟು ಕುಟುಂಬಗಳು ಬೀದಿಗೆ ಬಂದಿದ್ದಾವೆ, ಉದಾಹರಣೆಗಳು ಕೂಡ ಇದ್ದಾವೆ. ಬೀದಿಗೆ ಬರೋದಷ್ಟೇ ಅಲ್ಲ, ಸಾವು ನೋವಿನ ಸಂಖ್ಯೆ ಕೂಡ ಆಗಿದೆ. ಇದೆಲ್ಲ ಆಗ್ತಾ ಇದ್ರೂ ಕೂಡ ಈ ಪ್ರಭಾವಿಗಳು ಅಥವಾ ಈ ಸೆಲೆಬ್ರಿಟಿಗಳು ಅಂತ ನಾವು ಕರಿತೀವಲ್ಲ, ನಟ ನಟಿಯರಿಗೆ ತಮ್ಮ ಫಾಲೋವರ್ಸ್ಗಳಿಗೆ ಯಾವ ರೀತಿಯಾಗಿ ಇವರು ಸಂದೇಶವನ್ನು ಕೊಡ್ತಾರೆ ಅಂಥೇಳಿ, ಅಂದರೆ ತಮ್ಮ ವೈಯಕ್ತಿಕ ಲಾಭಕ್ಕಾಗಿ ಇತರೆ ಕುಟುಂಬಗಳನ್ನು ಬೀದಿಗೆ ತರೋದು ಎಷ್ಟರ ಮಟ್ಟಿಗೆ ಸರಿ ಅಂಥೇಳಿ ಇದೆಲ್ಲ ಗೊತ್ತಿದ್ರೂ ಕೂಡ ಯಾಕೆ ಹಿಂಗೆ ಮಾಡ್ತಾರೆ? ಇದಕ್ಕೆ ಕಡಿವಾಣ ಇಲ್ವಾ? ಹೋರಾಟಗಾರರು ಹೋರಾಟವನ್ನು ಮಾಡ್ತಾನೆ ಇದ್ದಾರೆ, ಬಟ್ ಕಡಿವಾಣ ಸಿಗ್ತಾ ಇಲ್ಲ. ಹಾಗಾದರೆ ಲೀಗಲ್ ಆ್ಯಪ್ಗಳು ಯಾವಿದ್ದಾವೆ, ಯಾವೆಲ್ಲ ಆ್ಯಪ್ಗಳು ಬ್ಯಾನ್ ಆಗಬೇಕು, ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತಿದ್ದೆ. ಇವತ್ತಿನ ವಿಶೇಷ ಡೇಂಜರ್ ಬೆಟ್ಟಿಂಗ್ ಆ್ಯಪ್. ಈ ಬಗ್ಗೆ ಮಾತನಾಡೋದಕ್ಕೆ ಅತಿಥಿಯವರು ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೊದಲನೇದಾಗಿ ನಟ, ನಿರ್ದೇಶಕ, ಹೋರಾಟಗಾರ ರಘು ಪಡುಕೋಟೆ ಅವರು ಬಂದಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಸ್ತೆ ಸರ್. ಇನ್ನು ಹಾಗೇನೆ ಅಮೂಲ್ಯಗೌಡ ನಟಿ ಮೇಡಮ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಎಸ್ ರಘು ಅವರೇ, ನಿಮ್ಮ ಹತ್ರನೇ ಬರ್ತೀನಿ. ಇತ್ತೀಚಿನ ವರ್ಷಗಳಲ್ಲಿ ಈ ದಂಧೆ ಅಂತೂ ಜೋರಾಗಿ ನಡೀತಾ ಇದೆ. ಅಕ್ರಮವಾಗಿ ಈ ರೀತಿಯ ಡೇಂಜರ್ ಬೆಟ್ಟಿಂಗ್ ಆ್ಯಪ್ಗಳನ್ನು ಪ್ರಚಾರ ಮಾಡುವಂಥ ಕೆಲಸ ಜೋರಾಗಿ ನಡೀತಾ ಇದೆ. ಏನು ಹೇಳ್ತೀರಿ? ಮೊದಲ ರಿಯಾಕ್ಷನ್ ಏನು ಸರ್? ಮೊದಲನೇದಾಗಿ ರಿಯಾಕ್ಷನ್ ಅನ್ನೋದಕ್ಕಿಂತ ಈ ಬೆಟ್ಟಿಂಗ್ ಆ್ಯಪ್ ಹೇಗೆ ನಮ್ಮ ಮೇಲೆ ಯಾವ ಥರ ಪರಿಣಾಮ ಬಿದ್ದಿದೆ ಅಂದರೆ, ಇದರಲ್ಲಿ ಸ್ಕಿಲ್ ಗೇಮ್ ಮತ್ತು ಫ್ಯಾಂಟಸಿ ಗೇಮ್ ಅಂತ ಬರುತ್ತೆ ಸರ್. ಇದರಲ್ಲಿ 2 ಸೆಕ್ಟರ್ ಇದೆ. ಪ್ಲೇ ಗ್ಯಾಮ್ಲಿಂಗ್ ಆ್ಯಕ್ಟ್ 1867 ಪ್ರಕಾರ ಸ್ಕಿಲ್ ಗೇಮ್ ಮತ್ತು ಫ್ಯಾಂಟಸಿ ಗೇಮ್ನಲ್ಲಿ ಈ ಸ್ಕಿಲ್ ಗೇಮ್ಗೆ ಯಾವುದೇ ರೀತಿ ಪರ್ಮಿಷನ್ ಕೊಟ್ಟಿಲ್ಲ ಗೌರ್ಮೆಂಟ್. ಫ್ಯಾಂಟಸಿ ಗೇಮು ಏನಿದೆ ಇದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ, ಟ್ಯಾಕ್ಸು ಕೂಡ ಇಂಡಿಯನ್ ಗೌರ್ಮೆಂಟ್ ಕಲೆಕ್ಟ್ ಮಾಡ್ತಿದೆ. ಸೊ ಈ ಪ್ರಮೋಷನ್ಸ್ ಏನು ಮಾಡ್ತಿದ್ದಾರೆ, ಇಲ್ಲಿಗಲ್ ವೆಬ್ಸೈಟ್ ಮೂಲಕ ಜನರಿಗೆ ಪ್ರಮೋಷನ್ ಮಾಡಿ ಅತಿ ಹೆಚ್ಚು ಮುಂದೆ ಚಿಕ್ಕ ವೆಬ್ಸೈಟ್ಗಳನ್ನ ಈ Dream11 ಮತ್ತೊಂದು ಇನ್ನೊಂದು ಆ್ಯಪ್ಗಳನ್ನ ಬಿಟ್ಟು ಲೀಗಲಾಗೆ ಇದರಲ್ಲಿ 195 ಕೋಟಿ 300 ಕೋಟಿ ಈ ಥರ ಕಲೆಕ್ಷನ್ಸ್ ಆಗುತ್ತೆ. ಸೊ ಇದರಲ್ಲಿ ಟ್ಯಾಕ್ಸು ಕೂಡ ಪೇ ಆಗ್ತಿದೆ. ಇದು ಏನೂ ಅಲ್ಲ ಬೆಟ್ಟಿಂಗ್. ನಮ್ಮ ಇಂಡಿಯಾ ಲೆಕ್ಕದಲ್ಲಿ ನೋಡಿದ್ರೆ ಇದು ಏನೂ ಅಲ್ಲ ಬೆಟ್ಟಿಂಗ್. ಇದ್ರ ಹಿಂದೆ ಇರೋ ವೆಬ್ಸೈಟ್ಗಳು ಹೇಗಿದೆ ಅಂದರೆ, ಈ IPL ಸೆಕ್ಷನ್ನಲ್ಲಿ ಬುಕ್ಕಿಗಳು ಮತ್ತು ಈ ಪ್ಯಾನಲ್ ಬೋರ್ಡ್ ತೊಗೊಂಡಿರೋರು ಮಾಡ್ತಿದ್ದಾರಲ್ಲ, ಸೊ ಅದರಲ್ಲಿ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಹಾಕಿ ಕಳ್ಕೊತಿದ್ದಾರೆ. ಅದು ಯಾವುದೇ ರೀತಿ ಅಪ್ಲಿಕೇಶನಿಂದ ಆಡ್ತಿಲ್ಲ, ಅದೆಲ್ಲ ಇಲ್ಲೀಗಲ್ ಆಗಿದೆ. ಆ ಇಲ್ಲೀಗಲ್ ವೆಬ್ಸೈಟ್ನಲ್ಲಿ ಇವರು ಲಕ್ಷಾಂತರ ರೂಪಾಯಿ ಆಡಿ ಸೋಲ್ತಿದೆಯಲ್ಲ, ಆಗ್ತಿರೋ ಡೆಪಾಸಿಟ್ ಅಮೌಂಟ್ ಏನಿದೆ ಆ ಪ್ರೈವೇಟ್ ಕಂಪ್ನಿಗಳಾಗಿತ್ತಂದರೆ ಆ ಕಂಪ್ನಿಗೆ ದುಡ್ಡು ಹೋಗಬೇಕು. ನನ್ನ ಪ್ರಶ್ನೆ. ಈ ಪ್ರಶ್ನೆಯಲ್ಲಿ ಏನು ಕ್ಲೂ ಸಿಕ್ಕಿದೆ ಅಂದರೆ, ಡೆಪಾಸಿಟ್ ಮಾಡ್ತಿರೋ ದುಡ್ಡುಗಳು ಯಾವುದೇ ರೀತಿ ಪ್ರೈವೇಟ್ ಕಂಪ್ನಿಗಳ್ಗೆ ಹೋಗ್ತಿಲ್ಲ, ಅಂದರೆ ಆ ಗ್ಯಾಮ್ಲಿಂಗ್ ಕಂಪ್ನಿಗಳ್ಗೆ ಹೋಗ್ತಿಲ್ಲ. ಈ ಡೆಪಾಸಿಟ್ ಮಾಡ್ತಿರೋ ದುಡ್ಡು ಎಂಟರ್ಪ್ರೈಸಸ್ ಅಕೌಂಟು, ಮತ್ತೊಂದು ಇನ್ನೊಂದು ಕರೆಂಟ್ ಅಕೌಂಟ್ಸು, ಫರ್ನಿಚರ್ ಅಕೌಂಟ್ಗೆ ಹೋಗ್ತಿದೆ. ಸೊ ಈ ಥರ ಬಿಸ್ನೆಸ್ ಅಕೌಂಟ್ಗೆ ಹೋಗ್ತಿರ್ಬೇಕಂದ್ರೆ ಆ ದುಡ್ಡು ಎಲ್ಲಿ ಹೋಗ್ತಿದೆ ಅಂತ ತನಿಖೆ ಮಾಡಿದ್ರೆ ಇದರಿಂದ ಬುಕ್ಕಿಗಳು ಮತ್ತು ಪ್ಯಾನಲ್ ಬೋರ್ಡ್ ಇಟ್ಕೊಂಡು ಆಡಿಸ್ತಿರೋರು ಮತ್ತು ಈ ಟೆಲಿಕಾಲರ್ಸು, ಈ ಪ್ರಮೋಷನ್ಸ್ ಮಾಡೋರ್ನೆಲ್ಲ ಒಂದು ಕಡೆಯಿಂದ ಎಳ್ಕೊಂಬಂದರೆ ಈ ದುಡ್ಡೆಲ್ಲ ಎಲ್ಲಿಗೆ ಹೋಗ್ತಿದೆ ಅನ್ನೋದು ನನ್ನ ಪ್ರಶ್ನೆ. ಫಸ್ಟ್ ಆಫ್ ಆಲ್ ಏನು ಈ ಪಾಲಿಟಿಕ್ಸ್ ಪರ್ಸನ್ ಯಾರಾದರೂ ಬಿಹೈಂಡ್ ದ ಸೀನ್ ಇದ್ದಾರೋ, ಯಾಕಂದರೆ IPL ನಡೆಸ್ತಿರೋದೇ ತುಂಬ ದೊಡ್ಡ ವ್ಯಕ್ತಿ ಮಕ್ಕಳಿರ್ಬೇಕಂದ್ರೆ ನನಗನ್ಸುತ್ತೆ ಯಾರಾದ್ರೂ ದೊಡ್ಡ ಪಾಲಿಟಿಕ್ಸ್ ವ್ಯಕ್ತಿ ಸಪೋರ್ಟ್ ಮಾಡ್ತಿರ್ಬೋದು. ಆ ದುಡ್ಡು ಎಲ್ಲಿ ಹೋಗ್ತಿದೆ? ಬಿಸ್ನೆಸ್ ಮ್ಯಾನ್ಗೆ ಹೋಗ್ತಿದ್ಯಾ, ಯಾವುದಾದ್ರು ಕಾರ್ಪೊರೇಟ್ ಕಂಪ್ನೀಸ್ಗೆ ಹೋಗ್ತಿದ್ಯಾ, ಇಲ್ಲಾಂದರೆ ಭಯೋತ್ಪಾದಕರಿಗೆ ಹೋಗ್ತಿದ್ಯಾ, ಯಾವುದಾದ್ರೂ ಅಂಡರ್ವರ್ಲ್ಡ್ ಟೀಮ್ಗೆ ಹೋಗ್ತಿದ್ಯಾ ಅನ್ನೋದು ನನ್ನ ಪ್ರಶ್ನೆ ಆಗಿದೆ. ಒಂದು ವರ್ಷಕ್ಕೆ ಈ IPL ಬೆಟ್ಟಿಂಗ್ನಲ್ಲಿ ಬರೀ IPL ಬೆಟ್ಟಿಂಗ್ ಸರ್, ಇದು ಕಾರ್ಡ್ ಗೇಮ್ಸು, ಸ್ಲಾಟ್ ಮಷಿನ್ಸ್ ಇವೆಲ್ಲ ಬಿಟ್ಬಿಡೋಣ, ಬರೀ IPL ಬೆಟ್ಟಿಂಗ್ ಬಂತಂದರೆ 5,40,000 ಕೋಟಿ ಮಿನಿಮಮ್ ಅಂದ್ರೂ ಬೆಟ್ಟಿಂಗ್ ದುಡ್ಡು ಇಲ್ಲಿಂದ ಹೋಗ್ತಿದೆ ಗ್ಯಾಮ್ಲಿಂಗ್ ಲಾಸ್ನಲ್ಲಿ. ಸೊ ಆ ದುಡ್ಡು ಯಾವುದೇ ರೀತಿ ಸರ್ಕಾರಕ್ಕೂ ಹೋಗ್ತಿಲ್ಲ. 70,000 ಕೋಟಿ ಏನು ಸರ್ಕಾರ ಟ್ಯಾಕ್ಸ್ ತಗೊಳ್ತಿದೆಯಲ್ಲ, ಸೊ ಈ 70,000 ಕೋಟಿ ಆಸೆಗೋಸ್ಕರ ಈ 5 ಲಕ್ಷ 10 ಲಕ್ಷ ಕೋಟಿ ಹೋಗ್ತಾ ಇದೆಯಲ್ಲ, ಸೊ ಎಲ್ಲಿಗೆ ಹೋಗ್ತಿದೆ ಈ ದುಡ್ಡು? ನಮ್ಮ ಇಂಡಿಯನ್ ಗೌರ್ಮೆಂಟ್ ಲಾಸ್ ಅಲ್ಲ ಸರ್ ಎಕಾನಮಿನಲ್ಲಿ?
ಇದ್ರ ಬಗ್ಗೆ ಪ್ರಶ್ನೆ ಮಾಡೋಕ್ಕೆ ಯಾವುದೇ ರೀತಿ ನಾಯಕರು, ಸೆಂಟ್ರಲ್ ಮಿನಿಸ್ಟರ್ಗಳು, ಆಫೀಸರ್ಸು, IAS ಆಫೀಸರ್ಸು ಯಾರು ಮುಂದೆ ಬರ್ತಿಲ್ಲ. ತಾವೆಲ್ಲ ಎದಕ್ಕೆ ಓದಿದ್ದೀರಾ? ಕರೆಕ್ಟ್ ಅಲ್ವಾ? ಇಂಡಿಯನ್ ಪೊಲಿಟಿಕಲ್ ಸಿಸ್ಟಮು, ಪೊಲಿಟಿಕಲ್ ಆ್ಯಕ್ಟ್ಸು, ಇಂಡಿಯನ್ ಗೌರ್ಮೆಂಟು, ಇಂಡಿಯನ್ ಎಕಾನಮಿ ಬಗ್ಗೆ ನೀವು ಓದಿರ್ತೀರಾ. ಮಕ್ಕಳು ಈ ಪಬ್ಲಿಕ್ಗೆ ಏನೇನು ನ್ಯಾಯ ದೊಡ್ಸ್ಕೊಡ್ಬೇಕಂತನೂ ನಿಮ್ಗೆ ಗೊತ್ತಿದೆ. ರೈಸ್ ದ ವಾಯ್ಸ್, ಸ್ಟೂಡೆಂಟ್ಸ್ ಎಲ್ಲ ಬರಬೇಕು, ಇದ್ರ ಬಗ್ಗೆ ಮಾತಾಡಬೇಕು ಅನ್ನೋದು ನನ್ನ ಪ್ರಶ್ನೆ. ಸೊ ಈಗ ಆಗಲೇ ನಾವು ಮನವಿ ಕೂಡ ಕೊಟ್ಟಿದ್ವಿ ನಮ್ಮ ಕರ್ನಾಟಕ ಸೇನೆಯಿಂದ. ನಾನು ನಮ್ಮ ಕರ್ನಾಟಕ ಸೇನೆಯ ಒಂದು ಸಾಮಾನ್ಯ ಕಾರ್ಯಕರ್ತ. ನಮ್ಮ ತಂದೆಯವರು ರಾಜ್ಯಾಧ್ಯಕ್ಷರಾಗಿದ್ದಾರೆ ಈ ಸಂಘಟನೆಗೆ. 22 ಜಿಲ್ಲೆಯಲ್ಲಿ ಒಂದು ದೊಡ್ಡ ಪ್ರಮಾಣದಲ್ಲಿ ಮನವಿ ಪತ್ರಗಳು ಕೊಟ್ಟು ಎಲ್ಲ DC ಆಫೀಸರ್ಸ್ಗೆ ಮತ್ತು ತಹಸೀಲ್ದಾರ್ ಆಫೀಸರ್ಗೆ ತಾಲೂಕಿನಲ್ಲಿ ಮನವಿ ಮುಖಾಂತರ ನಾವೇ ಖುದ್ದಾಗಿ ಪಾಯಿಂಟ್ ಸಮೇತ ಹಾಕಿ ಮೆನ್ಷನ್ ಮಾಡಿ ಕೊಟ್ಟಿದ್ದೀವಿ. ಈ ಥರ ಅನ್ಯಾಯ ನಡೀತದೆ, ಎಲ್ಲ ಕಡೆ ಎಲ್ಲ ಜಿಲ್ಲೆನಲ್ಲಿ ಸಾಯ್ತಿದ್ದಾರೆ ಅನ್ನೋದು. ಎಸ್, ಓಕೆ, ಮಾತಾಡೋಣ. ಅಮೂಲ್ಯ ಅವರಿಗೆ, ಪ್ರಮುಖವಾಗಿ ಮನೆ ಹಾಳು ಕೆಲಸಕ್ಕೆ ಈ ಸ್ಟಾರ್ಗಳು ಸಾಥ್ ಕೊಡ್ತಾ ಇದ್ದಾರಲ್ಲ, ನೀವೊಬ್ಬ ನಟಿಯಾಗಿ ಏನು ಹೇಳ್ತೀರಿ? ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಅದೇ ಈಗ ಯೂಶ್ವಲಾಗಿ ಏನಾಗುತ್ತೆ, ಎಲ್ಲರಿಗೂ ಈಗ ಆ್ಯಕ್ಟರ್ಸ್ ಇರ್ಬೋದು, ಯಾರೇ ಇರ್ಬೋದು, ಅದೊಂದು ಇರುತ್ತೆ. ಅಂದರೆ ವಿ ಹ್ಯಾವ್ ದಟ್ ಮನಿ ಮೈಂಡೆಡ್ ಥಿಂಗ್ ಇದ್ದೇ ಇರುತ್ತೆ. ಅಂದರೆ ನಾವು ಇದು ಮಾಡ್ತೀವಿ, ಪ್ರಮೋಟ್ ಮಾಡ್ತೀವಿ, ದುಡ್ಡು ತೊಗೋತೀವಿ ಅನ್ನೋದಿರುತ್ತೆ. ಬಟ್ ನಾವು ಯಾವುದನ್ನ ಪ್ರಮೋಟ್ ಮಾಡ್ತೀವಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ ನನ್ನ ಪ್ರಕಾರ. ಸೊ ಈವನ್ ಐ ಫೆಲ್ಟ್ ಬ್ಯಾಡ್, ನನಗೂ ಕೂಡ ತುಂಬ ಬೇಜಾರಾಯಿತು. ಯಾಕಂದರೆ ದುಡಿಬೇಕು ನಿಜ, ಬಟ್ ಯಾವುದಕ್ಕೋಸ್ಕರ ದುಡಿಬೇಕು, ಯಾವುದರಿಂದ ದುಡಿಬೇಕು ಅನ್ನೋ ಪರಿಜ್ಞಾನ ಖಂಡಿತ ಇರಬೇಕಾಗತ್ತೆ. ಆಮೇಲೆ ನಟ ನಟಿಯರು ಅಂದಾಗ ಅವ್ರಿಗೆ ಚಿಕ್ಕ ಮಟ್ಟದ್ದು ದೊಡ್ಡ ಮಟ್ಟದ್ದು ಒಂದು ರೀತಿ ದೊಡ್ಡ ಮಟ್ಟದಲ್ಲೇ ಫ್ಯಾನ್ ಫಾಲೋವರ್ಸ್ ಇದ್ದೇ ಇರ್ತಾರೆ. ಸೊ ಅವ್ರನ್ನ ನೋಡಿ ಅವರ ದಿನನಿತ್ಯದ ಕೆಲಸಗಳಿರ್ಬೋದು, ಅಥವಾ ಅವ್ರು ಮಾಡುವಂಥ ಒಳ್ಳೆ ಕೆಲಸ ಇರಲಿ, ಕೆಟ್ಟ ಕೆಲಸ ಇರಲಿ, ಎರಡೂ ಈಕ್ವಲ್ ಆಗಿ ತೊಗೋತಾರೆ ಕೆಲವರು. ಅಂತ ಹುಚ್ಚಿರ್ತಾರೆ ಫ್ಯಾನ್ಸು ಕೆಲವರು. ಸೊ ಇವಾಗ ಅವರು ಈ ಥರದ್ದು ಬೆಟ್ಟಿಂಗ್ ಆ್ಯಪ್ಗಳನ್ನ ಪ್ರಮೋಟ್ ಮಾಡೋದ್ರಿಂದ ಇವರೇ ಮಾಡ್ತಾರೆ, ಓಕೆ ನಾವು ಯೂಸ್ ಮಾಡೋಣ. ಈಗ ಯಾವುದೋ ಒಂದು ಸ್ಟಾರ್ ನಟ, ಹೆಸರು ಬೇಡ, ಅವ್ರು ಪ್ರಮೋಟ್ ಮಾಡಿದ್ದಾರೆ, ಎಷ್ಟೊಂದು ಕಡೆ ಅದು ಬರ್ತಾನೆ ಇರುತ್ತೆ. ಕೀಪ್ ಆನ್ ವಾಚಿಂಗ್ ದಟ್ ಇದು ಪ್ರಮೋಷನಲ್ ಥಿಂಗ್. ಸೊ ಈಗ ನಾನೇನಾದ್ರು ಒಂದು ವೇಳೆ ಬಹುಶಃ ಅವ್ರ ಫ್ಯಾನ್ ಆಗಿದ್ರೆ ನಾನು ಇವರೇ ಮಾಡಿದಾರಲ್ಲ, ಡೌನ್ಲೋಡ್ ಮಾಡ್ಕೊಳ್ಳೋಣ, ನಮ್ಮ ಬಾಸ್ ಅಪ್ಪ ಮಾಡಿಬಿಡ್ತೀನಿ, ನಾನು ಡೌನ್ಲೋಡ್ ಮಾಡ್ಕೊಂಡು ಆಟ ಆಡೋಕ್ಕೆ ಶುರು ಮಾಡ್ತೀನಿ. ಹಾಗೆ ಒಬ್ಬರು ಶುರು ಮಾಡೋದೇನಾಗುತ್ತೆ, ಮನಸ್ಥಿತಿಗಳು ಒಬ್ಬರಿಂದ ಒಬ್ರಿಗೆ ಚೇಂಜ್ ಓವರ್ ಇರುತ್ತೆ. ಸೊ ಅವರು ಲಾಸ್ ಮಾಡ್ಕೋತಾರೆ. ಈಗ ಲಾಸ್ ಆದರೆ ನೀವು ಯಾರೋ ಅಭಿಮಾನಿ ಅಂತಂದರೆ ಫ್ಯಾನ್ ಅಂತ ಅಂದ್ಕೊಂಡಿದ್ದಂಥ ವ್ಯಕ್ತಿ, ಸೆಲೆಬ್ರಿಟಿ ಬಂದು ನಿಮಗೆ ಸಪೋರ್ಟ್ ಮಾಡಲ್ಲ, ಕರೆಕ್ಟಾ? ಸೊ ಆ ಒಂದು ಲಾಸ್ನ ನೀವೇ ಬರ್ಸ್ಬೇಕಾಗತ್ತೆ. ಆ್ಯಂಡ್ ಫ್ಯಾಮಿಲಿಗೂ ತುಂಬ ಎಫೆಕ್ಟ್ ಆಗುತ್ತೆ ಅದು. ಸೊ ಐ ಫೀಲ್ ವೆರಿ ಬ್ಯಾಡ್ ಇದ್ರ ಬಗ್ಗೆ. ಅಲ್ಲ, ಈಗ ನೀವು ಕೂಡ ನಟಿಯಾಗಿದ್ದೀರಿ, ಈ ಸಿನಿಮಾ ರಂಗದಲ್ಲಿ ಇದ್ದೀರಿ, ಬಟ್ ನಿಮ್ಗೆ ಈ ರೀತಿ ಆಫರ್ಗಳು ಬಂದಿದ್ದಾವ? ಎಷ್ಟು ಬಂದಿಲ್ಲ ಅಂತ ಕೇಳಿ ನೀವು, ನನಗೆ ತುಂಬ ಬಂದಿದೆ. ಇನ್ಫ್ಯಾಕ್ಟ್ ಲ್ಯಾಕ್ಸ್ ಟುಗೆದರ್ ಮಾಡಬಹುದಾಗಿತ್ತಲ್ಲ, ನೀವ್ಯಾಕೆ ಮಾಡಿಲ್ಲ? ಅದೇ ಹೇಳಿದ್ನಲ್ಲ ನಾನು, ಮಾಡ್ಬೋದಾಗಿತ್ತು, ಬಟ್ ದುಡಿಬೇಕು ಅನ್ನೋ ಇಂಟೆನ್ಷನ್ ಬೇರೆ. ಬಟ್ ಹೇಗೆ ದುಡಿತೀವಿ ಅಲ್ಲ, ನಿಮ್ಮನ್ನು ಫಾಲೋವರ್ಸ್ ಮಾಡೋರು ಮಾಡ್ತಾರೆ, ಬಟ್ ನಿಮ್ ಕೆಲಸ ನೀವು ಮಾಡಬಹುದಾಗಿತ್ತು. ಸೆಲೆಬ್ರಿಟಿ ಫಾಲೋವರ್ಸ್ ಬಿಡಿ ಸರ್, ನಮ್ಮ ಸರ್ಕಾರದ ಮೇಲೆ ಹೇಗಾಗಿದೆ ಅಂದ್ರೆ, ಒಬ್ಬ MLA ನ್ಯಾಯ ಕೊಡ್ಸಕ್ಕೆ ಮತ್ತೆ ತಾಲೂಕನ್ನ ರಕ್ಷಿಸಕ್ಕೆ, ಜನರಿಗೆ ನ್ಯಾಯ ಕೊಡ್ಸಕ್ಕೆ MLA ಆಗ್ಬೇಕು. ಮಾಡ್ಲಿ, ಬಿಸ್ನೆಸ್ ಮಾಡ್ಲಿ, ಒಳ್ಳೆ ರೀತಿಯಿಂದ ದುಡ್ಡು ಮಾಡ್ಲಿ, ಕರೆಕ್ಟ್ ಅಲ್ವಾ? ಅವರೇ ಕೆಸಿನೋ ಕಟ್ಬಿಟ್ಟು ಸ್ವಂತ ಪ್ರೊಫೈಲ್ನಲ್ಲಿ ಬೆಟ್ಟಿಂಗ್ ಆಡಿ ಬನ್ನಿ ಅಂತ ಕರೆದಾಗ, ಇದು ಎಷ್ಟು ಮಟ್ಟಿಗೆ ಸೇರಿ ಜನರಿಗೆ ಏನು ಸಂದೇಶ ಕೊಡ್ತಾರೆ, ಇವ್ರಿಗೆ ಯಾಕೆ ಅಲ್ಲಿ ಕುಂದಿರ್ಸ್ಬೇಕು ಅಲ್ವಾ? ಸೊ ಇವರು ಈ ಬಿಸ್ನೆಸ್ ಏನಂತಾರೆ ಗೊತ್ತಾ ಸರ್, ವೇಶ್ಯವಾಟಿಕೆ ದಂಧೆ ಹೇಗೆ ಆಗಿನ ಕಾಲದಲ್ಲೆಲ್ಲ ಇದು ಮಾಡ್ತಾ ಇದ್ದಾರೆ ದುಡ್ಡು ಮಾಡೋಕ್ಕೆ, ಇದು ಬಿಸ್ನೆಸ್ ಹಂಗೆ ಸರ್. ಕೆಟ್ಟದಾಗ ಅವಶ್ಯ ಶಬ್ದದಲ್ಲಿ ಮಾತಾಡಿದ್ರೆ ಕ್ಯಾಮ್ರಾ ಇದೆ, ಎಲ್ಲ ಚಿಕ್ಕ ಮಕ್ಕಳು ನೋಡ್ತಿರ್ತಾರೆ, ಸ್ಟೂಡೆಂಟ್ಸ್ ನೋಡ್ತಿರ್ತಾರೆ, ತಪ್ಪಾಗತ್ತೆ. ಅದು ಒಂಥರ ವೇಷವಾಟಿಕೆ ದಂಧೆ ಮಾಡ್ದಂಗೆ ಮಾಡ್ತಿದ್ದಾರೆ. ಇಂಥವ್ರಿಗೆ ನಾವು ಓಟ್ ಹಾಕ್ತಾ ಇದೀವಿ, ಇಂಥ ಪರಿಸ್ಥಿತಿನಲ್ಲಿದ್ದೀವಿ ಮೊದಲನೇದಾಗಿ. ಎರಡನೇದಾಗಿ ಈ ಸ್ಟಾರ್ ನಟರುಗಳು, ಆ್ಯಕ್ಟರ್ಸ್ಗಳು ಇವರೆಲ್ಲ ರಿಯಲ್ ಹೀರೋ ಅಲ್ಲ ಸರ್, ರಿಯಲ್ ಹೀರೋ ಆಗಬೇಕು. ಮ್ಯಾನರಿಸಮ್ ಇದೆಯಲ್ಲ, ಅಷ್ಟು ಮ್ಯಾನರಿಸಮ್ ಇದೆ, ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ಕನ್ನಡ ಪರ ಹೋರಾಟಕ್ಕೇನೂ ಕೂಡ ಬರ್ತಿದ್ದೀರಾ. ಇಂಥದ್ರಲ್ಲಿ ನೀವೇ ನಿಮ್ಮ ಫ್ಯಾನ್ ಫಾಲೋವರ್ಸು, ಅಣ್ಣ, ಅಭಿಮಾನ, ಬಾಸು, ದೇವರು ಅಂದ್ಕೊಂಡು ನಾವು ಹುಡುಗರುಗಳು ಹಾಳಾಗ್ತಿದ್ರೆ, ನೀವು ಬೆಟ್ಟಿಂಗ್ ಮಾಡಿ ಪ್ರಮೋಷನ್ ಮಾಡಿದಾಗ ಅಣ್ಣ ಹೇಳ್ತಾ ಇದ್ದಾನೆ, ಯಾಕೆ ಇದರಲ್ಲಿ ದುಡ್ಡು ಬರಲ್ವಾ, ಕೋಟಿ ಗೆಲ್ಬೋದಂತೆ, ಆದರೆ ಜಾಗ್ರತೆ ಹುಡ್ಕೊಂಡು ಆಡಿ ಅಂತ ಒಂದು ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಲಾಸ್ಟ್ನಲ್ಲಿ. ಅದು ಯಾರಿಗೂ ಕೇಳಿಸೋದಿಲ್ಲ. ಸೊ ಅವ್ರ ಫಾಲೋವರ್ಸ್ ಎಲ್ಲ ನೋಡಿ ಆಡ್ತಿದ್ದಾರೆ. ಮೊನ್ನೆ ಒಬ್ಬರು ಸತ್ತೋದ್ರು ಸರ್ ಹಾಸನ್ನಲ್ಲಿ, ಕೇಳಿರ್ತೀರ, 4 ಜನ ಕುಟುಂಬ ಸತ್ತಿದ್ದಾರೆ. ಅದರಲ್ಲಿ ಅವ್ರ ಮಗ ಬಂದ್ಬಿಟ್ಟು ಒಂದು ಸೆಲೆಬ್ರಿಟಿ ಫಾಲೋವರ್, ಅರ್ಥ ಆಯ್ತಲ್ಲ ಸರ್? ಸೊ ಅವ್ರ ಫಾಲೋವರ್ಸ್ ಈ ಥರ ಸಾಯ್ತಿರಬೇಕಂದ್ರೆ ನಿಮಗೆ ಪರಿಜ್ಞಾನ ಇಲ್ವಾ?
ಯಾವ್ದ್ರ ವಿರುದ್ಧ ನೀವು ಪ್ರಮೋಷನ್ ಮಾಡ್ತಾರೆ? ಅದೇ ಈಗ ಆ ಕುಟುಂಬಕ್ಕೆ ಬೀದಿಗೆ ಬರೋದಕ್ಕೆ ಕಾರಣಕರ್ತರೇ ಇವರು. ಹೌದು, ನಾನು ಏನು ಹೇಳ್ತಾ ಇದ್ದೀನಿ, ಸರ್ಕಾರದಲ್ಲಿ ನಾಯಕರು ಇದ್ದೀರಲ್ಲ ನೀವು, ನೀವು ಇವಾಗ ರಕ್ಷಿಸೋದು ನಮ್ಮ ಜವಾಬ್ದಾರಿ ಆಗಿದೆ. ಇವಾಗ ಯಾರು ಪ್ರಮೋಟರ್ಸ್ ಇದ್ದೀರಾ, ನೀವು ಪ್ರಮೋಟ್ ಮಾಡಿದಾರಲ್ಲ ಎಲ್ರಿಗೂ ಕರೆಸಿ ಒಂದು ಮೀಟಿಂಗ್ ಮಾಡಿ, ಮೀಟಿಂಗ್ ಮಾಡಿಬಿಟ್ಟು ವಾರ್ನಿಂಗ್ ಮಾಡಿ, ಕೇಸ್ ಹಾಕೋದು ಬೇಡ ಅವ್ರಿಗೂ. ನಮ್ಮವ್ರು ಸರ್, ಅರ್ಥ ಆಯ್ತಾ? ಏನೇ ಮಾಡಿದ್ರೂ ಮಕ್ಕಳು ತಪ್ಪು ಮಾಡ್ತಾರೆ, ತಿದ್ಕೋಬೇಕಾಗಿದೆ, ಅರ್ಥ ಆಯ್ತಾ? ಇವಾಗ ತಪ್ಪು ಮಾಡಿದ್ದಾರೆ, ಇವಾಗ ಯಾರ್ಯಾರು ಸತ್ತಿದಾರಲ್ಲ ಕುಟುಂಬ, ನೊಂದು ಕುಟುಂಬ ಇದಾರಲ್ಲ, ಇವ್ರು ಪ್ರಮೋಷನ್ ಮಾಡಿ ಇಸ್ಕೊಂಡಿರೋಂಥ ದುಡ್ಡು ಎಷ್ಟಿದೆ ಅದನ್ನ ರೀಬೇರ್ ಮಾಡಿ ಆ ದುಡ್ಡನ್ನ ಹೊಂದಿಸಿ ಯಾರು ಸತ್ ಕುಟುಂಬಕ್ಕೆ ಪರಿಹಾರ ಕೊಡಬೇಕು ಅಲ್ವಾ? ಇದು ನಂದು ಒಳ್ಳೆ ನಿರ್ಧಾರ ಅಲ್ವಾ ಸರ್? ನಾನು ಕೇಳ್ತಿರೋ ಕ್ವಶನ್ ರೈಟ್ ಆಗಿದೆ. ಎಲ್ಲ ನಾಯಕರಿಗೆ ಹೇಳ್ತಾ ಇದ್ದೀನಿ, ನೀವೇನು ಪ್ರಮೋಷನ್ಗೆ ದುಡ್ಡು ಇಸ್ಕೊಂಡಿದ್ದೀರಲ್ಲ ಅದನ್ನ ರಿಟರ್ನ್ ಮಾಡಿಬಿಟ್ಟು ಕ್ಷಮೆ ಕೇಳಿ ಗೌರ್ಮೆಂಟ್ಗೆ. ಆಮೇಲೆ ಇದ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ಒಂದು ಕಾನೂನನ್ನ ತಗೊಂಡ್ಬರಕ್ಕೆ ಬನ್ನಿ, ಹೋರಾಟ ಮಾಡೋಣ ಅಂತ ಹೇಳ್ತಿದ್ದೀನಿ. ಎಸ್ ಅಮೂಲ್ಯ ಅವ್ರೀಗ ನೀವು ಹೇಳಿದ್ರಿ, ನನಗೂ ಕೂಡ ಈ ರೀತಿಯ ಸಾಕಷ್ಟು ಆಫರ್ಗಳು ಬರ್ತವೆ, ಬಟ್ ನಾನು ಒಪ್ಕೊಳ್ಳಿಲ್ಲ ಅಂತೇಳಿ. ಬಟ್ ನೀವು ಒಪ್ಕೊಳ್ಳಿಲ್ಲ ಅಂದರೆ ಒಂದು ಜನರಿಗೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡ್ತಾ, ಇದರಿಂದ ಎಷ್ಟೋ ದುಡ್ಡು ಕೊಡ್ಬೋದು, ಬಟ್ ನಮ್ಮ ಫಾಲೋವರ್ಸ್ಗಳಿಗೆ ಆ ರೀತಿಯ ಸಂದೇಶ ಕೊಡೋದು ಬೇಡ ಅಂತೇಳಿ. ಹೌದು, ಕರೆಕ್ಟ್. ಬಟ್ ಯಾಕೆ ಈ ನಿರ್ಧಾರಕ್ಕೆ ಬಂದಿದ್ದೀರಿ ಅಂತ? ಯಾಕೆ ಈ ನಿರ್ಧಾರಕ್ಕೆ ಅಂತ ನನಗೆ ಸುಳ್ಳು ಹೇಳೋಕ್ಕಂತ ಇಷ್ಟ ಇಲ್ಲ, ಇರೋದನ್ನು ಒಪ್ಕೋಬೇಕು. ಬಟ್ ಒಂದು ಅವರಾಗಲೇ ಮೆನ್ಷನ್ ಮಾಡಿದ್ರು, ಇವನ್ ಆ ವ್ಯಕ್ತಿ ಹೆಸರು ನಾನು ಮೆನ್ಷನ್ ಮಾಡೋಕ್ಕೆ ಇಷ್ಟಪಡಲ್ಲ. ಅವರ ಒಂದು ಕೆಸಿನೋ ರಿಲೇಟೆಡ್ ಒಂದು ವಿಡಿಯೋ ನಾನು ಮಾಡಿದ್ದೀನಿ. ಬಟ್ ಆವಾಗ ನನಗೆ ನಾನೇ ನನಗೆ ವಾಟ್ ಐ ಥಾಟ್ ಲೈಕ್ ಓಕೆ, ಆ ಜಾಗಕ್ಕೆ ಹೋದಾಗ ಈ ಥರದ್ದೊಂದೆಲ್ಲ ಆಟಗಳಿದೆ ಅನ್ನೋವಂಥ ಸಂದೇಶ ನಾನು ಆ ರೀತಿಯಾಗಿ ಕೊಟ್ಟೆ. ನೀವು ಅಲ್ಲಿ ಹೋಗಿ ನೀವು ಇಷ್ಟು ದುಡ್ಡು ಹಾಕಿದ್ರೆ ಇಷ್ಟು ದುಡ್ಡು ನೀವು ತಗೋತೀರಾ, ಅದೆಲ್ಲ ನಾನು ಮೆನ್ಷನ್ ಮಾಡಿಲ್ಲ. ಸೊ ಬಟ್ ಕ್ರಮೇಣವಾಗಿ ನಂಗೆ ಅದ್ರ ಬಗ್ಗೆ ನಾನು ಮಾಡಬಾರ್ದಿತ್ತು ಅನ್ನೋ ಬೇಜಾರು ನನಗೂ ಇದೆ. ನಾನು ಮಾಡೇ ಇಲ್ಲ ಅಂತಲೂ ನಾನು ಸುಳ್ಳು, ಒಂದೇ ಒಂದು ಮಾಡಿದ್ದು. ಅದಾದ ನಂತರ ಯಾವುದೇ ಬಂದ್ರೂ ಇದು ರಮ್ಮಿ ಆ್ಯಪ್ ಯಾವುದೋ ಬಂತು, ನಾನು ಅದಕ್ಕೆ ಯಾವುದಕ್ಕೂ ಒಪ್ಕೊಂಡಿಲ್ಲ. ಐ ಫೆಲ್ಟ್ ಓಕೆ, ಬೇಡ, ನಾವು ಯಾಕೆ ಆ ಥರ ಪ್ರಚೋದನೆ ಕೊಡ್ಬೇಕು? ನೀವು ಹೇಳ್ದಂಗೆ ನಮ್ಮನ್ನು ನೋಡಿ ನಮ್ಮನ್ನು ಫಾಲೋ ಮಾಡೋವಂಥವ್ರು ತುಂಬ ಜನ ಇರ್ತಾರೆ. ನಮ್ಮ ರೀತಿ ನೀತಿಗಳನ್ನ ನಾವು ಒಂದ್ಸಲ ಹಾಕಿದಾಗ ಏನಾಗುತ್ತೆ, ಅದು ಬೇರೆಯವ್ರ ಮನಸ್ಥಿತಿಗಳನ್ನ, ಬೇರೆಯವ್ರ ಮನೇನ ಹಾಳು ಮಾಡೋವಂಥದ್ದು. ಸೊ ಅದಕ್ಕೆ ಹಾಗಾಗಿ ನಾನು ಅಲ್ಲಿ ನನಗೇನೋ ದುಡ್ಡು ಸಿಗುತ್ತೆ ಮಾಡಬೇಡ ಅನ್ನೋ ಒಂದು ಕಾರಣಕ್ಕೆ, ನಾವು ಉದ್ದೇಶ ಸಿಂಪಲ್ ಅಷ್ಟೇ. ಈಗಾಗಲೇ ನೋಡಿದ್ದೀರಾ, ಸಾರಿ ಟು ಹೆಚ್ಚೋಕೆ ತೊಂದರೆ ಇಲ್ಲ, ಈಗಾಗಲೇ ನೋಡಿದ್ದೀರಾ ಆಂಧ್ರದಲ್ಲಿ, ತೆಲಂಗಾಣದಲ್ಲಿ ಯಾರು ಆ್ಯಕ್ಟ್ರೆಸ್ ಇದ್ದಾರೋ ಅವ್ರ ಮೇಲೆ ಕೇಸು ಕೂಡ ದಾಖಲಾಗಿದೆ. ಕರೆಕ್ಟಾ? ಎಂಥ ಆಫೀಸರ್ ಸರ್ ಅವರು ಕೇಸ್ ದಾಖಲೆ ಮಾಡಿದವರು? ಪಬ್ಲಿಕ್ ಹೋಗ್ಬಿಟ್ಟು ಯಾರಾದ್ರೂ ಕೇಸ್ ಕೊಟ್ರ? ನಮ್ಮ ಕರ್ನಾಟಕದಲ್ಲಿ ಏನು ಮಾಡ್ತಿದ್ದೀರಾ ಸರ್ ಆಫೀಸರ್ಸ್? ಇದನ್ನ ನೋಡ್ತಿದ್ದೀರಲ್ಲ, ದಯವಿಟ್ಟು ನೀವು ಕ್ರಮ ತಗೊಳ್ರಿ. ಅಟ್ಲೀಸ್ಟ್ ಒಂದು ಕೇಸ್ ಹಾಕಿ ವಾರ್ನಿಂಗ್ ಮಾಡಿ ಕಳಿಸಿದ್ರೆ ನೆಕ್ಸ್ಟ್ ಟೈಮ್ ಮಾಡಲ್ಲ. ಇನ್ ಕೇಸ್ ಮತ್ತೆ ಮಾಡಿದ್ರೆ ಜೀವಾವಧಿ ಶಿಕ್ಷೆ ಕೊಡಿ. ಅಲ್ಲಿ ಮತ್ತೆ ಜೈಲಿನಲ್ಲಿ ಕುತ್ಕೊಂಡು ಆಪ್ರೇಟ್ ಮಾಡಿದ್ರೆ ನೆಟ್ವರ್ಕ್ಸ್ ಅಂಡರ್ವರ್ಲ್ಡ್ ಟೀಮು ಇದೆ ಸರ್ ಇದರಲ್ಲಿ, ಅವ್ರನ್ನ ಗಲ್ಲಿಗೇರಿಸಿ. ಅವಾಗ ಪ್ರಮೋಷನ್ ನಿಂತೋಗುತ್ತೆ, ನಮ್ಮ ದುಡ್ಡು ಸೇವ್ ಆಗುತ್ತೆ, ಮಕ್ಕಳು ಸಾಯಲ್ಲ. ಇವಾಗ ನೋಡಿ ಸರ್, ನಮ್ಮ ಮಕ್ಕಳು ಎಷ್ಟು ಎಜುಕೇಟೆಡ್ ಅಂದರೆ, ಕಾಲೇಜು ಸ್ಟೂಡೆಂಟ್ಸು ಒಂದೊಂದು ಲೈಫ್ ಕೆರಿಯರ್ನ ನೋಡಬೇಕು, ಆಫೀಸರ್ಸ್ ಆಗಬೇಕು, IAS ಆಗಬೇಕು, IPS ಆಗಬೇಕು, KS ಆಗಬೇಕು ಅಂತ ಒಂದು ದಾರಿನಲ್ಲಿ ರೈಟ್ ವೇನಲ್ಲಿ ಹೋಗ್ತಾ ಇರ್ತಾರೆ. ಒಳ್ಳೇದು ಇದೆ, ಕೆಟ್ಟದ್ದು ಇದೆ ಸರ್ ಮೊಬೈಲಲ್ಲಿ, ಅರ್ಥ ಆಯ್ತಾ? ನಾನೇನು ಈಗ ಎಲ್ಲ ಕಾಲೇಜ್ಗೆ ಹೋಗಿ ಕಲ್ತಿಲ್ಲ, ಮೊಬೈಲ್ನಲ್ಲಿ ಒಳ್ಳೆ ಕೆಲಸ, ಒಳ್ಳೆ ನಾಲೆಜ್ ಇದೆ, ಎಲ್ಲ ಒಳ್ಳೆ ಒಳ್ಳೆ ಬುಕ್ಸ್ ಇದೆ, ಓದ್ತೀನಿ, ಕೇಳ್ತೀನಿ. ಸೊ ಈ ಥರದ್ರಲ್ಲಿ ಅಡ್ವರ್ಟೈಸಿಂಗ್ನಲ್ಲಿ ಈ ಥರ ಎಲ್ಲ ಬಂದು ಮಕ್ಕಳು ಈ ಥರ ಪ್ರಮೋಷನ್ ಮಾಡಬೇಕಂದ್ರೆ, ಈ ಥರ ನೀವು ಒಂದು ಕೈನಲ್ಲಿ ವಿಷಕಾರಿ ವಸ್ತುಗಳನ್ನ ನಮ್ಗೆ ಕೊಟ್ಟಾಗ ನಮ್ಮ ಜೀವನಗಳನ್ನ ಕಳ್ಕೊಬೇಕಾಗುತ್ತೆ. ಇವಾಗ ನೋಡಿ, ನಮ್ಮ ಮನೇಲಿ ಅಣ್ಣನ ಮಗು ಇದೆ, ನಮಗೊಂದು ಆಸೆ, ನಾಳೆ ದಿವಸ ಹುಡುಗಿ ಏನಾದರೂ ಒಂದು ಪೊಲಿಟಿಕಲ್ ಸಿಸ್ಟಮಲ್ಲಿ ಏನಾದರೂ ಚೇಂಜಸ್ ಮಾಡಬೇಕು ಅನ್ನೋದು ಒಂದು ಫೀಲಿಂಗ್. ಏನಾಗುತ್ತೋ ಬಿಡುತ್ತೋ ಆ ಮಗುದ ಜವಾಬ್ದಾರಿ ಅವ್ರ ಮುಂದೆ ಯೋಚನೆ ಮಾಡಿದಾಗ ಬಿಡೋಣ. ಬಟ್ ಕಲಿಸೋದಿದೆಯಲ್ಲ ಮಕ್ಕಳಿಗೆ ಒಂದು ವೇನಲ್ಲಿ, ಈ ಥರ IAS ಆಫೀಸರ್ ಆಗೋ ವ್ಯಕ್ತಿಗಳೇ ನಾಳೆ ದಿವಸ ಸತ್ತಾಗ ಇಲ್ಲ CM ಆಗ್ಬೋದು, ಮಗ ಮೊನ್ನೆ ಸತ್ತಿರೋ ಹುಡುಗ CM ಆಗ್ಬೋದಿತ್ತು, ಇಲ್ಲ ಆಫೀಸರ್ ಆಗ್ಬೋದಿತ್ತು ಅಲ್ವಾ? ಒಂದು ಜೀವನಕ್ಕೆ ಬೆಲೆನಾ? ನಿಮ್ಮ ಜೀವಕ್ಕಷ್ಟೇನಾ ಬೆಲೆನಾ? ಅಂದರೆ ಸಾಮಾನ್ಯ ಜೀವಕ್ಕೆ ಬೆಲೆನೇ ಇಲ್ವಾ? ಓಕೆ, ಇದು ನನ್ನ ಪ್ರಶ್ನೆ ಆಗಿದೆ ಸರ್. ದಯವಿಟ್ಟು ಯಾರು ನೋಡ್ತಿದ್ದೀರಾ, ಆಫೀಸರ್ಸ್ ಆಗಲಿ, ರಾಜಕೀಯ ವ್ಯಕ್ತಿಗಳಾಗಲಿ, ಇದಕ್ಕೊಂದು ಕಡಿವಾಣ ತರಬೇಕು. ಯಾಕಂದರೆ ನೋಡಿ, ನಾವು ಈಗಾಗಲೇ DG, IDGಗೆ, CMಗೆ ಎಲ್ಲರಿಗೂ ಮನವಿ ಪತ್ರ ಕೊಟ್ಟಿದ್ದೀವಿ 22 ಜಿಲ್ಲೆಯಿಂದ. ಇಲ್ಲಿ ನೋಡಿ, ಲೀಗಲ್ ಆಗಿ ನಾವು ಮೆನ್ಷನ್ ಮಾಡಿದ್ದೀವಿ, ಫ್ಯಾಂಟಸಿ ಗೇಮು, ಸ್ಕಿಲ್ ಗೇಮ್ ಅಂದ್ರೇನು, ಇದೆಲ್ಲ ಏನು. IAS ಆಫೀಸರ್ ಹಿಂಗೆ ನೋಡ್ಬಿಟ್ಟು ಹಿಂಗೆ ತಿಕ್ಬಿಟ್ಟು ಸುಮ್ಮನೆ ಕುತ್ಕೊಂಡ್ರೆ ಏನು ಸರ್? ಇದಕ್ಕೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ ಸರ್? ಕಣ್ಣಲ್ಲಿ ನೀರು ಬರುತ್ತೆ ಒಂದೊಂದು ಕತೆಗಳು ಓದಿದಾಗ. ಇದೆಲ್ಲ ನಾನು ಬರೀತೀನಿ ಫಸ್ಟು, ಏನಾಗಿದೆ ಏನೇನಿಲ್ಲ, ಕಾನೂನಲ್ಲಿ ಏನಿದೆ ಇಲ್ಲ ಅಂದ್ಬಿಟ್ಟು ತಿಳ್ಕೊಂಡು. ಒಬ್ಬ ವ್ಯಕ್ತಿ, ಸರ್ಕಾರ ಏನು ಮಾಡ್ತಿದೆ, ಸಚಿವರು ಏನು ಮಾಡ್ತಿದ್ದಾರೆ,
ಅಲ್ಲ ಚರ್ಚೆ ಆಗ್ತಾ ಇದೆ, ಬಟ್ ಅದು ಸರ್ ಈಗ ಚರ್ಚೆ ಆಗ್ತಿದೆ ಸರ್. ಮನವಿ ಕೊಟ್ಟಾಗ ಸ್ವಲ್ಪ ಜಾಸ್ತಿ ಆಯ್ತು, ಅರ್ಥ ಆಯ್ತಾ? ಆದ್ರೂ ಚರ್ಚೆನೂ ಕೂಡ ಮಾಡಕ್ ಬರ್ತಲ್ಲ. ಮಾಡ್ತಾ ಇರೋದು ಯಾವ್ದ್ರ ಬಗ್ಗೆ? ಲೀಗಲ್ ಬಗ್ಗೆ, ಇಲ್ಲಿಗಲ್ ಬಗ್ಗೆ ಅಲ್ಲ. ಎಂತೆಂತ ಆಫೀಸರ್ಸ್ ಇದಾರೆ, ಕ್ಲೂ ಕೊಟ್ಟು ಮಾತಾಡಿಸ್ಬೋದಲ್ವಾ? ಜೊತೆಗಿರೋರು ಎಂತೆಂತ ಅಫಿಷಿಯಲ್ ಡೈರೆಕ್ಟರ್ಸ್ ಇದ್ದಾರೆ. ಅಲ್ಲ ಅಂಥವ್ರನ್ನ ಆಯ್ಕೆ ಮಾಡಿದ ಯಾರು? ನಾವೇ ತಾನೆ. ಅದೇ ಸರ್ ಹೇಳ್ತಾ ಇದ್ದೀನಿ, ಅಂಥವ್ರನ್ನ ಆಯ್ಕೆ ಮಾಡಿರೋದು ನಾವೇ. ಇವಾಗ ನೋಡಿ, ಸರ್ಕಾರ ಇಂಡಿಯನ್ ಗೌರ್ಮೆಂಟು ಹೆಂಗಿದೆ ಅಂದ್ರೆ ಅದಕ್ಕೆ ನಾವು ತುಂಬಾ ಗೌರವ ಪಡ್ತೀವಿ. ಆ ಥರ ಲಾಸ್ ಇದೆ. ನಡ್ಸ್ಕೊಂಡು ಹೋಗ್ತಿರೋ ಪಕ್ಷ ಪಾರ್ಟಿಗಳು ಏನಿದಾರಲ್ಲ, ಸೊ ಸೀಟ್ಗಳಿಗೆ ತಮ್ಮ ಪಕ್ಷ ಪಾರ್ಟಿಗೆ ದುಡಿತದಾರ ಹೊರತು ಇಲ್ಲಿ ನಾವು ಓಟ್ ಹಾಕಿ ಗೆಲ್ಸದವ್ರಿಗೆ. ಲೀಗಲ್ ಆಗಿ ಅದ್ರ ಬಗ್ಗೆ ಮಾತಾಡೋಣ. ಅಮೂಲ್ಯ ಅವರ, ಈಗ ಪ್ರಮುಖವಾಗಿ ಈ ಸೆಲೆಬ್ರಿಟಿಗಳಿಗೆ ಗೊತ್ತಿರುತ್ತೆ ಇದು ಡೇಂಜರು, ಸರಿಯಾಗಿ ಅಲ್ಲ, ಇದು ಒಳ್ಳೆ ಸಂದೇಶ ಅಂತೂ ಅಲ್ವಾ ಅಂತ ಗೊತ್ತಿರುತ್ತೆ. ಆದರೂ ಕೂಡ ಇದನ್ನ ಒಪ್ಕೋತಾರೆ. ಸೊ ಯಾವ ಕಾರಣಕ್ಕಾಗಿ ಒಪ್ಕೋತಾರೆ ಅವರು? ಅಂದ್ರೆ ದುಡ್ಡಿನ ಆಸೆಗೋಸ್ಕರನ ಅಥವಾ ಹೇಗೆ? ಬಹುಶಃ ಅದೇ ಒಂದು ಮನಿ ಮ್ಯಾಟರ್ಸ್. ಸೊ ಬಹುಶಃ ದುಡ್ಡುಗೋಸ್ಕರ ಒಪ್ಕೋಬೋದು. ಅಟ್ ದ ಸೇಮ್ ಟೈಮ್ ಪಬ್ಲಿಸಿಟಿ. ನಿಮ್ಗೆ ಗೊತ್ತು, ಈಗ ಬೆಟ್ಟಿಂಗ್ ಆ್ಯಪ್ ಅಂದರೆ ಯೂಟ್ಯೂಬಿಂದ ಹಿಡಿದು ಫೇಸ್ಬುಕ್ಕಿಂದ ಹಿಡಿದು ಯಾವ್ಯಾವ ಆ್ಯಪ್ಸ್ ಇದೆ, ನಾವು ದಿನನಿತ್ಯ ಬಳಸುವಂತಹ ಆ್ಯಪ್ಸು ಎಲ್ಲದರಲ್ಲೂ ಅಡ್ವರ್ಟೈಸ್ಮೆಂಟ್ ಬರುತ್ತೆ. ಅದ್ರ ಬಗ್ಗೆ ಈ ಥರ ಇಷ್ಟು ಹಾಕಿ ಇಷ್ಟು ದುಡ್ಡು ಹಾಕಿ ಇಷ್ಟು ಬರುತ್ತೆ ಅಂತ ಹೇಳ್ತಾರೆ. ಅದೇನೇ ಅದರಿಂದ ಏನು ಸ್ವಲ್ಪ ಗಮನ ಇಟ್ಟು ಆಡಿ ಅನ್ನೋದನ್ನ ಸ್ಪೀಡಾಗಿ ಹೇಳ್ಬಿಡ್ತಾರೆ. ಆಸ್ ಇಫ್ ಜನಕ್ಕೆ ಗೊತ್ತಾಗಬೇಕು, ಗೊತ್ತಾಗಬಾರ್ದು ಥರ, ಆ ಥರ. ಸೊ ನಾನು ಅದೇನೇ ಕ್ಲೀಶೆ ಅನ್ಸುತ್ತೆ. ಯಾಕಂದರೆ ಗೊತ್ತಿದ್ದು ಮಾಡೋವಂಥದ್ದು ಯಾಕೆ? ಬಿಕಾಸ್ ಆಫ್ ಮನಿ ಅಲ್ವಾ? ಅಪಾಯ ಇದೆ, ಎಚ್ಚರಿಕೆಯಿಂದ ಆಡಿರಿ ಅಂತ. ಅದು ಯಾಕೆ ಹೇಳ್ಬೇಕು? ಬೇಡ, ಮುಂಚೆನೆ ಹೇಳ್ಬಿಡಿ ನೀವು. ಓಕೆ, ನಾನು ಮಾಡೋದೇ ಇಲ್ಲ, ನಾನು ಇದನ್ನ ಪ್ರಚೋದನೆ ಇದನ್ನ ಪ್ರಮೋಟ್ ಮಾಡಲ್ಲ ಅಂತ ಹೇಳ್ಬಿಟ್ರೆ ಆಯ್ತಲ್ವ? ಕೂಡ ಬರ್ಬೇಕು ಸರ್ ಇದ್ರ ಬಗ್ಗೆ ಒಂದ್ ದಿವಸ. ಏನಾದ್ರಿ ಇವಾಗ ನೋಡಿ, ಮೀಡಿಯಾ ಹೇಗಿದೆ, ಸೋಷಿಯಲ್ ಮೀಡಿಯಾ ಎಷ್ಟು ಫಾಸ್ಟ್ ಇದೆ ಅಂದ್ರೆ ಇದ್ರ ಮುಖ ನೋಡಿ. ಇತ್ತೀಚೆಗೆ ಅಮೂಲ್ಯ ಅವರ, ಇತ್ತೀಚೆಗೆ ಈ ಯೂಟ್ಯೂಬರ್ಸ್ ಗಳ ಹಾವಳಿ ಅಂತೂ ಜಾಸ್ತಿ ಆಗಿದೆ. ಸೊ ಅವರ ಪ್ರಮೋಟ್ ಜಾಸ್ತಿ ಆಗಿದೆ. ಯಾವ್ದೋ ಒಂದು ರೀಲ್ಸ್ ಮಾಡ್ತಾರೆ, ಅದರ ಮಧ್ಯದಲ್ಲಿ ಈ ರೀತಿಯ ಒಂದಷ್ಟು ಮನೆ ಹಾಳು ಮಾಡುವಂತ ಕೆಲಸಕ್ಕೆ ಮುಂದಾಗ್ತಾರೆ. ಸರ್ ಒಳ್ಳೇದ್ ಮಾಡ್ತಿದ್ರೆ ನೀವು ಮನೇಲಿ ಕೂತಿ ಬಿಟ್ಟು ಬ್ಯಾಡ್ ಕಮೆಂಟ್ ಹಾಕಿ ಪೋಸ್ಟ್ ಮಾಡಿ ಆಡ್ಕೊಂಡು ಇದು ಮಾಡ್ತಾರೆ. ಇಂಥದಕ್ಕೆ ಬಂದು ಯಾವ್ದಾದ್ರು ಸಪೋರ್ಟ್ ಮಾಡಿದ್ರೆ ಎಲ್ಲರೂ ಒನ್ ಡೇ ಇದ್ರ ಬಗ್ಗೆ ನಾವು ಡಿಜಿಟಲ್ನಲ್ಲಿ ಹೋರಾಟ ಮಾಡಿದ್ರೂ ಕೂಡ ಎಲ್ಲ ಸ್ಟೂಡೆಂಟ್ಸು ಬೇರೆ ರೀತಿ ಆಗುತ್ತೆ ಸರ್. ಇದ್ರ ಪರಿಣಾಮ ಬೇರೆ ರೀತಿ ಬೀಳುತ್ತೆ. ಬರ್ಬೇಕಲ್ವಾ, ಮಾಡ್ಬೇಕು, ಸಪೋರ್ಟ್ ಮಾಡಬೇಕು. ಜಿ ಕನ್ನಡಗೆ ತುಂಬಾ ಹ್ಯಾಟ್ಸ್ ಆಫ್ ಹೇಳ್ತೀನಿ. ಇಂಥ ಒಂದು ಒಳ್ಳೆ ಕಾರ್ಯಕ್ರಮ ಕೊಟ್ಟಿದ್ದೀರಾ. ಇದ್ರ ಬಗ್ಗೆ ತುಂಬಾ ವಿಚಾರ ಜನಕ್ಕೆ ತಲುಪಿಸ್ತಿದ್ದೀರಾ. ಸೊ ನೀವು ಇವಾಗ ಏನ್ ಸಪೋರ್ಟ್ ಕೊಟ್ಟಿದ್ದೀರಾ, ನೀವು ಜಿ ಕನ್ನಡ ನಮ್ಮ ಹಿಂದೆ ನಿಂತ್ಕೊಂಡ್ಬಿಟ್ರೆ ಈ ತರ ಯೂತ್ಸ್ ಏನಾಗುತ್ತೆ ಅಂದ್ರೆ, ಇವರು ಮಂತ್ರಿ MLA ಮಿನಿಸ್ಟರ್ಗಳಿದ್ದಾರೆ ಸರ್. ನಮ್ಮ ಕಳಕಳಿ ಏನು ಗೊತ್ತಾ? ಆ ಕುಟುಂಬ ಉಳಿಬೇಕು, ತುಂಬಾ ಚೆನ್ನಾಗಿರ್ಬೇಕು. ಇದಕ್ಕೆ ಒಳ್ಳೆ ಕಡಿಮೆ ಸಾಲ ಸೋಲ ಮಾಡಿ ಯಾವ್ದೋ ಬೆಟ್ಟಿಂಗ್ ದಂಧೆ ಆಡ್ಬಿಟ್ಟು ಬೀದಿ ಹೆಣ ಆಗಿ ಆಮೇಲೆ ಕುಟುಂಬ ಅನಾಥವಾಗಿ ಬೀದಿಗೆ ಬರೋದು ಅದು ಸರಿ ಅನ್ಸಲ್ಲ. ಹೌದು ಸರ್, ತಪ್ಪಲ್ವಾ ಮೇಡಮ್? ಈ ಸ್ಟಾರ್ಗಳಿಗೆ ಸಾಮಾಜಿಕ ಕಳಕಳಿ ಅನ್ನೋದೇ ಇರೋದಿಲ್ವಾ? ನನಗೆ ಗೊತ್ತಿರೋ ಪ್ರಕಾರ ಒಬ್ಬರಿಗೆ ತುಂಬಾ ಜನ, ಅಂದ್ರೆ ನಿಮ್ಗೆ ಹೇಳ್ತಾ ಇಲ್ಲ ಅಂದ್ರೆ ನಾನು ಹೇಳ್ತಾ ಇದ್ದೀನಿ, ಕೆಲವೊಂದು ಸ್ಟಾರ್ಗಳ ಬಗ್ಗೆ ತುಂಬಾ ಜನ ಇದ್ರು ಸರ್. ತುಂಬಾ ಜನ ಇದ್ರು, ಧ್ವನಿ ಹಚ್ಚುತ್ತಿದ್ರು. ಮಾತಾಡ್ಲಿ ಇಲ್ಲ, ನನಗಿಂತ ಚೆನ್ನಾಗಿ ಇಲ್ಲ ಮೇಡಮ್ ಮಾತಾಡ್ತಾರೆ. ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಅನ್ನಿಸ್ತು ನನಗೆ. ಬೆಟ್ಟಿಂಗ್ ಅಂದ್ರೆ ಆಪ್ಗಳ ಬಗ್ಗೆ ತುಂಬಾ ಲೀಗಲ್ ಆಗಿ ಬರ್ಬೇಕೀಗ. ಸ್ಟಾರ್ಗಳಿಗೆ ಮಾನವೀಯತೆ, ಮನುಷ್ಯತ್ವ, ಸಾಮಾಜಿಕ ಕಳಕಳಿ ಇದೆಯಾ ಇಲ್ಲ ಅಂತ ನಾನು ಕೇಳ್ತೇನೆ. ಅಲ್ಲ, ಖಂಡಿತ ಇರ್ಲೇಬೇಕು, ಇದ್ದೇ ಇರುತ್ತೆ, ಇಲ್ಲದೆ ಏನು. ಆದ್ರೆ ನನ್ನ ಪ್ರಕಾರ ನಮ್ಮ ಕನ್ನಡ ಸ್ಟಾರ್ಸ್ ಯಾರು ಅಷ್ಟು ಮುಂದಾಗಿಲ್ಲ ಅನ್ಸುತ್ತೆ ಇದನ್ನ ತಗೊಳ್ಳೋದಕ್ಕೆ. ಅಷ್ಟು ಧೈರ್ಯ ಮಾಡಿಲ್ಲ ಅನ್ಕೋತೀನಿ. ಸಿಗ್ತಿಲ್ಲ ಸರ್, ಮಾಡಿಲ್ಲ. ಅದೇ ತೆಲಂಗಾಣಲ್ಲಿ ಇವಾಗ ನಿಮ್ಗೆ ಗೊತ್ತು, ನೆನೆ ತಾನೇ ಅದು ಹೊಸದಾಗಿ ಒಂದು ಕೇಸ್ ಆಗಿದೆ. ಎಷ್ಟು ಸ್ಟಾರ್ಸ್ ಹೆಸರಿದೆ ಅಲ್ಲಿ, ನಾವು ಮೆನ್ಷನ್ ಕೂಡ ಮಾಡೋಕ್ಕಾಗಲ್ಲ. ಸೊ ಅದ್ರಲ್ಲೂ ಒಬ್ರು ಕನ್ನಡ ನಟನ ಹೆಸರು ಕೇಳ್ಪಟ್ಟೆ, ಅದು ನಂಗೆ ಸ್ವಲ್ಪ ಬೇಜಾರ ಆಯ್ತು. ನಮ್ಮ ಆಸುಪಾಸಲ್ಲಿ ಇರುವಂಥ ವ್ಯಕ್ತಿ ಬಗ್ಗೆ ಕೇಳ್ಪಟ್ಟು ನಂಗೂ ತುಂಬಾ ಬೇಸರ ಆಯ್ತು. ಯಾಕೆ ಬೇಕಾಗಿತ್ತು ಇವ್ರಿಗೆ ಸುಮ್ಮನೆ ಅಂತ. ಅಲ್ಲ, ಅವ್ರು ಕೇಳಿದ್ರೇನು ಕೂಡ ನಮ್ಗೇನ್ ಕೇಳ್ತೀರಾ, ಸರ್ಕಾರಕ್ಕೆ ಕೇಳ್ರಿ ಅಂತಾರೆ. ಸರ್ಕಾರಕ್ಕೆ ಕೇಳ್ತೀವಿ, ನೀವು ಬನ್ನಿ ಜೊತೆಗೆ. ಇವಾಗೆಲ್ಲ ಆಗಿದೆಯಲ್ಲ. ಬಟ್ ನಾನು ಹೇಳೋದು, ಇಲ್ಲಿ ಇವ್ರು ಹೇಳ್ದಂಗೆ ಎಷ್ಟೋ ಜನ ಪೊಲಿಟಿಷಿಯನ್ಸೇ ಇದ್ದಾರೆ. ಸೊ ನಾವು ಏನು ಮಾತಾಡೋಣ? ಅದು ನನಗೆ ಅದೇ ಅರ್ಥ ಆಗ್ತಿಲ್ಲ. ನಾವು ಅವ್ರ ಹೆಸರು ಗೊತ್ತಿದ್ರೂ ಹೇಳೋಕ್ಕಾಗಲ್ಲ. ಆ ಥರದ್ದು ಒಂದು ಪರಿಸ್ಥಿತಿ ನಮಗೀಗ ಇಲ್ಲಿ. ಸೊ ಗೊತ್ತಿಲ್ಲ ಏನು ಮಾಡೋದಂತ. ಅದೇ ಅವ್ರು ಡಿಸೈಡ್ ಮಾಡಲೇಬೇಕು. ಇಲ್ಲ ಅಂದರೆ ಏನಾಗುತ್ತೆ, ಹಿಂದೆ ಪೋರ್ಚುಗೀಸರು, ಬ್ರಿಟಿಷರು, ಡಚ್ಚರು ಹೇಗೆ ನಮ್ಮನ್ನ ಬಂದು ಆಳಿ ಇಲ್ಲಿರೋ ದುಡ್ಡು ರತ್ನಗಳು ತಗೊಂಡೋದ್ರು ಸರ್, ಅದೇ ರೀತಿ ಇವರು ಕೂಡ ಫಾರಿನ್ ಕಂಪ್ನೀಸು. ಇದು ಯಾವುದು ಇಂಡಿಯನ್ ಕಂಪ್ನಿ ಅಲ್ಲ. ಇದೆಲ್ಲ ನೀವು F&Q ಓದಿದ್ರೆ ಬೇರೆ ಬೇರೆ ಫಾರಿನ್ ಕಂಟ್ರೀಸ್ಗೆ ಹೋಗ್ತಿದೆಯಲ್ಲ, ಅದೇ ರೀತಿ ನೇಮ್ ಟ್ಯಾಗ್ ಹಾಕೊಂಡು ಬಂದು ನಮ್ಮನ್ನ ಲೂಟಿ ಮಾಡ್ತಾ ಇದ್ದಾರೆ. ಇಲ್ಲಿರೋ ದುಡ್ಡು ಏನೋ ಒಂದು ಇಂಡಸ್ಟ್ರೀಸ್ ಮಾಡುವ ಇಲ್ಲಿ ಕೆಲಸ ಕೊಟ್ಟು ದುಡ್ಡು ತೊಗೊಂಡೋಗ್ತಾಯಿಲ್ಲ ಅವರು. ಇಲ್ಲಿ ಬಂದ್ಬಿಟ್ಟು ಏನು ಮಾಡ್ತಾ ಇದ್ದಾರೆ, ಇಮಿಡಿಯೇಟ್ ಹಿಂಗೆ ದುಡ್ಡು ತೊಗೊಂಡೋಗಿ ಅವ್ರ ಕಂಟ್ರಿಗೆ ತೊಗೊಂಡೋಗ್ತಾ ಇದ್ದಾರೆ. ನಾವು ಒಂದಲ್ಲ ಒಂದು ದಿವಸ ಇದು ಹಿಂಗೆ ಕಂಟಿನ್ಯೂ ಆದರೆ ಆರ್ಥಿಕ ಪರಿಸ್ಥಿತಿ ಹೋಗುತ್ತೆ ಸರ್ ಅಂತ. ಸರ್ ನಾನು ಹೇಳ್ತಾ ಇರೋದು ಯಾವ ಲೆವೆಲ್ಗಿದೆ ಅಂದರೆ, ಇದು ಇಂಟರ್ನ್ಯಾಷನಲ್ ಇಶ್ಯೂ ಸರ್. ಇದು
ಅದೇ ಹೆಚ್ಚಾಗಿ ಈ ಆ್ಯಪ್ಗಳಿಗೆ ಬಲಿ ಆಗ್ತಾ ಇರೋದು ಯುವಕರು. ಸೊ ಅವರು ಬಹಳ ಎಚ್ಚರವನ್ನು ವಹಿಸಬೇಕಾಗ್ತದೆ. ಅಂದ್ರೆ ಯಾಕೆ ಯುವಕರು ಈ ರೀತಿ ಅಡಿಕ್ಟ್ ಆಗ್ತಾ ಇರೋದು? ಅಂದ್ರೆ ರಾತ್ರೋರಾತ್ರಿ ಈ ರೀತಿ ಈಸಿ ಮನಿ, ಒಂದು ಈಸಿ ಮನಿ, ಶ್ರೀಮಂತರಾಗಬೇಕು ಅಂತ ಬೇಗ. ಈಗ ಅದೇನೋ ಅಂತಾರೆ ಗೊತ್ತಾ, ₹1 ಹಾಕ್ಬಿಟ್ಟು ₹2 ತೆಗೆಯೋದು, ₹2 ₹10. ಏನಾಗ್ಬಿಡುತ್ತೆ ಗೊತ್ತಾ, ಈ ಆ್ಯಪ್ಸ್ ಯೂಶಲಿ ಕ್ರಮೇಣವಾಗಿ ಗ್ರ್ಯಾಜುಲಿ ಅದು ಆಸೆನ ಹುಟ್ಟಿಸುತ್ತೆ ಮನುಷ್ಯಂಗೆ. ಹ್ಯೂಮನ್ ವಾಂಟ್ಸ್ ಆರ್ ಅನ್ಲಿಮಿಟೆಡ್, ನಿಮಗೆ ಗೊತ್ತು. ಬಯಕೆಗಳು ಸಾಯ ತನಕ ಮನುಷ್ಯಂಗೆ ಅವ್ನ ಬಯಕೆಗಳು ಕೊನೆನೇ ಇಲ್ಲ. ಕಾರ್ ತಗೊಂಡ್ರೆ ಇನ್ನೊಂದು ಕಾರು, ಇನ್ನೊಂದು ಕಾರ್ ತಗೊಂಡ್ರೆ ಇನ್ನೊಂದು ಕಾರ್, ಅಥವಾ ಹಾಗೆ ಆ ಥರದ್ದು ನನಗಿರ್ಬೋದು, ನಿಮ್ಗೆ ಎಲ್ರಿಗೂ, ನಾವು 3 ಜನಕ್ಕೂ ಅದು ಇದ್ದೇ ಇರುತ್ತೆ. ಅದು ಬೇರೆ ಪ್ರಶ್ನೆ. ಆದರೆ ರಾತ್ರೋರಾತ್ರಿ ಶ್ರೀಮಂತರಾಗಬೇಕು ಎಕ್ಸ್ಪೆಷಲಿ ಈ ಥರ ಆ್ಯಪ್ಗಳ ಮೂಲಕ ಅನ್ನೋದು ತುಂಬ ತಪ್ಪದು ನನ್ನ ಪ್ರಕಾರ. ಕ್ರಮೇಣವಾಗಿ ಹೆಂಗಿರುತ್ತೆ ಗೊತ್ತಾ, ಅದು ಇನಿಷಿಯಲಿ ನೀವು ಓಕೆ ₹10 ಹಾಕಿರ್ತೀರ, ₹100 ಬರುತ್ತೆ. ಅವಾಗ ಏನಾಗುತ್ತೆ, ಆಸೆ ಜಾಸ್ತಿ ಆಗುತ್ತೆ. ₹100 ಹಾಕಿದಾಗ ₹1000 ಬರ್ಬೋದಾ, ₹1000 ಹಾಕಿದಾಗ ₹1,00,000 ಬರ್ಬೋದಾ? ಅದೇನಾಗುತ್ತೆ, ಬರ್ಬೋದು. ಎಲ್ಲೋ ಕೆಲವ್ರಿಗೆ ಲಕ್ಕಿಲಿ ಸಡನ್ನಾಗಿ ಕ್ರೋರ್ಸ್ ಟುಗೆದರ್ ಗೆದ್ದಿರೋವಂಥವ್ರು ಇದ್ದಾರೆ. ನಿಮಗೂ ಉದಾಹರಣೆ ತುಂಬ ಜನ ಇದ್ದಾರೆ. ಸೊ ಏನಾಗುತ್ತೆ, ಓಕೆ ಅವ್ರು ಆಗಿದ್ದಿಲ್ಲ ನಮಗೂ ಆಗ್ಬೋದು ಅಂತ ಅವ್ರು ಏನು ಮಾಡ್ತಾರೆ, ಫಸ್ಟು ಅವ್ರ ಹತ್ರ ಇರೋ ದುಡ್ಡು ಹಾಕ್ತಾರೆ, ಆಮೇಲೆ ಸಾಲ ಮಾಡ್ತಾರೆ, ಆಮೇಲೆ ಪ್ರಾಪರ್ಟಿ ಮಾರ್ತಾರೆ, ಹಾಗೆ ಎಲ್ಲನೂ ಕಳ್ಕೊತಾರೆ. ಕಳ್ಕೊಂಡ್ಮೇಲೆ ಆ ದುಃಖ ಬೇರೆ ಮಾಡೋಕ್ಕಾಗಲ್ಲ, ಸಾಯ್ತಾರೆ. ಸೊ ಇದೇ ಆಗ್ತಾ ಇರೋದು. ಅದಕ್ಕೆ ನಮ್ಮ ಆಸೆಗಳನ್ನ ನಮ್ಮ ಕೈಬಾಂಡಲ್ಲಿ ಇಟ್ಕೋಬೇಕು. ಜನನೇ ಸಾಯ್ತಾರೆ ಸರ್. ಈ ದುರಾಸೆ ಅನ್ನೋದು ಎಷ್ಟು ಮಟ್ಟಿಗೆ ಎಫೆಕ್ಟ್ ಆಗುತ್ತೆ ಅಷ್ಟೇ, ಇದೇ ದುರಾಸೆ. ಈಗ ಪ್ರಮುಖವಾಗಿ ಈ ಲೀಗಲ್ ಆ್ಯಪ್ಗಳು ಯಾವುವು ಸರ್? ಈಗ ಲೀಗಲ್ ಆ್ಯಪ್ಗಳು ಅಂದರೆ ನೋಡಿ, ಡ್ರೀಮ್ 11 ಆಗ್ಬೋದು, ರಶ್ಶು, ಇನ್ನೊಂದು ಮತ್ತೊಂದು ಯಾವ್ದು ಪ್ಲೇಸ್ಟೋರ್ನಲ್ಲಿ ಬರ್ತದೆಯಲ್ಲ, ಇವೆಲ್ಲ ಲೀಗಲ್. ಸೊ ಅದ್ರಲ್ಲಿ ಟ್ಯಾಕ್ಸಸ್ಸು, ದುಡ್ಡು ಹಾಕ್ದ್ರೂ ಟ್ಯಾಕ್ಸ್ ಕಟ್ ಮಾಡ್ಕೊತಾರೆ, ಅಲ್ಲಿ ಆಟ ನಡೆಸ್ತಿರೋದಕ್ಕೂ ಟ್ಯಾಕ್ಸ್ ಕಟ್ ಮಾಡ್ಕೊತಾರೆ, ಕೊಡ್ತಾ ಇರೋ ದುಡ್ಡಿಗೂ ಟ್ಯಾಕ್ಸ್ ಕಟ್ ಮಾಡ್ಕೊತಾರೆ, ಮತ್ತು ಆ ಕಂಪ್ನಿಯಿಂದನೂ ಟ್ಯಾಕ್ಸ್ ಕಟ್ ಮಾಡ್ಕೊತಾರೆ ಇಂಡಿಯನ್ ಗೌರ್ಮೆಂಟ್. ಸೊ ಈ ಟ್ಯಾಕ್ಸು ಎಷ್ಟರ ಮಟ್ಟಿಗೆ ಬರ್ತದೆ, ಆ ದುಡ್ಡನ್ನ ನಾನು ನಮ್ಮ ಯೂತ್ಸ್ಗೆ ಯಾವುದಾದ್ರೂ NGO ಟ್ರಸ್ಟಿಗೆ ಪ್ರಾಜೆಕ್ಟ್ಸು, ಸ್ಕೀಮ್ಸು, ಇಂಡಸ್ಟ್ರೀಸ್ ತಂದರೆ ಅದು ತ್ರಿಬಲ್ ದುಡ್ದು ಬಿಡುತ್ತೆ. ಮ್ಯಾನುಫ್ಯಾಕ್ಚರಿಂಗ್ ಸ್ಟಾರ್ಟಪ್ ಮಾಡ್ಬೇಕು ಸರ್. ಇಂಡಿಯಾ ಯಾವ ಕಂಟ್ರಿಗೂ ಕಮ್ಮಿ ಇಲ್ಲ ಅಂತ ನಾವು ಬದುಕಬೇಕು. ಇವಾಗ ಆ ಥರ ಅಂದರೆ ಆ ಥರ ಜನ್ರೇಷನಲ್ಲಿ ಇದ್ದೀವಿ. ಅಂತಂಥ ಒಳ್ಳೆ ನಾಲೆಜ್ ವ್ಯಕ್ತಿಗಳು ಬರ್ತಿದ್ದಾರೆ. ಸೊ ಈ ಥರ ಇದು ಮಾಡೋದ್ರ ಬದಲು ಈ ಥರ ಟ್ಯಾಕ್ಸ್ ಬರ್ತಿದೆಯಲ್ಲ, ಇದ್ರ ಮೇಲೂ ಇದು ಮಾಡಬೇಕು. ಲೀಗಲಿಂದ ಏನು ಪ್ರಯೋಜನ ಇದೆ ಹೇಳಿ ಅಲ್ವಾ? ಲೀಗಲ್ ಆ್ಯಪಿಂದನೂ ಪ್ರಯೋಜನ ಏನು? ನಿಜ. ಹಿಂಗೆ ಅನ್ಸಿದಾಗ ನಿಜವಾಗ್ಲೂ ಕೂಡ ಅಮೂಲ್ಯರ ಬೇಸರ ಆಗುತ್ತೆ. ಆದರೆ ಈ ಪ್ರಮುಖವಾಗಿ ಇತ್ತೀಚೆಗೆ IPL, ಈಗ ನಿನ್ನೆಯಿಂದ IPL ಬೇರೆ ಶುರು ಆಗ್ಬಿಟ್ಟಿದೆ. ಸೊ ಈ ಸಂದರ್ಭದಲ್ಲಿ ಅತಿ ಹೆಚ್ಚಾಗಿ IPL ಬೆಟ್ಟಿಂಗ್ ಆಡೋದು ಜಾಸ್ತಿ. ಎಷ್ಟೇ ಬಾರಿ ಮನವಿ ಮಾಡಿದ್ರು ಕೂಡ ಅದು ಸಾಧ್ಯನೇ ಆಗ್ತಾ ಇಲ್ಲ. ಸೊ ನೀವು ಯಾವ ರೀತಿಯಾಗಿ ಮನವಿ ಮಾಡ್ತೀರಿ, ಯಾವ ರೀತಿ ಇದಕ್ಕೆ ಜಾಗೃತಿ ಬರಬೇಕು ಅಂತೇಳಿ? ಅಂದರೆ ಈ ಮೂಮೆಂಟಲ್ಲಿ IPL ಆಗಿರ್ಬೋದು ಅಥವಾ ಈ ರೀತಿಯ ಅಪ್ಲಿಕೇಶನ್ಗಳು ಏನಿದಾವಲ್ಲ, ಸೊ ಯುವಕರಿಗೆ ಆಗಿರ್ಬೋದು, ಜೊತೆಗೆ ಚಿಕ್ಕ ಚಿಕ್ಕ ಮಕ್ಕಳು ಇತ್ತೀಚೆಗೆ SLC PUC ಅಂತ ಬಂದಾಗ ಅವ್ರು ಜಾಸ್ತಿ ಅಡಿಕ್ಟ್ ಆಗ್ತಾ ಇದ್ದಾರೆ. ಸೊ ಯಾವ ರೀತಿಯಾಗಿ ಜಾಗೃತಿ ಮೂಡಿಸಬೇಕು ಅಂತೇಳಿ? ಜಾಗೃತಿ ಹೇಗೆ ಮೂಡಿಸ್ಬೇಕಂದ್ರೆ, ಒಂದು ತಂದೆ ತಾಯಿಗಳು ಗಮನ ಕೊಡಬೇಕಾಗುತ್ತೆ ಅವ್ರ ಬಗ್ಗೆ. ಬಿಕಾಸ್ ಅವರು ಒಂದು ಮಿಡ್ ಏಜ್ ಇರೋದ್ರಿಂದ ಅವರು ಸ್ವಲ್ಪ ಅವ್ರ ಫೋನಲ್ಲಿ ಯಾವ ರೀತಿಯ ಆ್ಯಪ್ಗಳಿದೆ, ಏನು ಮಾಡ್ತಿದ್ದಾರೆ ಅನ್ನೋದನ್ನು ತಿಳ್ಕೊಬೇಕಾಗತ್ತೆ. ಫೋನಲ್ಲಿ ಫಸ್ಟ್ ಆಫ್ ಆಲ್ ಫೋನ್ ಕೊಡೋದೇ ತಪ್ಪು. ಕೊಟ್ಟ ಮೇಲೆ ಅವರು ಯಾವ ರೀತಿಯ ಆ್ಯಪ್ಸ್ನ ಬಳಕೆ ಮಾಡ್ತಿದ್ದಾರೆ ಅನ್ನೋದನ್ನು ನೋಡಬೇಕಾಗತ್ತೆ. ಅಟ್ ದ ಸೇಮ್ ಟೈಮ್ ಆ ವ್ಯಕ್ತಿಗೆ ಯಾರು ಏನು ಮಾಡಿದ್ರು, ಈಗ ಅಪ್ಪ ಅಮ್ಮನ ಮುಂದೆ ಡಿಲೀಟ್ ಮಾಡಿ ಆಮೇಲೆ ಹೊರಗಡೆ ಹೋದ್ಮೇಲೆ ಡೌನ್ಲೋಡ್ ಮಾಡ್ಕೋಬೋದು. ಅದು ಅಂತಹ ಕಳ್ಳನ್ ಮಾಡಿದ್ದಾರೆ ಈಗ ಎಲ್ಲರೂ. ಅದು ಒಂದು. ಆಮೇಲೆ ಇನ್ನೊಂದು, ಪಾಕೆಟ್ ಮನಿ ಕೊಡೋವಾಗ ನೀವು ಏನು ಖರ್ಚು ಮಾಡಿದ್ಯಾ, ಎಲ್ಲಿ ಖರ್ಚು ಮಾಡಿದ್ಯಾ, ಲೆಕ್ಕ ಕೊಡು ಅಂತ ಕೇಳುವಂಥದ್ದು. ಅದು ತಂದೆ ತಾಯಿದವರು ಈ ಒಂದು ಇದನ್ನ ಅಳವಡಿಸ್ಕೊಂಡ್ರೆ ಆಗ ಮಕ್ಕಳು ಸರಿ ಹೋಗ್ತಾರೆ ಅನ್ಸುತ್ತೆ. ಮಾಡೋ ಮಕ್ಕಳು ಇರ್ತಾರೆ. ಯಾರು ಬೇಡ. ಐ ಹ್ಯಾವ್ ಒನ್ ಎಕ್ಸಾಂಪಲ್ ಆಯ್ತಾ. ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ, ಅವನು ಎಲ್ಲೋ ವರ್ಕ್ ಮಾಡ್ತಿದ್ದ, ಒಂದು ಒಳ್ಳೆ ಗಾರ್ನಮೆಂಟ್ ಕೆಲಸದಲ್ಲಿ ವರ್ಕ್ ಮಾಡ್ತಿದ್ದ. ಇದೇ ಕ್ರಿಕೆಟ್ದು ಬೆಟ್ಟಿಂಗ್ ಕಟ್ಕೊಂಡು ಎಷ್ಟು 50 ಲಕ್ಷನೋ ಎಷ್ಟು 1 ಕೋಟಿ ಅಷ್ಟು ಸಾಲ ಮಾಡಿ ಅವನು ಎಲ್ಲೋ ಹೋಗೇ ಬಿಟ್ಟಿದ್ದಾನೆ. ಅವನು ಮನೆ ಬಿಟ್ಟೇ ಹೋಗ್ಬಿಟ್ಟಿದ್ದಾನೆ. ನಿಮ್ಮ ಸರ್ಕಲಲ್ಲೇ ಆಗಿರೋದು? ನನ್ನ ಸರ್ಕಲ್ ಅಲ್ಲೇ ಆಗಿರೋದು. IPL ಬಂದಾಗ ತುಂಬಾ ಜನ ಈ ತರ ಕೇಸಸ್ ತುಂಬಾ ಕಂಡು ಅಂದ್ರೆ ಮನೆ ಬಿಟ್ಟೇ ಹೋಗ್ಬಿಟ್ಟಿದ್ದಾನೆ. 1 ವರ್ಷ ಆಯ್ತು, ಕಾಲ್ ಇಲ್ಲ. ಅವ್ರ ಮನೇಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವರಮ್ಮ ನಂಗೆ ಕಾಲ್ ಮಾಡ್ತಾರೆ, ಬನ್ನಿಗೆ ನಾನು ಕಾಲ್ ಮಾಡಿದ್ನಮ್ಮ ಅಂತ. ಒಂದು ಕಾಲ್ ಇಲ್ಲ, ಏನಿಲ್ಲ. ಅವ್ನು ಹೋಗೇ ಬಿಟ್ಟಿದ್ದಾನೆ. ಈಗ ಬಂದ್ಮೇಲೆ 1 ಕೋಟಿ ತೀರಿಸ್ಬೇಕಲ್ಲ ಅವನು. ಸೊ ನಾನು ಹೇಳ್ತಾ ಇರೋದು ಹಾಗೆ. ಸೊ ಈ ಥರದ್ದೆಲ್ಲ ಆಗುತ್ತೆ. ಸೊ ಹುಷಾರಾಗಿರ್ಬೇಕು. ಎಸ್ ರಘುವರ್, ಈ ಬೆಟ್ಟಿಂಗ್ ಆ್ಯಪ್ಗಳ ವಿರುದ್ಧ ನಿಮ್ಮ ಹೋರಾಟ ಯಾವ ರೀತಿ ಆಗಿತ್ತು? ಎಲ್ಲೆಲ್ಲಿ ಮನವಿ ಮಾಡಿದ್ದೀರಿ? ಇದುವರೆಗೂ ಏನಾದರೂ ಆಗಿದೆಯಾ ಅದಕ್ಕೆ? ಸರ್, ಕೋಲಾರ ಜಿಲ್ಲೆ, ಕಲಬುರಗಿ ಜಿಲ್ಲೆ, ಮತ್ತು ಉತ್ತರ ಕರ್ನಾಟಕದಲ್ಲಿ ನಮ್ಮ ಅಮೃತಿಜೇರಿ ಅಧ್ಯಕ್ಷರಿದ್ದಾರೆ. ಅವ್ರು ಎಲ್ಲ ಜಿಲ್ಲೆನಲ್ಲಿ ಹೋಗ್ಬಿಟ್ಟು ಅವರೇ ಖುದ್ದಾಗಿ ನಾವು ಆದೇಶ ಮಾಡಿದಾಗ ಬಸವರಾಜ್ ಪಡ್ಕೋಟೆ ಅವರು ಖುದ್ದಾಗಿ ಹೋಗಿ ಸ್ಟೂಡೆಂಟ್ಸ್ನ ಕರ್ಕೊಂಡು ಕೂಡ ಹೋರಾಟ ಮಾಡಿದ್ದಾರೆ, ಬೀದಿಗಿಳಿದಿದ್ದಾರೆ. DC ಅವ್ರಿಗೆ ಮನವಿ ಕೊಟ್ಟಿದ್ದಾರೆ, ರಕ್ತದಿಂದ ಪತ್ರ ಬರೆದಿದ್ದಾರೆ. ಇದೆಲ್ಲ ಮಾಡಿದ್ರೂ ಕೂಡ
ಯಾವುದೇ ರೀತಿ ಪ್ರಯೋಜನ ಇಲ್ಲ. ಆಮೇಲೆ 3 ಇದಾಯಿತು ಸರ್ ಅಧಿವೇಶನ. ಈ 3 ಅಧಿವೇಶನದಲ್ಲಿ ಅದ್ರ ಬಗ್ಗೆ ಮಾತಾಡ್ತಾನೆ ಇದ್ದಾರೆ ಹೊರತು ಸಚಿವರು ಮತ್ತು ಯಾರು ಅದಕ್ಕೆ ಸಂಬಂಧಪಟ್ಟ ಮಿನಿಸ್ಟರ್ಸ್ ಇದ್ದೀರಲ್ಲ, ಇದ್ರ ಬಗ್ಗೆ ಯಾರು ಓಪನ್ ಆಗಿ ನಾನು ನಮ್ಮ ಕರ್ನಾಟಕ ಜನತೆಗೆ ನನ್ನ ಲೀಡರ್ಶಿಪ್ನಲ್ಲಿ ಈ ಥರ ಅನ್ಯಾಯ ಆಗ್ತಿದೆ ಅಂತ ಇದ್ರ ಬಗ್ಗೆ ಮಾತಾಡ್ತಿಲ್ಲ. ಇದ್ರ ಬಗ್ಗೆ ಸರ್ಕಾರ ಕೇಂದ್ರಕ್ಕೆ ಕೇಳಿದ್ರೆ ರಾಜ್ಯಕ್ಕೆ ಕೇಳ್ರಿ, ರಾಜ್ಯಕ್ಕೆ ಕೇಳಿದ್ರೆ ಕೇಂದ್ರಕ್ಕೆ ಕೇಳ್ರಿ ಅಂದ್ಬಿಟ್ಟು ಒಂದು ಕಡೆ ಸುಣ್ಣ ಒಂದು ಕಡೆ ಬೆಣ್ಣೆ ಕೊಟ್ಟಂಗಾಗಿದೆ ಸರ್ ನಮ್ಮ ಕೈಗೆ. ಇಷ್ಟೇ. ಮತ್ತು ಇವು ಸೀಟಿಗೆ ಕುತ್ಕೊಂಡು ಕಿತ್ತಾಡ್ತಾರೆ ಹೊರತು ನಮ್ಮಂಥ ಯುವಕರಿಗೆ ಒಂದು ಒಳ್ಳೆ ಕರ್ಕೊಂಡು ಹೋಗ್ತಾಯಿಲ್ಲ ನೋಡಿ. ಈಗ ನಾನೇನು ಹೇಳ್ತಾ ಇದ್ದೀನಿ, ಈ ಥರದ್ರ ಬದಲು ಬಜೆಟ್ ಎಲ್ಲ ಮಾಡ್ತಿರಲ್ಲ, ಒಂದು ಒಳ್ಳೆ ಡಿಸ್ಟ್ರಿಕ್ಟ್ ಸೆಕ್ಟರ್ನಲ್ಲಿ ನೀವು IAS IPS KS ಓದೋಕ್ಕೆ ಕೋಚಿಂಗ್ ಮಾಡೋಕ್ಕೆ ಒಂದು ಒಳ್ಳೆ ಫ್ರೀ ಸೆಕ್ಟರ್ಗಳು ಕೊಟ್ಟರೆ ಮಕ್ಕಳು ಡೆವಲಪ್ಮೆಂಟ್ ಆಗ್ತಾರೆ. ಅವರು ಕೂಡ 4 ಜನಕ್ಕೆ ಎಜುಕೇಷನ್ ಕೊಟ್ಟರೆ 4 ಜನಕ್ಕೆ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಅಂತ ಹೇಳ್ತಾರೆ. ಗಾರ್ಮೆಂಟ್ಸ್ಗಳು ತರ್ಬೋದು, ಇಂಡಸ್ಟ್ರೀಸ್ ಮಾಡ್ಬೋದು ಅಲ್ವಾ. ಮನುಷ್ಯನಿಗೆ ಸಪೋರ್ಟ್ ಮಾಡಬೇಕು ಗೌರ್ಮೆಂಟು. ಅಮೂಲ್ಯ ಅವರು, ಇದಕ್ಕೆ ಕಡಿವಾಣ ಅನ್ನೋದು ಇಲ್ವಾ? ಅಂದರೆ ರಾಜ್ಯ ಸರ್ಕಾರ ಯಾವ ರೀತಿಯಾಗಿ ಕೈ ಜೋಡಿಸ್ಬೇಕಾಗತ್ತೆ? ಫಸ್ಟ್ ಆಫ್ ಆಲ್ ಲೀಗಲ್ ಆಗಿ ಮಾಡಿರೋದೇ ತಪ್ಪು. ಹೌದು, ಯಾವ ರೀತಿ ಜೋಡಿಸ್ಬೇಕಾಗತ್ತೆ ಅಂತ ಅಂದರೆ ನಾನು ಅದೇ ಹೇಳ್ತಿದ್ದೀನಲ್ಲ, ಅಲ್ಲೇ ಇರೋವಾಗ ಏನು ಹೇಳೋಕ್ಕೂ ಇದೇ ಬರ್ತಿಲ್ಲ ನನಗೆ. ಅಲ್ಲಲ್ಲೇ ಇದ್ದಾರಲ್ಲ, ಅವ್ರುಗಳು ಫಸ್ಟ್ ಬದಲಾಗಬೇಕು. ಬದಲಾವಣೆ ಅನ್ನೋದು ಅವರಿಂದನೇ ಬರಬೇಕು, ಅವಾಗ ಎಲ್ಲರೂ ಬದಲಾಗ್ತಾರೆ. ಸಿಂಪಲ್. ಅವ್ರಿಗೆ ಅರಿವಿರಬೇಕು ಅಲ್ವಾ. ನಾವು ಜನ ನಮ್ಮನ್ನ ಆಯ್ಕೆ ಮಾಡಿದ್ದಾರೆ, ಕೂರಿಸಿದ್ದಾರೆ, ಸೊ ಅದಕ್ಕೆ ನಾವು ಬದ್ಧರಾಗಿದ್ದೀವಾ ಇಲ್ವಾ ಅನ್ನೋ ಸೆನ್ಸ್ ಅವ್ರಿಗಿರಬೇಕು ಅನ್ನೋದು ನನ್ನ ಅಭಿಪ್ರಾಯ. ಅವ್ರು ಚೇಂಜ್ ಆದಾಗ ಎಲ್ಲನೂ ಚೇಂಜ್ ಆಗುತ್ತೆ. ಅಥವಾ ಸ್ಟ್ರಿಕ್ಟ್ಲಿ ಈ ಥರ ಈಗ ಯಾರು ಇದು ಮಾಡ್ತಾರೋ ಅವ್ರಿಗೆ ಕಠಿಣವಾದ ಶಿಕ್ಷೆ ಇದೆ, ಒಂದು 20 ವರ್ಷನೋ ಎಷ್ಟೋ, ಅಥವಾ ಇಷ್ಟು ದುಡ್ಡು ಕೊಡಬೇಕಾಗತ್ತೆ ಅನ್ನೋದು ಏನೋ ಒಂದು ಕ್ರಮಬದ್ಧತೆ ತಗೊಂಡ್ರೆ ಬಹುಶಃ ಆವಾಗ ಇದೆಲ್ಲ ನಿಲ್ಬಹುದು. ಈಗ ಇದಕ್ಕೆ ಸುಧಾರಣೆ ಹೇಗೆ? ಅಂದರೆ ಸುಧಾರಣೆ ಅಂದರೆ ಯಾವ ರೀತಿಯ ಕಾನೂನು ಕ್ರಮ ಬೇಕಾಗುತ್ತೆ ಅಂತ ಸರ್? ಇದಕ್ಕೆ ಸರ್ಕಾರ ಯಾವುದಾದ್ರೂ ಒಂದು ಒಳ್ಳೆ ಕೇಸ್ ಇದು ಮಾಡ್ಬೇಕು, ಆ್ಯಕ್ಟ್ ತರಬೇಕು. ಇದಕ್ಕೆ ಜವಾಬ್ದಾರಿ ಅಲ್ವಾ ಮಕ್ಕಳನ್ನ ಕಾಪಾಡೋದು, ನಮ್ಮ ಇಂಡಿಯನ್ ಗೌರ್ಮೆಂಟ್ ಮಕ್ಕಳನ್ನ. ಸೊ ಇದಕ್ಕೆ ಒಂದು ಒಳ್ಳೆ ಕಡಿವಾಣ ಹಾಕಿ ಒಂದು ಒಳ್ಳೆ ರೂಲ್ಸ್ ಮಾಡಿದ್ರೆ ಆವಾಗ ಇದಾಗುತ್ತೆ. ಇನ್ ಕೇಸ್ ಈ ನಾಯಕರುಗಳು ತಂದಿಲ್ಲ ಅಂದರೆ ಸರ್ಕಾರ ಇದ್ರ ಬಗ್ಗೆ ಹೋರಾಟ ಮಾಡಬೇಕು. ಸರ್ಕಾರ ಅಂದರೆ ಯಾರು ಸರ್? ನಾವೇ ಅಲ್ವಾ. ನಾವು ಹೋರಾಟ ಮಾಡಬೇಕಾಗತ್ತೆ. ಇತ್ತೀಚೆಗೆ ಯೂಟ್ಯೂಬರ್ಸ್ಗಳು ಏನು ಹೇಳ್ತೀರಿ ಮೇಡಮ್? ಅವ್ರದ್ದು ಹಾವಳಿ ಜಾಸ್ತಿ ಆಗ್ತಾ ಇದೆ. ಹೌದು, ಯೂಟ್ಯೂಬರ್ಸು ತುಂಬ ಜಾಸ್ತಿ ಆಗ್ತದೆ. ಅದೇ ಅವ್ರಿಗೆ ಓಕೆ ಇಷ್ಟು ಪ್ರಮೋಷನ್ ಮಾಡಿಕೊಡಿ, ಇಷ್ಟು ದುಡ್ಡು ಕೊಡ್ತೀವಿ, ಅದೇ ಮನಿ ಮೈಂಡೆಡ್. ಇನ್ಕಮ್ ಹೇಗಿರುತ್ತೆ ಅದು? ಇನ್ಕಮ್ ನಿಮಗೆ ಬೆಟ್ಟಿಂಗ್ ಆ್ಯಪ್ದೆಲ್ಲ ತುಂಬ ಲ್ಯಾಕ್ಸ್ ಟುಗೆದರ್ ಇರುತ್ತೆ. ಕಡಿಮೆ ಅಂದರೂ ನಿಮಗೆ ಒಂದು 25,000 ಲ್ಯಾಕ್ಸ್ ಟುಗೆದರ್ವರೆಗೂ ಕೊಡ್ತಾರೆ. 100% ಯೂಶಲ್ ಆಗಿ ಬೆಟ್ಟಿಂಗ್ ಜಸ್ಟ್ 30 ಸೆಕೆಂಡ್, 1 ನಿಮಿಷ, 2 ನಿಮಿಷ ಅಷ್ಟೇ ಇರುತ್ತೆ. ಒಂದು ಅದೇ ಡಿಪೆಂಡ್ಸ್, ಕೆಲವೊಂದು 20 ಮಿನಿಟ್ಸ್ ಅಥವಾ ಕೆಲವೊಂದು ಡಿಪೆಂಡ್ಸ್ ಆನ್ ದ ಇದು ನಿಮಗೆ ಅವರ ಆ್ಯಪ್ ಅದು ಪ್ರಮೋಷನ್. ಬೇರೆ ಪ್ರಮೋಷನ್ಗಿಂತ ಈ ರೀತಿಯ ಒಂದು ಇಲ್ಲಿಗಲ್ ಆಗಿ ಪ್ರಮೋಷನ್ ಅದನ್ನ ಮಾಡಿದ್ರೆ ಅದಕ್ಕೆ ಜಾಸ್ತಿ ದುಡ್ಡು, ಅದಕ್ಕೆ ಜಾಸ್ತಿ ಸರ್. ಇದೊಂದು ಇಲ್ಲಿಗಲ್ ವೆಬ್ಸೈಟು, ಓಕೆನಾ, ವಿಗಾಸ್ 11 ಅಂತ. ಇದೇ ಥರ ಒಂದು ಸುಮಾರು ವೆಬ್ಸೈಟ್ಗಳಿದೆ. ಇದು ಒಂದು ಪ್ರಮುಖ ಪಾತ್ರ ವಹಿಸುತ್ತೆ ಇಂಡಿಯಾನಲ್ಲಿ. ಸೊ ಇದಕ್ಕೆ ಹಾಕೋ UPI ದುಡ್ಡಿದೆಯಲ್ಲ, ಇದಕ್ಕೆ ಡೆಪಾಸಿಟ್ ಮಾಡಿ ನೀವು. ಜಸ್ಟ್ ನನ್ನ ಹತ್ರ UPI ಎಲ್ಲ ಯೂಸ್ ಮಾಡಲ್ಲ. ನೀವು ಒಂಚೂರು ಸ್ಕ್ಯಾನರ್ ಪೇ ಮಾಡೋ ಆಪ್ಷನ್ಗೆ ಹೋದ್ರೆ ನಿಮ್ಗೆ ಏನಾಗುತ್ತೆ ಅಂದರೆ ಯಾವುದಾದ್ರೂ ಒಂದು ಕರೆಂಟ್ ಅಕೌಂಟ್ಗೆ ಹೋಗೋ ಇದಾಗುತ್ತೆ ಸರ್. ನೀವು ಚೆಕ್ ಮಾಡ್ಬೋದು, ಒಂದ್ಸರಿ ಚೆಕ್ ಮಾಡಿ. ₹1 ಕೊಡೋಕೆ ಇಷ್ಟಪಡಲ್ಲ. ಅಲ್ಲ, ಕೊಡೋಕ್ಕಲ್ಲ, ಚೆಕ್ ಮಾಡಿ ತೋರಿಸ್ಬೋದಲ್ವಾ ತಪ್ಪೇನಾಗ್ತಿದೆ ಬ್ಯಾಂಕಿಗೆ ಹೋಗಿ, ಅಂದರೆ ಲೈಕ್ ಆ ಕಂಪ್ನಿಗೆ ಹೋಗ್ತಲ್ಲ, ಎಲ್ಲಿ ಹೋಗ್ತಿದೆ ಅನ್ನೋದು ಗೊತ್ತಾಗುತ್ತೆ. ಇನ್ಫಾರ್ಮೇಷನ್ ಸರ್, ಇದೆಲ್ಲ ಕ್ಲೂಗಳು ಹಿಡಿಯೋಕ್ಕೆ ಇಲ್ಲ, ಕ್ಲೂಗಳು ಸಿಗ್ತಿಲ್ಲ ಅಂತ ಕಾಯ್ತಿದ್ದಾರೆ. ಈ ಕ್ಲೂಗಳು ನಾನೇ ಕೊಡ್ತೀನಿ ತಗೊಳ್ಳಿ, ಎಷ್ಟು ಕ್ಲೂ ಬೇಕು ನನ್ನ ಹಿಡ್ಕೊಂಡು ಕರ್ಕೊಂಡೋಗ್ರಿ ನೀವು ಅಲ್ವಾ. ಇದು ಏನೇನು ಬೇಕು ನಿಮ್ಗೆ ಇನ್ಫಾರ್ಮೇಶನ್? ಅದೇ ನಿಮ್ಮ ಪ್ರಕಾರ ಎಲ್ಲಿಂದ ಜಾಗೃತಿ ಬೇಕು ಅಂದರೆ ಪೊಲೀಸ್ ಇಲಾಖೆ ಮಾಡಬೇಕಾ ಅಥವಾ ಸರ್ಕಾರ ಮಾಡಬೇಕಾ? ಅಥವಾ ಸರ್, ಪೊಲೀಸ್ ಇಲಾಖೆ ಮಾಡ್ತಾರೆ, ಸರ್ಕಾರ ಕೊಡಬೇಕು ಕೈಗೆ ಚಾರ್ಜ್ ಕೊಟ್ರೆ ಪೊಲೀಸ್ ಇಲಾಖೆ ನೋಡಿ ಕಸ ಬಾರ್ಗೆ ಹೆಂಗ್ ಬಳಿತಾರೆ ಅಂದರೆ ಕಸಗಳನ್ನ ಹಿಂಗೆ ದೆಬ್ಬಿಡ್ತಾರೆ, ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ ಸರ್. ಏನು ಮಾಡ್ತೀರಾ ನೀವು? ಒಂದು ಬಲಿಷ್ಠವಾದ ಆಫೀಸರ್ ನೀವು. ಈ ಆಫೀಸರ್ನ ನಮ್ಮ ಕೈನಲ್ಲಿ ಇದ್ದಾಗ ಅವ್ರು ಏನೋ ಒಳ್ಳೇದು ಮಾಡೋಕೆ ಕೊಟ್ಟಿದ್ರೆ ಅವ್ರನ್ನ ಟ್ರಾನ್ಸ್ಫರ್ ಮಾಡಿ ಇನ್ನೊಂದು ಯಾವುದಾದ್ರೂ ಡಮ್ಮಿ ಪೋಸ್ಟ್ನಲ್ಲಿ ಮಾಡಿಬಿಡ್ತಾರೆ. ಡಮ್ಮಿ ಪೋಸ್ಟ್ ಅಂದರೆ ಆ ಕೆಲಸಕ್ಕೆ ಗೌರವ ಇದೆ ಅಂತ ಲೀಡ್ರನ್ನ ಆ ಪೋಸ್ಟಿಗೆ ಇದು ಮಾಡ್ತಾರೆ, ಕೇಪಬಲ್ ಇರಲ್ಲ. ಹಂಗೆ ಮತ್ತು ಹೇಗೆ ಸುಧಾರಣೆ ಆಗೋದು ಹೇಗೆ ಅಮೂಲ್ಯ ಅವರ? ಈಗ ಪ್ರಮುಖವಾಗಿ ನಾನು ಇಲ್ಲಿ ನಟ ನಟಿಯರ ಬಗ್ಗೆ ಮಾತಾಡ್ತೀನಿ, ಯಾಕಂದರೆ ನೀವು ಒಬ್ಬರು ನಟಿಯಾಗಿರೋದ್ರಿಂದಾಗಿ
ಸೊ ಇವರು ಏನು ಸಂದೇಶವನ್ನು ಕೊಡಕ್ಕೆ ಹೊರಡ್ತಿದ್ದಾರೆ ಅಂತೇಳಿ, ಅಂದರೆ ನನಗೆ ಫಾಲೋವರ್ಸ್ ಇದ್ದಾರೆ, ನಾನು ಏನು ಬೇಕಾದರೂ ಮಾಡಿದ್ರು ನನ್ನ ಅಭಿಮಾನಿಗಳು ತಗೋತಾರೆ ಅನ್ನೋ ಒಂದು ಮೂರ್ಖತನ, ದಡ್ಡತನ ಅಂತೂ ಅವ್ರಿಗೆ ಇದ್ದೇ ಇರುತ್ತೆ. ಸೊ ಅದು ಎಷ್ಟರ ಮಟ್ಟಿಗೆ ಈಗ ಅಂದರೆ ಒಬ್ಬ ಸ್ಟಾರ್ ನಟ ಆಗಿರೋ ನಟಿ ಆಗಿರುವ ಏನೇ ಇಲ್ಲ ಅವ್ನು ಬಳಸುವಂಥ ವಸ್ತುಗಳಿಂದ ಹಿಡಿದ ಅಲ್ಲಿಂದ ಎಲ್ಲವನ್ನ ಅವ್ರು ತಗೋತಾರೆ. ಅವ್ರು ತಗೊಂಡಿದ್ರೆ ಬ್ರ್ಯಾಂಡೆಡ್ ಇರುತ್ತೋ ಅಥವಾ ಏನೋ ಚೆನ್ನಾಗಿರುತ್ತೆ ಅಂತೇಳಿ. ಬಟ್ ಮಧ್ಯದಲ್ಲಿ ಈ ರೀತಿ ಮನೆ ಹಾಲು ಕೆಲಸ ಇದೆಯಲ್ಲ, ಇದು ಎಷ್ಟು ಮಟ್ಟಿಗೆ ಸರಿ ಅಂತ ಅದನ್ನೇ ಹೇಳ್ರಿ, ಅದೇ ಸರಿ ಇಲ್ಲ ಅಂತಾನೆ ಹೇಳ್ತಾರೆ. ಅದು ಅರಿವು ಅವ್ರಿಗೆ ಅಂದರೆ ಹುಟ್ಟಬೇಕು. ಜೆನ್ಯೂನ್ಲಿ ಹುಟ್ಟಿದಾಗ ದೇ ವಿಲ್ ಸ್ಟಾಪ್ 100%. ಆ ಥರದ್ದು ನನ್ನ ಪ್ರಕಾರ ಇನ್ಮೇಲೆ ಸ್ಟಾಪ್ ಮಾಡಿಬಿಡ್ತಾರೆ. ಯಾಕಂದರೆ ಗೊತ್ತಲ್ಲ ಇವಾಗ ಏನಾಗಿದೆ ಇನ್ಸಿಡೆಂಟ್ ಆಗಿರೋದ್ರಿಂದ. ಇನ್ನು ಮುಂದೆ ಅಕಸ್ಮಾತ್ ಯಾರು ತೊಗೊಂಡಿರೋರು ದುಡ್ಡು ವಾಪಸ್ ಕೊಡೋ ಸಾಧ್ಯತೆ ಇದೆ ಇವಾಗ. ಯಾಕಂದ್ರೆ ಇವಾಗ ಸ್ವಲ್ಪ ರೈಸ್ ಆಗಿರೋದ್ರಿಂದ ಇದ್ರ ಬಗ್ಗೆ. ಸೊ ಅದೇ ನೀವು ಹೇಳ್ದಂಗೆ ಅದು ಅವರಲ್ಲೇ ಬರಬೇಕಷ್ಟೇ. ನಾನು ನೀವೆಲ್ಲ ಹೋಗಿ ಸರಿ ಮಾಡೋಕ್ಕಂತೂ ಆಗಲ್ಲ. ಈಗ ನಾನು ಹೆಂಗೆ ಎಚ್ಚೆತ್ಕೊಂಡೆ ಒಂದು ಮಾಡಿದೆ, ನಾನು ಹೇಳಿದೆ ಒಂದೇ ಒಂದು ಮಾಡಿದ್ದು. ಅದಾದ್ಮೇಲೆ ಯಾವ್ದು ಬಂದರೂ ಎಷ್ಟು ಕೊಡ್ತೀನಿ ಅಂದರೂ ನಾನು ಮಾಡಿಲ್ಲ. ಅದೇ ಎಚ್ಚರಿಕೆ. ತಪ್ಪು ಮಾಡೋದು ಸಹಜ, ಅದನ್ನು ತೆತ್ಕೊಂಡು ಯಾರಿಗೂ ತೊಂದರೆ ಕೊಡದೋ ರೀತಿ ಬದುಕಬೇಕಷ್ಟೇ. ಅಷ್ಟೇ ಸಿಂಪಲ್. ಒಂದು ಅಪ್ರಿಸಿಯೇಟ್ ಮಾಡ್ಬೇಕು, ನಾವು ಒಪ್ಕೊಂಡಿದ್ದೀರಲ್ಲ. ನಾನು ಒಪ್ಕೊಂಡಿದ್ದೀನಿ. ನಾನು ಆ ಥರ ಎಲ್ಲರೂ ಒಪ್ಕೊಂಡ್ರೆ ತುಂಬ ಖುಷಿ ಆಗುತ್ತೆ. ಸಾರಿ ಕೇಳಿ ಒಂದು ಒಳ್ಳೆ ಜನರಿಗೆ ಬುದ್ಧಿ ಹೇಳಿದ್ರೆ ತುಂಬ ಸುಮ್ಮನೆ ಯಾಕೆ ನಾನು ಫಸ್ಟ್ ಆಫ್ ಆಲ್ ನಾಟಕ ಮಾಡಕ್ಕೆ ಬರಲ್ಲ ನನಗೆ. ಆಮೇಲೆ ಈಗ ಅನ್ಕೊಳ್ಳಿ, ಈಗ ಯಾವತ್ತೋ ಒಂದಿನ ಅದು ಬಂದೇ ಬರುತ್ತಾ, ಅವಾಗ ಇದೇನಪ್ಪ ನ್ಯೂಸಲ್ಲಿ ಹಂಗೆ ಮಾತಾಡಿದ್ರು, ಅವಾಗಲೂ ಬೇಜಾರು ಮಾಡ್ದಂಗೆ ಅದು. ಇನ್ಸ್ಟೆಡ್ ಆಫ್ ದಟ್ ಒಪ್ಕೊಂಡ್ಬಿಟ್ಟು ತಪ್ಪು ಮಾಡಿದ್ರೆ ಬೆಲೆನೇ ಇಲ್ಲಲ್ಲ ಸರ್, ಮುಖವಾಡಕ್ಕೆ ಬೆಲೆ ಇಲ್ಲಿ. ರಘು ಅವರೇ, ಈಗ ನೀವು ಹೋರಾಟವನ್ನು ಮಾಡ್ತಾ ಇದ್ರಿ, ಜಿಲ್ಲೆಗೆ ಹೋಗಿ ಮನವಿಯನ್ನು ಕೂಡ ಮಾಡಿದ್ರಿ. ಬಟ್ ನಿಮ್ಮ ಹೋರಾಟದಲ್ಲಿ ಯಾರಿಗಾದರೂ ಹಿಡಿದ್ಬಿಟ್ಟು ಪೊಲೀಸರ ಕೈಗೆ ಒಪ್ಪಿಸಿದಾರಾ ಅಥವಾ ಅವರಿಗೆ ಕಾನೂನು ಕ್ರಮ ಆಗಿದೆಯಾ? ಸರ್, ನಾವು ಹೋರಾಟ ಮೊದಲನೇದಾಗಿ ಕಾನೂನು ವಿರುದ್ಧ ಮಾಡಲ್ಲ ಸರ್. ಕಾನೂನು ಹೇಗಿದೆ ಅದ್ರ ಪ್ರಕಾರ ಮಾಡ್ತೀವಿ ಹೋರಾಟ. ಹೋರಾಟ ಮಾಡೋಕ್ಕೆ ಅವಕಾಶ ಇದೆ ಇಲ್ಲಿ. ನಮ್ಮ ವಾಯ್ಸ್ನ ರೈಸ್ ಮಾಡೋಕ್ಕೆ ಪ್ರತಿಯೊಬ್ಬ ಮನುಷ್ಯನಿಗೂ ಹಕ್ಕಿದೆ. ಸೊ ನಮ್ಮ ಸಂಘಟನೆ ಯಾವ ರೀತಿ ಹೋರಾಟ ಮಾಡುತ್ತಂದರೆ, ನಮ್ಮ ಸಂಘಟನೆ ಏನಿದ್ರು ಡೈರೆಕ್ಟ್ ಸರ್ಕಾರಕ್ಕೆ ಏನಿದೆ ನಮ್ಮ ಮನವಿ ಮುಖಾಂತರ ನಾವು ಆಗ್ತಿರೋ ಅನ್ಯಾಯದ ವಿರುದ್ಧ ನಾವು ಹೋರಾಟ ಮಾಡ್ತೀವಿ ಕಾನೂನು ಬದ್ಧವಾಗಿ. ಕಾನೂನು ನೋಡಿ ಸರ್, ಇವಾಗ ಏನೋ ಹೋರಾಟ ಮಾಡಿದ್ವಿ, ಹೊಡೆದ್ವಿ, ಇನ್ನೊಂದು ಮತ್ತೊಂದು ಮಾಡಿದ್ವಿ ಅಂದರೆ ಯಾರಿಗೆ ಲಾಸು? ನಮಗೆ ಅಲ್ವಾ ಲಾಸು? ಕರೆಕ್ಟ್ ವೇನಲ್ಲಿ ಇರಬೇಕು ಹೋರಾಟ, ಅದನ್ನ ರೀಚ್ ಆಗಬೇಕು. ಇದಕ್ಕೆ ಹೋರಾಟ ಮಾಡ್ತೀವಿ ಸರ್. ಇನ್ ಕೇಸ್ ಇವರು ಚಾರ್ಜ್ ತೊಗೊಂಡಿಲ್ಲ ಅಂದ್ರೂ ನಾವು ಬೇರೆ ರೀತಿ ಹೋರಾಟ ಮಾಡಬೇಕಾಗತ್ತೆ. ಯಾಕಂದರೆ ಈಗಾಗಲೇ ನೋಡಿದ್ದೀರಾ, ಭಗತ್ ಸಿಂಗ್ ಸಂಘ ಆಗಿರ್ಬೋದು, ಸುಭಾಷ್ ಚಂದ್ರ ಬೋಸ್ ಸಂಘ ಆಗ್ಬೋದು, ಅಂಬೇಡ್ಕರ್ ಸಂಘ ಆಗಿರ್ಬೋದು, ಸಂಗೊಳ್ಳಿ ರಾಯಣ್ಣ ಸಂಘ ಆಗಿರ್ಬೋದು. ಇವ್ರು ಯಾರು MLA ಮಿನಿಸ್ಟ್ರುಗಳೆಲ್ಲ ಸರ್, ದೇಶಕ್ಕೋಸ್ಕರ ಹೋರಾಡಿದವ್ರು ಇವರೆಲ್ಲ. ಅರ್ಥ ಆಯ್ತಾ ಸರ್? ಇವರೆಲ್ಲ ರಾಜರಂತೆ ಬದುಕ್ತರು. ಅದೇ ಥರ ರಾಜರಂತೆ ಬದುಕ್ತಿರೋ ಹೋರಾಟಗಾರರು ತುಂಬ ಇದ್ದಾರೆ. ತಲವಾರು ಎತ್ಕೊಂಡ್ಬರ್ತಾರೆ ಸರ್ ಮನೆಗೆ ತಪ್ಪಾಯ್ತಂದ್ರೆ. ಅಂದರೆ ಆದಷ್ಟು ಬೇಗನೆ ಎಚ್ಚೆತ್ಕೊಳ್ಬೇಕು ಅಂತ ಹೇಳ್ತಾ ಇದ್ದೀನಿ. ಇಲ್ಲಾಂದ್ರೆ ಮುಂದಿನ ದಿನಗಳು ಉಗ್ರವಾಗಿರುವಂಥ ಹೋರಾಟವನ್ನ ಮಾಡ್ತೀವಿ. ಹೌದು, ಉಗ್ರ ಹೋರಾಟ ಅಂತ. ಅದೇ ತಲವಾರಿಂದ ಉಗ್ರವಾದ ಹೋರಾಟ ಅಂದರೆ ಅರ್ಥ ಆಗ್ಬಿಡುತ್ತೆ. ಯಾಕಂದರೆ ಇಲ್ಲಿ ನೋಡಿ, ಮಾದೇವಪುರನಲ್ಲಿ ಆಫೀಸ್ ಇದೆ, ಯಾವುದೋ ಒಂದು ಫಾರಿನ್ ಕಂಪ್ನಿದು ಅದು ಆಫೀಸು, ಕಾರ್ಪೊರೇಟ್ ಕಂಪ್ನಿದು. ಸೊ ಆಫೀಸು ಇದೆಯಲ್ಲ, ಆ ಆಫೀಸ್ನ ಬ್ಯಾನ್ ಮಾಡಬೇಕು, ಅಂದರೆ ಸೀಸ್ ಮಾಡಬೇಕು. ಸೀಸ್ ಮಾಡಿ ಅವ್ರಿಗೆ ಇಲ್ಲಿ ಯಾವುದೇ ರೀತಿ ಆಫೀಸ್ ಮಾಡೋಕ್ಕೆ ಈ ಥರದ್ದು ಬಿಡಬೇಡ ಸರ್. ಟೆಲಿಕಾಲರ್ಸ್ ಆಫೀಸ್ಗಳನ್ನ ಸೀಸ್ ಮಾಡಬೇಕು. ಅರ್ಥ ಇಲ್ಲಾಂದರೆ ಆಫೀಸ್ನ ಈ ಥರ ಎಲ್ಲ ಮಾಡಿಲ್ಲ ಅಂದರೆ ನೆಕ್ಸ್ಟು ಡೈರೆಕ್ಟಾಗಿ ಹೇಳ್ತಿದ್ದೀನಿ ಸರ್, ಕಮಿಷನರ್ ಸರ್, ನಾವು ಹೋರಾಟ ಮಾಡ್ತೀವಿ, ತುಂಬ ಅಭಿಮಾನ ಇಟ್ಕೊಂಡು ಹೋರಾಟಗಾರರು ಇದ್ದಾರೆ. ಒಬ್ಬೊಬ್ಬರು ರೊಚ್ಚಿಗೆತ್ತಿ ಉಗ್ರ ಹೋರಾಟ ಮಾಡಿದ್ರೆ ಆಫೀಸೆಲ್ಲ ಹೊಡೆದಾಕ್ತಾರೆ. ಆಮೇಲೆ ನೀವೇ ಬೇರ್ ಮಾಡ್ಕೋಬೇಕಾಗತ್ತೆ. ದಯವಿಟ್ಟು ಇದೆಲ್ಲ ನೀವು ಗಮನಿಸಿ ಮೇಲಧಿಕಾರಿಗಳಿಗೆ ತಿಳಿಸಿ ಅಂತ ಹೇಳ್ತಿದ್ದೀನಿ. ಎಸ್, ಅಮೂಲ್ಯ ಅವರೀಗ ದುಡ್ಡಿಗಾಗಿ ಈ ರೀತಿ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಒಂದು ಪ್ರಶ್ನೆ. ಆದರೆ ಇನ್ನೊಂದು ಏನು ಅಂತಂದರೆ, ಈ ರೀತಿಯಾಗಿ ಬೆಟ್ಟಿಂಗ್ ಆ್ಯಪ್ಗಳಿಗೆ ಅಡಿಕ್ಟ್ ಆಗ್ತಾ ಇರುವಂಥ ಕೆಲವೊಂದಿಷ್ಟು ಯುವಕರ ಆರೋಗ್ಯದ ಮೇಲೂ ಕೂಡ ಪರಿಣಾಮ ಬೀರುತ್ತೆ, ಮಾನಸಿಕವಾಗಿ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಸ್ವಂತವ್ರಿಗೆ ಏನು ಹೇಳ್ತೀರಿ? ಅಂಥವ್ರಿಗೆ ಏನು ಹೇಳ್ತೀನಿ, ಅದೇನೆ ಮನಿ ಮೈಂಡೆಡಾಗಿ ಯೋಚನೆ ಮಾಡೋದು ಬಿಟ್ಟು ಒಂದು ಏನಂತಾರೆ ಸಾಮಾಜಿಕ ಕಳಕಳಿಯಿಂದ ಯೋಚನೆ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ದುಡ್ಡು ಈ ರೀತಿಯೆಲ್ಲ ಇನ್ನೊಂದು ರೀತಿ ಸಂಪಾದನೆ ಮಾಡ್ಬೋದು. ಅದು 4 ಜನಕ್ಕೆ ಅದು ಎಲ್ಲೋ ಒಂದು ಕಡೆ ಅದು ಸರಿ ಹೋಗ್ತಿಲ್ಲ ಅಂದಾಗ ಅದನ್ನು ಎಚ್ಚೆತ್ಕೋಬೇಕಾಗತ್ತೆ. ಸೊ ಆ ಅರಿವನ್ನ ಇಟ್ಕೊಳ್ಳಿ ಅಂತ ನಾನು ಯಾರ್ಯಾರು ಆ್ಯಕ್ಟರ್ಸ್ ಈ ರೀತಿಯ ಒಂದು ಆ ದುಡ್ಡನ್ನ ಎಷ್ಟು ಮಾಡಬೇಕು, ಒಳ್ಳೆ ರೀತಿಯಲ್ಲಿ ಮಾಡಬೇಕು. ತುಂಬ ದುಡ್ಡು ಏನು ಸರ್ ಎತ್ಕೊಂಡು ಹೋಗ್ತೇವೆ ಸರ್ ಮಣ್ಣ ಮೇಲೆ ಹಾಕ್ಕೊಂಡು. ಆಮೇಲೆ ಇನ್ನೊಂದೇನೆಂದರೆ, ಆಲ್ರೆಡಿ ಒಬ್ಬರು ದೇವತಾ ಮನುಷ್ಯ ನಮ್ಗೆ ಹೇಳ್ಕೊಟ್ಟು ಹೋಗಿದ್ದಾರೆ, ಜೀವನದಲ್ಲಿ ಏನೂ ಬರಲ್ಲ, ನಾವು ಮಾಡಿರೋ ಹೆಸರು ಜನ, ನಾವು ಮಾಡಿರೋ ಒಳ್ಳೆ ಕೆಲಸ ಅಷ್ಟೇ ಬರೋದು. ನಾನು ಫಿಂಗರ್ ಪ್ರಿಂಟ್ ನೋಡಿ, ಅಪ್ಪು ಸರ್ ಬಗ್ಗೆ ನೋಡಿ, ಅಪ್ಪು ಸರ್ ಫಿಂಗರ್ ಪ್ರಿಂಟ್ ಇಕ್ಕಿರೋದೇ ಅವ್ರ ಎದೆಗೆ. ಅಟ್ಲೀಸ್ಟ್ ಒಂಚೂರು ಅಲ್ವಾ ಗುಣ ಬರಲಿ ಅವ್ರು. ನನ್ನ ಪ್ರಕಾರ ಪುನೀತ್ ರಾಜ್ಕುಮಾರ್ ಸರ್ ಎಲ್ಲೂ ಈ ರೀತಿಯ ಒಂದು ಏನಂತಾರೆ ಅಸಂಬದ್ಧ
ವಾಗಿ ಯಾವತ್ತೂ ಆ ಥರದೊಂದು ಆ್ಯಪ್ಸ್ ಬಗ್ಗೆ ಅಥವಾ ಯಾವುದೋ ಒಂದು ಅನ್ವಾಂಟೆಡ್ ಯಾರು ಈ ತರ ಮಾಡಿಲ್ಲ. ಯಾವುದೇ ರೀತಿ ಇದು ಮಾಡಿಲ್ಲ ಸರ್. ಎಲ್ಲ ಬೆಂಬಲ ಮಾಡಿದ್ದಾರೆ, ಹೋರಾಟಗಾರರಿಗೆ ತುಂಬಾ ಬೆಂಬಲ ಕೊಟ್ಟಿದ್ದಾರೆ. ಸೊ ಶಿವರಾಜ್ ಕುಮಾರ್ ಸರ್ ಅಂತೂ ನೀವು ನೋಡ್ಕೊಂಡು ಬಂದಿದ್ದೀರಾ, ಕಾವೇರಿ ವಿಚಾರ ಆಗ್ಲಿ ಇನ್ನೊಂದು ಮತ್ತೊಂದಕ್ಕೆ ಬಂದು ಬೆಂಬಲ ಕೊಡ್ತಾರೆ. ಬೇರೆಯವರೆಲ್ಲ ಬಿಸಿ ಶೂಟಿಂಗ್ ಅಲ್ಲಿ ಇದೀನಿ, ಇನ್ನೊಂದು ಕಡೆ ಇದೀನಿ, ಮತ್ತೊಂದು ಕಡೆ ಇದೀನಿ ಅಂತಾರೆ. ಏನ್ ಮಾಡ್ತೀರಾ? ಸೊ ಅದೇ ಅವರ ಒಂದು ಏನಂತಾರೆ ನಡೆ ನುಡಿನ ನೀವು ಕೂಡ ಅಳವಡಿಸ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ಬೋದು ಅಷ್ಟೇ. ಅವರಲ್ವಾ ಅವ್ರ ಫ್ಯಾನ್ಸ್ಗೆ ಇದುವರೆಗೂ ಅವರು ಯಾರಿಗೂ ಆದ್ರೆ ಒಳ್ಳೇದು ಮಾಡಿಲ್ಲ ಕೆಟ್ಟದಂತೂ ಮಾಡಬೇಡಿ ಅಂತಾನೆ ಹೇಳಿರೋದೇ ಜಾಸ್ತಿ. ಆ ರೀತಿಯಾಗಿ ಬದುಕು ತುಂಬಾ ಮುಖ್ಯ ಆಗುತ್ತೆ ಅನ್ಸುತ್ತೆ ನನ್ನ ಪ್ರಕಾರ. ಡಾಕ್ಟರ್ ರಾಜ್ಕುಮಾರ್ ಫ್ಯಾಮಿಲಿಯಿಂದ ಈಗಿನ ನಟ ನಟಿಯರು ಕಲಿಯುವಂಥದ್ದು ಏನಿದೆ ಅಂತ? ಅದನ್ನೇ ಒಂದು ಮಾನವೀಯತೆ ಆ್ಯಂಡ್ ಎಷ್ಟೇ ದೊಡ್ಡ ವ್ಯಕ್ತಿ ಆದರೂ ಎಷ್ಟೇ ಅದೇ ಒಂದು ಕೈಂಡ್ನೆಸ್, ಹ್ಯುಮ್ಯಾನಿಟಿ ಆ್ಯಂಡ್ ಹೌ ಟು ರೆಸ್ಪೆಕ್ಟ್ ಹೂವರ್ ಇಟ್ ಮೇ ಬಿ. ನಮ್ಮ ಜೀವನ ಏನು ಕೊಟ್ಟಿದೆ ಅಂತ ತಿಳ್ಕೊಳಕ್ಕೆ ಅವ್ರನ್ನ ಫಾಲೋ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ಅಷ್ಟೇ. ಆ ರೀತಿಯ ಒಂದು ನಡೆ ನೋಡಿ ತಿಳ್ಕೊಬೇಕಾಗತ್ತೆ. ಬಟ್ ಈ ಸೆಲೆಬ್ರಿಟಿಗಳು ಯಾವ ರೀತಿಯಾಗಿ ಸಂದೇಶವನ್ನು ಕೊಡಬೇಕು ಅಂತೇಳಿ ಈಗ ಗೊತ್ತಾಯ್ತು. ಈಗ ಹೈದರಾಬಾದ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ, ಅದು ದೊಡ್ಡ ಮಟ್ಟದಲ್ಲಿ ಕೇಸ್ ನಡೀತಾ ಇದೆ, ಅದು ಬೇರೆ ವಿಚಾರ. ಬಟ್ ಇನ್ಮೇಲೆ ಅದು ನಮ್ಮ ರಾಜ್ಯ ಅಂತ ಬಂದಾಗ ಅಟ್ಲೀಸ್ಟ್ ಸೆಲೆಬ್ರಿಟಿ ಕಡೆಯಿಂದ ಯಾವ ರೀತಿಯಾಗಿ ಜಾಗೃತಿ ಇರಬೇಕು ಇದ್ರ ಬಗ್ಗೆ ಅಂತ? ಅದೇ ಜಾಗೃತಿ ಅಂದರೆ ಅದೇ ಇವಾಗ ನಿಮಗೆ ಅಲ್ಲಾಗಿರೋದೇ ಒಂದು ದೊಡ್ಡ ವಿಚಾರ. ಸೊ ಅದರಿಂದ ನೆಕ್ಸ್ಟು ನಾವಿಲ್ಲಿ ಮಾಡಿದಾಗ ನಮಗೇನು ತೊಂದರೆ ಆಗ್ಬೋದು ಅಥವಾ ನಮ್ಮ ಫ್ಯಾನ್ಸ್ಗೆಲ್ಲ ಏನು ಎಫೆಕ್ಟ್ ಆಗ್ಬೋದು ಅಥವಾ ನಮ್ಮ ಒಂದು ಪ್ರೋಗ್ರೆಸ್ ಲೆವೆಲ್ ಹೇಗೆ ನಮ್ಮ ಒಂದು ಆ ಪ್ರೋಗ್ರೆಸ್ ಲೆವೆಲ್ಗೆ ಈ ಥರದ ಆ್ಯಪ್ಗಳನ್ನ ಸಪೋರ್ಟ್ ಮಾಡೋದ್ರಿಂದ ಹೇಗೆ ಹೊಡ್ತಾ ಬೀಳುತ್ತೆ ಅನ್ನೋದು ಅವ್ರಿಗೆ ಅರಿವು ಆಗುತ್ತೆ. ನನ್ನ ಪ್ರಕಾರ ಈಗ ಆಲ್ರೆಡಿ ಆಗ್ಬಿಟ್ಟಿರುತ್ತೆ ಅನ್ಸುತ್ತೆ ಕೆಲವ್ರಿಗೆ. ಸೊ ಅದೇ ದುಡ್ಡು ಈಸ್ಕೊಂಡಿರೋರು ಈಗ ವಾಪಸ್ ಕೊಟ್ಬಿಡ್ತಾರೆ, ಅದಂತೂ ನಿಜ. ಸರ್ ಕೆಲವು ಸಚಿವರುಗಳು ಮಾತಾಡಿದ್ದಾರೆ, ತುಂಬ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ, ಹ್ಯಾಟ್ಸ್ ಆಫ್ ಹೇಳ್ತೀನಿ. ಪಾಪ 3 ದಿವಸ 4 ದಿವಸ ಕಾಯ್ದು ಮಾತಾಡಿದ್ದಾರೆ ಸರ್. ಸದನ್ನಲ್ಲಿ ನಗು ಬರುತ್ತೆ ನನಗೆ ಒಂದೊಂದು ಟೈಮ್ ನೋಡಿದ್ರೆ. ಯಾಕಂದರೆ ಅವ್ರು ಮಾತಾಡೋರು ಹೊಸ ಸಚಿವರುಗಳು ಮತ್ತು ಶಾಸಕರು ಬಂದಿದ್ದಾರಲ್ಲ, ಮಾತಾಡ್ಬೇಕಂದ್ರೆ ಇದೇ ಕೊಡಲ್ಲ ಸರ್. ಇದೇ ಮಾತಾಡೋಕೆ ಅನುಕೂಲತೆನೇ ಮಾಡಿಕೊಡಲ್ಲ ಅವಕಾಶ. ಎಷ್ಟು ಬೇಸರ ಆಗುತ್ತೆ ಪಾಪ. ಅವ್ರು ಎಂಥ ವಿಷನ್ಸ್ ಇಟ್ಕೊಂಡು ನಾವು ಹಳೆಬ್ರಯ್ಯ ನಾನು ಮಾತಾಡ್ತೀನಿ, ಏನು ಮಾಡಿದ್ಯಪ್ಪ ಹಳೆಬ್ನೇ, ಹೊಸಬ್ರು ಕೊಡ್ರಿ ಮಾಡೋಕ್ಕೆ. ನೀವು ತುಂಬ ಒಳ್ಳೆಯವರು ಮಾಡ್ತಿದ್ದೀರಾ, ಇಂಥ ವಿಚಾರ ಕೊಟ್ಟಾಗ ಅವ್ರು ಕೊಟ್ಟರೆ ನಿಮ್ಗೊಂದು ಗಮನ ಬರುತ್ತೆ, ನೀವು ಮಾಡ್ಬೋದಲ್ಲ ಒಟ್ಟಿಗೆ ಕೂತ್ಕೊಂಡು. ಇವಾಗ ಮೊದಲು ಏನಾಗಿದೆ, ಈ ಶಾಸಕರು ಸಚಿವರೆಲ್ಲ ನಮ್ಗಾಗಿ ಬಂದಿರೋರು ಇವರಿಬ್ರು ಹೊಂದಾಣಿಕೆ ಆಗ್ಬಿಟ್ರೆ 224 ಶಾಸಕರು. ಸದನದಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗಲ್ಲ, ಯಾವ್ದು ಸಿಡಿ ವಿಚಾರ ಬಗ್ಗೆನೇ ಜಾಸ್ತಿ ಚರ್ಚೆ. ಸಿಡಿ ವಿಚಾರ, ಇನ್ನೊಂದು ಯಾವುದೋ ಬ್ಲೂ ಫಿಲಮ್ ನೋಡಿದೆ, ಇನ್ನೊಂದು ಯಾವುದಾದ್ರು 40% 20% ಕಮಿಷನ್ ಬಗ್ಗೆ ಇದ್ರ ಬಗ್ಗೆ ಚರ್ಚೆ ಆಗುತ್ತೆ. ಕೆಲವೊಬ್ರು ಒಳ್ಳೆಬ್ರು ಇದ್ದಾರೆ, ತುಂಬಾ ಇದನ್ನ ಮಾಡಬಾರ್ದು, ತುಂಬಾ ತಿಳಿದಂತ ವ್ಯಕ್ತಿಗಳು ಇದ್ದಾರೆ, ಅಪೋಸಿಷನ್ ಆಗಲಿ ಪೊಸಿಷನ್ ಆಗಲಿ ಇಬ್ಬರಲ್ಲಿ ಇದ್ದಾರೆ. ಬಟ್ ಅವರೆಲ್ಲ ನಮ್ಮವರೇ, ಈ ಬೇರೆ ಪಕ್ಷಕ್ಕೋಸ್ಕರ ದುಡಿತಿದ್ದಾರೆ, ನಮಗೋಸ್ಕರ ದುಡೀರಿ ಅಂತ ಹೇಳ್ತಿದ್ದೀನಿ ಅವ್ರಿಗೆ. ಅದೇ ಒಂದು ಕುಟುಂಬವನ್ನ ರಕ್ಷಣೆ ಮಾಡುವಂತ ಜವಾಬ್ದಾರಿ ಇದ್ದು ಸರ್ಕಾರಕ್ಕಿದೆ, ಅದ್ರ ಬಗ್ಗೆ ಚರ್ಚೆ ಆಗ್ಲಿ ಅನ್ನೋದು ನಮ್ಮ ಮನವಿ. ಬಿಟ್ರೆ ಯಾವ್ದೋ ಸಿಡಿ ವಿಚಾರವನ್ನು ಇಟ್ಕೊಂಡು 3 ದಿನ ಅಂತ ಹೇಳಿದ್ರೆ ಏನ್ ಹೇಳ್ಬೇಕಂತೇಳಿ, ಯಾವ್ದೋ ಇಡ್ಲಿ ಏನೋ ಯಾವ್ದೋ ರೋಗ ಬರುತ್ತೆ, ಗೋಬಿ ಮಂಚೂರಿಯಲ್ಲಿ ಯಾವ್ದೋ ಏಡ್ಸ್ ಬರುತ್ತೆ ಅನ್ನೋದಕ್ಕಿಂತ, ಯಾವ್ದೋ ಕ್ಯಾನ್ಸರ್ ಏಡ್ಸ್ ಬರುತ್ತೆ ಅನ್ನೋದಕ್ಕಿಂತ ಈ ಕಡೆ ಏನಾಗ್ತಾ ಇದೆ ಈ ಕಡೆ ಗಮನ ಕೊಡ್ಬೇಕಾಗತ್ತೆ. ನೀವು ಈ ಮದ್ಯಪಾನ ಧೂಮಪಾನ ಆರೋಗ್ಯಕ್ಕೆ ಹಾನಿಕಾರ ಅಂತ ಹೇಳ್ತೀವಿ, ಅದ್ರ ಬಗ್ಗೆ ಏನಾಗೋದಿಲ್ಲ. ಆದ್ರೆ ಇಡ್ಲಿಯಿಂದ ಕ್ಯಾನ್ಸರ್ ಬರುತ್ತೆ ಅಂತ ಹೇಳ್ತಾರೆ, ಇದು ಯಾವ ಲೆಕ್ಕ ಅಂತ ಸರ್ಕಾರದ ಒಂದು ಅರ್ಥ ಆಗ್ತಾ ಇದೆ. ಏನ್ ಹೇಳ್ತೀರಿ ಈ ಸರ್ಕಾರದ ನಿರ್ಧಾರದ ಬಗ್ಗೆ? ಸರ್ಕಾರದ ಮಾತೇ ಇಲ್ಲ ಸರ್. ನನಗೆ ಪ್ಲಾಸ್ಟಿಕ್ ಬಳಸಿದ್ರು ಅಂತ ಹೇಳಿ ಈ ರೋಗ ಆ ರೋಗ ಬರುತ್ತೆ ಅಂತ ಹೆದರಿಸೋದು, ಆದ್ರೆ ನಿಜವಾದ ರೋಗ ಬರುವಂತದ್ದು ಈ ಒಂದು ಬೇರೆ ವಿಚಾರ. ಅದೇ ಸರ್, ಕನ್ಸ್ಯೂಮರ್ಗೆ ಹೋಗಿ ಹಿಡ್ಕೊಂಡು ಹೋಗ್ತಾರೆ ಸರ್ಕಾರ, ಅದೇ ಕೊಡೋರಿಗೆ ಯಾರನ್ನೂ ಹಿಡಿತಲ್ಲ ಅಂತ ಡೈರೆಕ್ಟ್ ಪಾಯಿಂಟ್ ಅಲ್ವಾ ಸರ್? ಕನ್ಸ್ಯೂಮರ್ನೇ ಇದು ಮಾಡ್ತಿದ್ದಾರೆ. ಸೊ ಡೈರೆಕ್ಟ್ ಯಾರು ಇದಕ್ಕೆ ಏನು ಬರ್ತದೆ, ನಮ್ಮ ಇಲ್ಲೇ ಅಲ್ಲ, ನಾವಿರೋ ಕಡೆ ಬರ್ತದೆ, ಇದೆಲ್ಲ ಯಾರ್ದು? ನಮ್ಮದು, ಸರ್ಕಾರದ್ದು. ಸರ್ಕಾರ ಫ್ರೀ ಬಿಟ್ಬಿಟ್ರೆ ಕೈಗೆ ಬರ್ತದೆ. ಅದು ಯಾವುದು ವಿಷಕಾರಿ ಏನು ಪದಾರ್ಥಗಳಾಗಲಿ ಈ ಥರ ವೆಬ್ಸೈಟ್ಸ್ಗಳಾಗಲಿ ಬಂದಾಗ ಮಗ ಏನಾಗ್ತಾನೆ? ಈಗ ತಪ್ಪು ಮಾಡ್ಕೊಂಡ್ರೆ ಅವ್ನು ತಿದ್ಕೊಳೋದಕ್ಕೆ ತಾನೆ ಸರ್ ಇದು ಲಾ, ಈ ಗೌರ್ಮೆಂಟೆಲ್ಲ ಇರೋದು, ಆ್ಯಕ್ಟ್ಗಳು ಆರ್ಟಿಕಲ್ ಇರೋದು. ತಿದ್ಕೊಂಡು ಹೋಗೋನ್ಗೆ ಏನಾದರೂ ಒಂದು ಪಟ್ಟಕ್ಕೆ ಕುಣಿಸಿ ಅವನ್ನ ಡಿಗ್ರೇಡ್ ಮಾಡಿಬಿಡ್ತೀರಾ? ಅಟ್ಲೀಸ್ಟ್ ಒಂದು ಚಾನ್ಸ್, ಅವನಲ್ಲಿ ಒಳ್ಳೆ ಗುಣ ಇದೆ, ಏನೋ ಒಂದು ಒಳ್ಳೆ ದಾರಿ ತೋರಿಸಿದ್ರೆ ಒಳ್ಳೆ ದಾರಿ, ಕೆಟ್ಟವನಿಗೆ ಕೆಟ್ಟ ದಾರಿ ತೋರಿಸಿದ್ರೆ ಏನೋ ಕೆಟ್ಟವನಾಗ್ಬಿಡ್ತಾನೆ, ರಾಕ್ಷಸ ಆಗ್ತಾನೆ. ಒಂದು ನೋಡಿ, ಒಬ್ಬ ಚೆನ್ನಾಗಿ ಯಾವ ವಿದ್ಯಾವಂತ ಇದ್ನಂದರೆ ಅವನಿಗೆ ಒಂದು ಒಳ್ಳೆ ನಮ್ಮ ಸರ್ಕಾರದಲ್ಲ ಪೋಸ್ಟ್ ಆಫೀಸರ್ಸು ಪೊಸಿಷನು, ಮಿನಿಸ್ಟ್ರು, MLA ಮಾಡೋಕ್ಕೆ ಪಾರ್ಟಿಗಳೆಲ್ಲ ಆಯ್ಕೆ ಮಾಡ್ಬೇಕಂತ ವ್ಯಕ್ತಿಗಳನ್ನ ಆಯ್ಕೆ ಮಾಡಬೇಕು. ಕಳ್ಳರು, ಸುಳ್ಳರು, ದುಡ್ಡು ಮಾಡೋರು, ಈ ದಂಧೆ ಮಾಡಿ ದುಡ್ಡು ಮಾಡೋರು, ಇಂಥವ್ರನ್ನ ಆಯ್ಕೆ ಮಾಡಿದ್ರೆ ಇನ್ನೇನಾಗತ್ತೆ? ಜಾತಿ ನೋಡಿ ಅಲ್ಲ ಸರ್, ವ್ಯಕ್ತಿನ ನೋಡಬೇಕು, ವ್ಯಕ್ತಿನ ಪೂಜೆ ಮಾಡಬೇಕು. ವ್ಯವಸ್ಥೆ, ನಮ್ಮ ಪ್ರಜೆಗಳನ್ನ ಯಾರು ಇಷ್ಟಪಡ್ತಾರೆ ಅವ್ನು ನಿಜವಾದ ನಾಯಕ.
ನಮ್ಮನೆ, ನಾನು, ನಂದು ಇದಲ್ಲ. ಇದು ನಾಯಕತ್ವ ಲಕ್ಷಣ. ಅಹಂಕಾರ ಹೋಗ್ಬೇಕಿಲ್ಲಿ. ಅಮೂಲ್ಯರೀಗ ಈ IPL ಶುರು ಆಗಿರೋದ್ರಿಂದಾಗಿ ಎಷ್ಟೇ ಮನವಿ ಮಾಡಿದ್ರು ಕೂಡ ಕೇಳೋರು ಇರೋದೇ ಇಲ್ಲ. ಹೌದು. ಸೊ ಹಂಗಾಗಿ ಅವರಿಗೆ ಏನು ಸಂದೇಶವನ್ನು ಕೊಡ್ತೀನಿ ಈ ಟೈಮಲ್ಲಿ 2 ತಿಂಗಳಂತೂ ಭಾಳ ಡೇಂಜರ್ ಅಂದರೆ ಭಾಳ ಡೇಂಜರ್. ನೋಡಿ ಸುಮ್ಮನೆ ಎಂಜಾಯ್ ಮಾಡಬೇಕಷ್ಟೇ. ಈ ಪ್ಲೇಯರ್ ಆಡ್ದ, ಅವ್ನು ಚೆನ್ನಾಗಿ ಮಾಡ್ದ, ಇವ್ನು ಚೆನ್ನಾಗಿ ಆಡ್ದ, ಕೊನೆಗೂ ಆ ಟೀಮ್ ಗೆತ್ತು ಅಂತ ಖುಷಿ ಪಡೋದು ಬೇರೆ ವಿಚಾರ. ಬಟ್ ಇದೇ ಟೀಮ್ ಗೆಲ್ಲತ್ತೆ, ಪ್ರತಿಯೊಂದು ಬಾಲಿಂಗು ಕೂಡ ಬೆಟ್ಟಿಂಗ್ ಆಡುವಂಥದ್ದು ಆಗಿರ್ಬೋದು. ಇದು ಎಷ್ಟರ ಮಟ್ಟಿಗೆ ಡೇಂಜರ್ ಆಗುತ್ತೆ ಮತ್ತು ಆ ಕುಟುಂಬದ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ ಅಂತ? ನಾನು ಇತ್ತೀಚೆಗೆ ಒಂದು ಫ್ಯಾಮಿಲಿ ಗಮನಿಸ್ತಾ ಆಯ್ತಾ, ಹೆಂಗಂದರೆ ಅಲ್ಲಿ ಮಕ್ಳುಗಳು ಅಲ್ಲೇ ಇರ್ತಾರೆ, ಅಲ್ಲೇ ಓಕೆ ಅಂದರೆ ಅದು ತುಂಬ ದೊಡ್ಡ ಅಮೌಂಟ್ ಅಲ್ಲ. ನಾನು ಹೆಂಡತಿ ಹೇಳ್ತಾಳೆ ನಾನು ಇದಕ್ಕೆ 100 ರೂಪಾಯಿ ಕಟ್ತೀನಿ, ಇವ್ರಿಗೆ ಹೇಳ್ತಾರೆ ಅಂತ. ಗಂಡ ಹೇಳ್ತಾನೆ ನಾನು ಇಲ್ಲ ಬೇಡ 50 ರೂಪಾಯಿ ಬೇಡ 500 ರೂಪಾಯಿ ಕಟ್ಟು ಅಂತ. ಅದು ಮಕ್ಕಳು ಅಪ್ಪ ನಂದು 50 ರೂಪಾಯಿ ಸೇವಿಂಗ್ಸ್ ಇದೆ ನಾನು ಕಟ್ತೀನಪ್ಪ ಅಂತ. ನಿಮ್ಗೆ ಅರ್ಥ ಆಯ್ತಾ? ಕೂಡಿಟ್ಟಿದ್ದು ಅದು ಮುಂದೆ ಅವನಲ್ಲೇ ಒಂಥರ ಕಳ್ಳನ ಮಗ ಅದ ಅವನು. ಈಗ ನೆಕ್ಸ್ಟ್ ದೊಡ್ಡವನ ಮೇಲೆ ಬಿಡ್ತಾನ. ಇವಾಗ 50 ರೂಪಾಯಿ ಕಟ್ಟಿರೋನು ನೆಕ್ಸ್ಟು 50,000 ರೂಪಾಯಿ ಕಟ್ತಾನೆ. ಸೊ ಅಲ್ಲಿಂದನೇ ಚೇಂಜಸ್ ಬರಬೇಕು ನೀವು ನನ್ನ ಕೇಳೋದಾದರೆ. ಆಮೇಲೆ ಆ್ಯಪ್ಸಿಂದನೇ ಇದಾಗ್ತಿಲ್ಲ, ಅಲ್ಲಲ್ಲೇ ಬಾಯಿ ಮಾತಲ್ಲೇ ಅವ್ರು ಏನು ಮಾಡ್ತಾರೆ, ಓಕೆ ಇಷ್ಟು ಕಟ್ತೀನಿ. ನಾನು ಹೇಳೋದು 1 ರೂಪಾಯಿನೂ ದುಡ್ಡೆ, 50,000 ರೂಪಾಯಿನೂ ದುಡ್ಡೆ. ಒಂದು ಸರಿ ಕದ್ರು ಕಳ್ಳನೆ, 100 ಸರಿ ಕದ್ರು ಕಳ್ಳನೆ. ಸೊ ಆಮೇಲೆ ಇದೆಲ್ಲ ಹೆಂಗಿರುತ್ತಂದ್ರೆ ಇದ್ರದ್ದು ನಿಮಗೆ ಒಂಥರ ಈಗ ಸ್ವೀಟ್ ತಿಂದ್ರೆ ನಾವು ತಿಂತಾನೆ ಇರಬೇಕು ಅನ್ಸುತ್ತಲ್ಲ, ಸ್ವೀಟ್ ತಿಂದ್ರೆ ತಿಂತಾನೆ ಇರಬೇಕು ಅನ್ಸುತ್ತಲ್ಲ. ಈಗ ಕುಡಿಯೋರ್ಗೆ ಅಥವಾ ಮದ್ಯಪಾನ ಅಥವಾ ಧೂಮಪಾನ ಮಾಡೋರ್ಗೆ ಅಡಿಕ್ಷನ್, ಸಡನ್ಲಿ ದೇ ಕಾಂಟ್ ಬಿಟ್ಬಿಡಕ್ಕಾಗಲ್ಲ ಅದನ್ನ, ಒಂದು ಕ್ರಮೇಣವಾಗಿ ಬಿಡ್ಬೇಕು. ಹಾಗೇನೆ ಇದೂ ನಿಮ್ಗೆ ಸಡನ್ ಆಗಿ ಓಕೆ ಬೆಟ್ಟಿಂಗ್ ಕಟ್ತಿರೋರ್ಗೆ ಬಿಟ್ಬಿಡಿ ಅಂದರೆ ಖಂಡಿತ ಅವ್ರು ಬಿಡಕ್ಕೆ ಒಪ್ಕೊಳ್ಳೋದೇ ಇಲ್ಲ. ಕ್ರಮೇಣವಾಗಿ ಬಿಡೋದಕ್ಕೆ ಏನು ರೀತಿ ರಿವಾಜು ಇದೆ ನನಗಂತೂ ದೇವರಾಣೆ ಗೊತ್ತಿಲ್ಲ. ಅದೇ ಇಟ್ಸ್ ಆಲ್ ಅಬೌಟ್ ಇನ್ನರ್ ಸೆನ್ಸ್ ಅಷ್ಟೇ. ನನಗೆ ಬೇಡ ಗುರು ನಾನು ಮಾಡಲ್ಲ ಅಂದರೆ ಮಾಡಲ್ಲ ಅಷ್ಟೇ. ನಾನು ಅದನ್ನ ಹೇಳಿದೆ, ನಿಮ್ಮ ವೈಯಕ್ತಿಕ ಲಾಭಕ್ಕಾಗಿ ಇನ್ನೊಂದು ಕುಟುಂಬವನ್ನ ಬೀದಿಗೆ ತರೋದು ಎಷ್ಟರ ಮಟ್ಟಿಗೆ ಸರಿ ಅಂತ. ಸರ್ ನೀವು ಮಾಡಿದ್ರೆ ಇನ್ನೊಬ್ರು ಮಾಡ್ತಾರಲ್ಲ ಸರ್, ಇವ್ರು ಮಾಡಿಲ್ಲ ಅಂದ್ರೆ ಇನ್ನೊಬ್ರು ಮಾಡ್ತಾರಲ್ಲ ಸರ್. ಅದಕ್ಕೆ ಜಾಗೃತಿ ಮೂಡಿಸ್ಬೇಕಲ್ಲ. ಜಾಗೃತಿ ಮೂಡಿಸ್ರೆ ಅವ್ನು ಸರಿ ಹೋಗ್ಬೇಕಲ್ಲ. ಎಲ್ಲ ಕಲ್ಯಾಣ ಮಕ್ಕಳೇ ಇದಾರಲ್ಲ ಸರ್, ಒಳ್ಳೆಯವ್ರು ಕಮ್ಮಿ ಅಲ್ಲ ಸರ್. ಅಪ್ಪು ಸರ್ ಥರ ಎಲ್ಲರೂ ಬರ್ತಾರ? ಹಾಗಲ್ಲ, 100ಕ್ಕೆ ಒಬ್ರಲ್ಲ ಸರ್. ಮತ್ತೆ ಹೇಗೆ ಸರಿ ಹೋಗೋದು ಹೇಗೆ? ಮತ್ತೆ ಅದಕ್ಕೆ ಈಗ ಎಲ್ಲರೂ ಜನ ಬೆಂಬಲಿಸಿ ಇದ್ರ ಬಗ್ಗೆ ಒಂದು ಸರ್ಕಾರಕ್ಕೆ ಪತ್ರ ಬರೆಯೋ ಮೂಲಕ ನೀವು ಇದು ಮಾಡಿದ್ರೆ ಸರ್ಕಾರ ಚೇಂಜ್ ಮಾಡಿಬಿಡುತ್ತೆ. ಅಥವಾ ಸ್ಟ್ರೈಕ್ ಮಾಡಬೇಕಾ ಅಂತ. ಸ್ಟ್ರೈಕ್ ಇವಾಗ ನೋಡಿ, ಹೋರಾಟ ಮಾಡೋಣ, ಕರೆಕ್ಟ್ ಒಪ್ತೀನಿ, ಅದ್ರ ಬಗ್ಗೆ ಮಾಡ್ಕೊಂಡೇ ಬಂದಿದ್ದೀವಿ. ಯಾವ ಮಟ್ಟಕ್ಕೆ ಮಾಡಬೇಕು? ಕರ್ನಾಟಕ ಬಂದ್ರೆ ಅದಕ್ಕೊಂದು ಅರ್ಥ ಅದ ಸರ್. ಮೊನ್ನೆ ನಮ್ಮ ಗುರುಗಳೇ ಒಂದು ಮಾತು ಹೇಳಿದ್ರು. ಗುರುಗಳು ನಮ್ಮಪ್ಪ ಅವ್ರ ಬಲಗೈ ಬಂಟ ಇಂದ ಈ ಹೋರಾಟ ದಾರಿ ಬಂದಿತ್ತು. ನಮ್ಮ ಗುರುಗಳಂದ್ರೆ ಲೈಕ್ ಮುಂದೆ ದಾರಿ ಇರಬೇಕು, ಹಿಂದೆ ಗುರು ಇರಬೇಕು, ಮುಂದೆ ಗುರಿ ಇರಬೇಕು ಅಂದಂಗೆ ಈ ಶಾಲಾ ಹಾಕ್ಸಿದ್ ಬಂದ್ಬಿಟ್ಟು ನಮಗೆ ನಾರಾಯಣಗೌಡರು ಸರ್. ಒಂದು ಹೋರಾಟದ ಗುರುಗಳು ಯಾವ ರೀತಿ ಹೋರಾಟ ಮಾಡಿದ್ದಾರೆ, ಏನೇನು ಮಾಡಿದ್ದಾರೆ ಅಂತ ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬಂದಿದ್ದೀನಿ. ಅರ್ಥ ಆಯ್ತಲ್ಲ ಸರ್? ಸೊ ಈ ಹೋರಾಟ ಬಂದು ಕರೆ ಎಲ್ಲದಕ್ಕೂ ವರ್ಕ್ ಆಗಲ್ಲ ಸರ್. ಬಂದು ಯಾವ ರೀತಿ ಆಗ್ಬೇಕಂದ್ರೆ ಅದು ಬಂದು ಕೊನೆ ಅಸ್ತ್ರ ಬಿಟ್ಟರೆ ಹೇಗಾಗುತ್ತಂದರೆ ಅಲ್ಲೋಲ ಕಲ್ಲೋಲ ಆಗಬೇಕು. ಅರ್ಥ ಆಯ್ತಾ ಸರ್? ನಾವೆಲ್ಲ ಒಗ್ಗಟ್ಟಿದ್ದೀವಿ ಸಂಘಟನೆಯಲ್ಲಿ. ಎಲ್ಲರೂ ಇದ್ರ ಬಗ್ಗೆ ಮತ್ತೆ ಇದು ಏನು ಸರ್ಕಾರ ಕ್ರಮ ತೊಗೊಂಡಿಲ್ಲ ಅಂದರೆ ಎಲ್ಲ ಸಂಘಟನೆಗಳು ಮತ್ತು ಜನ ಪಬ್ಲಿಕ್ ಎಲ್ಲರೂ ಸೇರಿ ಒಂದು ದೊಡ್ಡ ಮಟ್ಟದ ಮೇಲೆ ಹೋರಾಟ ಮಾಡ್ತೀವಿ ಸರ್. ಸ್ಟೂಡೆಂಟ್ಸ್ನೆಲ್ಲ. ಅಮೂಲ್ಯ, ಈಗ ಯಾವ ರೀತಿಯಾಗಿ ನೀವು ಮನವಿ ಮಾಡ್ತೀರಿ ಮತ್ತು ಇದರ ವಿರುದ್ಧ ನಿಮ್ಮ ಕಡೆಯಿಂದ ಹೋರಾಟ ಯಾವ ರೀತಿ ಆಗಿರುತ್ತೆ? ಯಾಕಂದರೆ ಪ್ರಮುಖವಾಗಿ ಈ ರೀತಿಯ ಒಂದು ಬೆಟ್ಟಿಂಗ್ ಆ್ಯಪ್ಗಳಿಂದ ಬಲಿ ಆಗ್ತಾ ಇರೋದ್ರಿಂದಾಗಿ ಆ ಕುಟುಂಬವನ್ನು ಕಾಪಾಡೋದೇ ನಮ್ಮ ಉದ್ದೇಶ ಇರುತ್ತೆ. ಸೊ ಹಂಗಾಗಿ ನೀವು ಹೇಳಿದ್ರಿ ಒಂದು ಹೋರಾಟ ಮಾಡಬಹುದು ಅಂತೇಳಿ. ಹೋರಾಟದಿಂದ ಆಗಲಿಕ್ಕೆ ಸಾಧ್ಯ ಆಗತ್ತೆ ಹೇಗೆ? ಹೋರಾಟದಿಂದ ಆಗಲ್ಲ. ಈಗ ನಾವು ದೇಶದಲ್ಲಿರೋ ಎಲ್ಲಾರನ್ನೂ ಬದಲಾವಣೆ ಮಾಡ್ತೀವಿ ಅನ್ನೋ ಇದು ಯಾರಿಗೂ ಇಲ್ಲ. ಅಟ್ಲೀಸ್ಟ್ ಒಂದು ಮನೆಯಲ್ಲಿ ಒಂದಿಬ್ಬರು ಬದಲಾದ್ರೆ ಅದು ಬದಲಾವಣೆ ನಾವು ಒಂದು ಮಟ್ಟಕ್ಕೆ ತೊಗೊಂಬಂದಂಗೆ ಅನ್ಸುತ್ತೆ. ಸೊ ಇಬ್ಬರು ಬದಲಾದ್ರೆ ಅವರಿಬ್ರು ಇನ್ನಿಬ್ರನ್ನ ಬದಲಾಯಿಸ್ತಾರೆ. ತಪ್ಪುಗಳಾಗೋದು ಹಾಗೆ ಅಲ್ವಾ? ಈಗ ಒಬ್ಬ ಬೆಟ್ಟಿಂಗ್ ಆಡ್ತಿದ್ರೆ ಗುರು ಏನು ಮಾಡ್ತಿದ್ದೆ ಅವ್ನು ಹೇಳ್ಕೊಡ್ತಾನೆ, ಮಾಡು ದುಡ್ಡು ಬಂದು ನನಗೆ ಮೊನ್ನೆ ಒಂದು 5,000 ಬಂತು ನೀನು ಕಟ್ಟು, ಅವ್ನು ಇನ್ನೊಬ್ಬಂಗೆ ಹೇಳ್ತಾನೆ. ಹಾಗೆ ತಪ್ಪುಗಳು ಹೆಂಗೆ ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗುತ್ತೋ ಒಳ್ಳೇದೂ ಹಾಗೆ ಸ್ಪ್ರೆಡ್ ಆಗಲಿ ಬಿಡಿ. ಅಟ್ಲೀಸ್ಟ್ ನಾವು ಮಾಡೋ ಹೋರಾಟದಿಂದ ಒಂದೆರಡು ಮನೇಲಿ ಒಂದಿಬ್ಬರು ವ್ಯಕ್ತಿಗಳು ಚೇಂಜ್ ಆದರೂ ಆ ವ್ಯಕ್ತಿಗಳು ಇನ್ನೊಬ್ಬರನ್ನ ಚೇಂಜ್ ಮಾಡ್ತಾರೆ. ಹಾಗೆ ಅದು ಸರ್ಕ್ಯುಲೇಟ್ ಆಗಬಹುದು ಮೇ ಬಿ. ಕಾನೂನಿನ ಪ್ರಕಾರ ಯಾವ ರೀತಿಯಾಗಿ ಶಿಕ್ಷೆ ಬೇಕಾಗತ್ತೆ? ಕಾನೂನಿನ ಪ್ರಕಾರವಾಗಿ ಅದೇ ಒಂದು ಕ್ರಮಬದ್ಧವಾದ ಒಂದು ಕಠಿಣವಾದ ಶಿಕ್ಷೆ ಇಡಬೇಕಾಗತ್ತೆ. ಅವಾಗೆಲ್ಲ ಹೆದರ್ಕೋತಾರೆ. ಕರೆಕ್ಟಾ? ಈಗ ಒಂದು 30 ವರ್ಷ ಶಿಕ್ಷೆ ಅಂದ್ಬಿಟ್ರೆ ಅಲ್ಲೇ ಹೆದರ್ಕೊಂತಾರೆ. ಕರೆಕ್ಟಾ? 30 ವರ್ಷ ಶಿಕ್ಷೆ ಅಂದರೆ ಅವರು ಇರೋದೇ 100 ವರ್ಷದಲ್ಲಿ. ಇವಾಗ 40 ಮೇಲೆ ಎಲ್ರಿಗೂ ಬೋನಸ್ಸು. 30 ವರ್ಷ ಶಿಕ್ಷೆ ಅಂದರೆ 100% ಯೋಚನೆ ಮಾಡ್ತಾರೆ. ಸೊ ಈ ಥರದ್ದು ಏನಾದ್ರು ಕ್ರಮ, ಕಾನೂನು ಅಂದರೆ ಭಯ ಆಗಬೇಕು, ಭಯ ಆಗ್ಬೇಕು. ಹೌದು, ಆ ಥರ ಒಂದೇನಾದರೂ
ಆ ಥರ ವ್ಯವಸ್ಥೆ ಬಂತಂದರೆ ಇಂಡಿಯಾ ಎಲ್ಲ ವರ್ಲ್ಡ್ನಲ್ಲಿ ಬೇರೆ ಲೆವೆಲ್ಗೆ ಬೆಳೆದ್ಬಿಡುತ್ತೆ ಸರ್. ಆ ಥರ ಬರಬೇಕು ಅಂತ ಅಂದರೆ ಫಸ್ಟು ಅಲ್ಲಿ ಯಾರಿದ್ದಾರೆ, ಬೇರ್ಗಳಿದ್ದಾರೆ ಗೊತ್ತಾ, ಬೇರ್ಗಳೇ ಫಸ್ಟ್ ಅಲ್ಲಿ ನಮ್ಗೆ ಯಾವ್ದು ಬೇಕು ಯಾವ್ದು ಬೇಡ ಅನ್ನೋದನ್ನ ಈ ಆ್ಯಪ್ಗಳನ್ನ ಡಿಲೀಟ್ ಮಾಡಿಸಿದ್ರೆ ಆಯ್ತಲ್ಲ. ಇಲ್ಲಿಗಲ್ ಯಾವುದು ಲೀಗಲ್, ಫಸ್ಟ್ ಆಫ್ ಆಲ್ ಲೀಗಲೇ ಮಾಡಬಾರ್ದಾಗಿತ್ತು ಕೆಲವೊಂದಿಷ್ಟು ಲೀಗಲ್ ಕೊಟ್ಟಿರೋದ್ರಿಂದನೇ ಇಲ್ಲಿಗಲ್ ಬಂದಿರೋದು ಸರ್. ಹಂಗೆ ಆಗಿರೋದು. ಇವಾಗ ನೋಡಿ ಡಿಜಿಟಲ್ ಯಾವಾಗಾಯಿತು ಒಳ್ಳೇದು ಬಂದಿದೆ, ಇಲ್ಲ ಅಂತಲ್ಲ. ಈ ಥರ ಕೆಟ್ಟದ್ದು ತುಂಬ ಆಗ್ತಿದೆ. ಕ್ರಿಪ್ಟೋ ಆಗ್ಬೋದು, ಬಿಟ್ಕಾಯಿನ್ ಆಗ್ಬೋದು, ಈ ಸ್ಟಾಕ್ಸು ಮತ್ತು ಟೆಲಿಗ್ರಾಮ್ ಆಗ್ಬೋದು, ಎಲ್ಲ ಒಂದು ದೊಡ್ಡ ಭೂಗತ ಲೋಕ ಸ್ಕ್ಯಾಮ್ಸ್ಗಳು, ಪ್ರಿಡಿಕ್ಷನ್ಸ್ಗಳು. ಅವ್ನು ಯಾರೋ ಮೊನ್ನೆ ಲೋಫರ್ ನೋಡಿ, ಅವನು ಸರಿತು ಅರುಣ್ ಕತಾರೆ ಅಂದ್ಬಿಟ್ಟು ಹುಡುಗ, ಅದೇ ಯಾವುದೋ MLAದು ಕೆಸಿನೋ ಓನರ್ ಜೊತೆ ಇರ್ತಾರಂತೆ ಕೇಳ್ಪಟ್ಟೆ. IPL ಪ್ರಿಡಿಕ್ಷನ್ ಹೇಳ್ತಾನಂತೆ, ಯಾವ ಮೇಲೆ ಯಾವ ಬೆಟ್ಟಿಂಗ್ ಹಾಕ್ಬೇಕು ಅಂತ ಹೇಳ್ತಾನಂತೆ ಲೋಫರ್. ಅವನು ಜನರಿಗೆ ಹಿಂಗೆ ಸಂದೇಶ ಕೊಡ್ತಾನೆ. ಆ ಥರ ತುಂಬ ಜನ ಇದ್ದಾರೆ ಸರ್. ಅವ್ನಿಗೆ ಮೊನ್ನೆ ಒಬ್ಬ ನಮ್ಮ ಕಾರ್ಯಕರ್ತ ಹೇಳ್ತಿದ್ರು, ಅಣ್ಣ ನೀವು ಇದು ಮಾಡಿರಿ, ನಾವು ಅವ್ನ ಮುಖಕ್ಕೆ ಮಸಿ ಬಳಿತೀವಿ, ಇನ್ನೊಂದು ಮಾಡ್ತೀವಿ. ಬೇಡ, ಕಾನೂನು ರೀತಿ ಹೋಗೋಣ, ಅವ್ನು ಶಿಕ್ಷೆ ಕೊಡ್ಸೋಣ ಅಂತ ಹೇಳಿದ್ವಿ. ಅವ್ನು ಫಸ್ಟ್ ಇಂಥವ್ರಿಗೆಲ್ಲ ಹಿಡ್ದು, ಇಂಥ ಕಳ್ಳನ ಮಕ್ಳನ್ನ ಹಿಡ್ದು ಬೂಟ್ಗಳನ್ನಲ್ಲಿ ಓದಿದ್ರೆ ಅದನ್ನ ತೋರಿಸ್ಬೇಕು ವಿಡಿಯೋ, ಪೊಲೀಸರು ಹೆಂಗೆ ಬೂಟ್ ಕಾತ್ನಲ್ಲಿ ಓದಿತಾರಂತ. ಅವಾಗ ಜನರೆಲ್ಲ ತಿಕ್ಕ ಮುಚ್ಕೊಂಡು ಅವ್ರ ಕೆಲಸ ಅವ್ರು ಮಾಡ್ತಾರೆ. ಎಸ್ ಮೇಡಮ್, ಈಗ ಪ್ರಮುಖವಾಗಿ ಒಂದು ವಿಚಾರವನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಇಲ್ಲಿ ಕಾನೂನಿನ ಪ್ರಕಾರನೇ ಹೋಗಬೇಕು ಅಂತಂದರೆ ಇದು ಸರಿ ಹೋಗಲ್ಲ. ಎಲ್ಲ ಒಂದು ಕಡೆ ನಿಮ್ಮಂಥವ್ರು ಈಗ ಪ್ರತಿಯೊಂದು ಸಿನಿಮಾದಲ್ಲೂ ಆಗಿರ್ಬೋದು ಅಥವಾ ಎಲ್ಲೋ ಹೊರಗಡೆ ಹೋದಾಗ ಒಂದು ನಿಮ್ಮ ಕಡೆಯಿಂದ ಯಾವುದಾದ್ರೂ ಕ್ಲಿಪ್ ಬಂತು ಅಂದರೆ ಈ ರೀತಿಯ ಡೇಂಜರಸ್ ಇರುವಂಥ ಆ್ಯಪ್ಗಳಿಗೆ ಆಡಬೇಡಿ ಅಂತೇಳಿ ಬಹುಶಃ ನಿಮ್ಮನ್ನು ಫಾಲೋ ಮಾಡ್ತಾ ಇರೋರಿಗೂ ಕೂಡ ಒಂದು ಜಾಗೃತಿ ಮೂಡಿಸ್ದಂಗೆ ಆಗುತ್ತೆ. ಅದೊಂದು ಕೂಡ ಒಳ್ಳೆ ಕಾರ್ಯನೇ ಅಲ್ವಾ? ಯಾವುದೋ ಒಂದು ಕಾರ್ಯಕ್ರಮ ಆಗಿರಲಿ ಅಥವಾ ಯಾವುದೋ ಒಂದು ಸಿನಿಮಾದಲ್ಲಿ ಆಗಿರಲಿ, ಈಗ ಕಂಪಲ್ಸರಿ ತೋರಿಸ್ತಾರೆ ಅದು ಯಾವುದೋ ಧೂಮಪಾನ ಮದ್ಯಪಾನ ಏನು ಹಾನಿಕರ ಅಂತ, ಅದ್ರ ಬದಲು ಅದ್ರ ಜೊತೆಗೆ ಇದನ್ನು ಆ್ಯಡ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಇಲ್ಲ, ವೆರಿ ಗುಡ್ ಥಾಟ್. ಆ್ಯಕ್ಚುಲಿ ಅಪ್ರಿಷಿಯೇಟ್ ಮಾಡ್ಬೇಕು ನೀವು ಹೇಳಿದ್ದು. ಅದೇ ಇವಾಗ ಹೆಂಗೆ ಮದ್ಯಪಾನ ಧೂಮಪಾನ ಆರೋಗ್ಯಕ್ಕೆ ಹಾನಿಕರ ಅನ್ನೋ ಒಂದು ಅಡ್ವರ್ಟೈಸ್ಮೆಂಟ್ ಇದೆ, ಹಾಗೆಯೇ ಈ ರೀತಿಯ ಆ್ಯಪ್ಗಳಿಂದ ಒಂದು ನಷ್ಟ ಆಗುತ್ತೆ ಅಥವಾ ಸಾವು ನೋವು ಬರುತ್ತೆ ಅನ್ನೋದು ನೋಡ್ಕೊಂಡು ಆಡ್ರಿ ಅಂತನಾ? ಆಡಲೇಬೇಡಿ ಅಂತ ಅಷ್ಟೇ. ಆಡಲೇಬೇಡಿ ಅಂದ್ರೆ ಅದನ್ನ ಬಂದೇ ಇಲ್ಲ ಅಂದ್ರೆ ಮುಗ್ದೇ ಹೋಯ್ತಲ್ಲ, ನಮ್ಮ ಕೈಗೆ ಸಿಕ್ಕೇ ಇಲ್ಲ ಅಂತ. ಬಟ್ ಏನು ಮಾಡೋದು, ಹಂಗೆ ನಾನು ನೀವಿಬ್ರು ಮಾತಾಡಿದ್ರೆ ಆಗಲ್ವಲ್ಲ? ಇಲ್ಲ, ನಾನು ನೀವಲ್ಲ, ಎಲ್ಲರೂ ಮಾತಾಡ್ತಾ ಇದ್ದೀವಿ, ಎಲ್ಲ ವೀಕ್ಷಕರು ನೋಡ್ತಾ ಇದ್ದಾರೆ. ಜಿ ಕನ್ನಡ ಅಂತ ಒಂದು ದೊಡ್ಡ ಚಾನೆಲ್ ಇದೆ ಇಲ್ಲಿ. ಅಲ್ಲ, ಇದು ಕರ್ನಾಟಕದ ಮನೆಗೂ ತಲುಪಿದೆ, ಅದು ಒಪ್ಕೋತೀನಿ. ಬಟ್ ಮನ್ಸಿಗೂ ತಟ್ಟಬೇಕಲ್ವಾ? ಕರೆಕ್ಟಾ? ಅಷ್ಟೇ, ಸಿಂಪಲ್. ಇಲ್ಲ, ಮಾಡೋಣ ಸರ್, ಇದಕ್ಕೊಂದು ಕಡಿವಾಣ ತರೋಣ ಸರ್. ಸರ್ಕಾರ ತಂದಿಲ್ಲ ಅಂದರೆ ನಾವೆಲ್ಲ ಮಾಡೋಣ. ಸರ್ಕಾರ ತಂದರೆ ಒಂದು ಖುಷಿಯಾಗಿ ಅಪ್ರಿಷಿಯೇಟ್ ಮಾಡೋಣ. ಅವತ್ತಿನ ದಿವಸ ಎಲ್ಲರೂ ಪೋಸ್ಟ್ ಮಾಡೋಣ, ಸರ್ಕಾರಕ್ಕೆ ಆಡ್ಸ್ ಆಫ್ ಹೇಳೋಣ, ಯಾರು ಪಕ್ಷ ಪಾರ್ಟಿಗಳು ಮಾಡಿದ್ರೆ. ಅದು ಮಾಡ್ಬೋದು. ಅಲ್ಲ, ಈ LED ಆಗಿರ್ಬೋದು ಅಥವಾ ದೊಡ್ಡ ದೊಡ್ಡ ಬ್ಯಾನರ್ಗಳಲ್ಲಿ ಈ ರೀತಿಯಾಗಿ ತೋರಿಸ್ತಾರೆ. ಈ ಬೆಂಗಳೂರು ಸಿಟಿನಲ್ಲಿ ನೀವು ಹೋಗ್ತಾ ಇದ್ರೆ ನಿಮ್ಗೆ LED ನಲ್ಲಿ ತೋರಿಸ್ತಾರೆ. ಮೆಟ್ರೋ ಒಳಗಡೆ ಇಲ್ಲಿಗಲ್ 1xBet ಅಂತ ಇನ್ನೊಂದು ಮತ್ತೊಂದು ಇಲ್ಲಿಗಲ್ ಆ್ಯಪ್ಗಳನ್ನ ತೋರಿಸ್ತಾರೆ. ಇವ್ರು ಹೆಂಗ್ ಸರ್ ಪರ್ಮಿಷನ್ ಕೊಡ್ತಾರೆ ಇಲ್ಲಿಗಲ್ ಆ್ಯಪ್ಗೆ ಅಡ್ವರ್ಟೈಸಿಂಗ್ ಮಾಡೋಕ್ಕೆ? ಅದು ನಮ್ಮ ಬೆಂಗಳೂರಿನಲ್ಲಿ. ಇವ್ರು ಯಾರು ಸರ್? ಇವ್ರು ನನ್ನ ಮಕ್ಕಳು ಬರ್ತಾ ಇರೋದು ಇವರೆಲ್ಲ. ಆಯ್ತು, ನಿಮ್ಮ ಹೋರಾಟ ಏನು, ಮುಂದೆ ಯಾವ ರೀತಿಯ ಹೋರಾಟ ಮಾಡ್ತೀರಿ ಹೇಳಿ ಸರ್? ಹೇಳಿ ಸರ್, ಇವಾಗ ಇಷ್ಟು ಹೇಳಿದ್ದೀನಲ್ಲ, ನೀವು ಹೇಳಿ ಯಾವ ರೀತಿ ಮಾಡಿದ್ರೆ ನನಗೆ ಒಂದು ನ್ಯಾಯ ಸಿಗುತ್ತೆ ರಘು, ಹಿಂಗೆ ನಮ್ಗೊಂದು ಗೈಡೆನ್ಸ್ ಕೊಟ್ಟರೆ ಹಿರಿಯರಿಗೆ. ಇನ್ನೊಂದ್ಸಲ ಕರ್ನಾಟಕ ಬಂದ್ ಮಾಡಿ ಬಾಬಾ, ಮಕ್ಕಳಿಗೆ ಒಂದಿನ ರಜೆ ಸಿಗುತ್ತೆ. ರಜಾ ತಗೊಂಡು ಏನು ಮಾಡ್ತೀರಾ ಸರ್? ರಜಾ ಬೇಡ, ಮನೇಲಿ ಇರ್ತಾರೆ ಕೆಲಸ ಮಾಡೋರು. ಇನ್ನೊಂದಿನ ಕರ್ನಾಟಕ ಬಂದಾದ್ರೆ ಒಂದಿನ ರೆಸ್ಟ್ ತಗೋತಾರೆ ಅಂತ ದುಡಿಯೋರು. ಮೈಗಳ್ರು. ನಮ್ಗೆ ಯಾಕೆ ಸರ್ ನಮಗೆ ಬಂದು ರಜೆ ಇಲ್ಲ? ಆ ಥರ ಬಂದು ರಜೆ ಎದಕ್ಕೆ ಆಗಬೇಕು? ಅಂಥದಕ್ಕೆ ಆಗಬೇಕು, ಎಲ್ಲದಕ್ಕೂ ಅಲ್ಲ. ನಮ್ಮೂರ ಕಡೆ ಕಲ್ಚರಲ್ಸು ಮತ್ತು ಆ್ಯಕ್ಟಿವಿಟೀಸು, ಆಚಾರ ವಿಚಾರ ಪದ್ಧತಿ ಸಂಸ್ಕೃತಿಗಳೆಲ್ಲ ಮಾಡ್ತೀವಿ ಸರ್. ಈ ಕಡೆ ನಮ್ಮ ಗೋಣು ರಕ್ಷಿಸ್ತೀವಿ, ಈ ಕಡೆ ಗೋಣು ಕಡಿತೀವಿ ಸರ್. ಈ ಕಡೆ ದೇವ್ರಿಗೆ ಇದು ಕೋಣನೂ ಹೊಡಿತೀವಿ, ಈ ಕಡೆ ಹಂದಿನೂ ಹೊಡಿತೀವಿ ಸರ್. ಅರ್ಥ ಆಯ್ತಾ ಸರ್? ಈ ಥರ ಎಲ್ಲ ಕಲ್ಚರ್ ಆ್ಯಕ್ಟಿವಿಟೀಸ್ ಎಲ್ಲ ಮಾಡ್ತೀವಿ, ಸಂಪ್ರದಾಯ ಪದ್ಧತಿಗಳು ಅವೆಲ್ಲ. ಅರ್ಥ ಆಯ್ತಾ? ಯಾವುದೇ ರೀತಿ ನಾವು ಈ ಜಾತಿ ಧರ್ಮ ಬಿಟ್ಟು ಈ ಥರ ಮನುಷ್ಯತ್ವ ಅಂತ ಈ ಥರ ನ್ಯಾಯದ ಪರ ಹೋರಾಡಿದ್ರೆ ತುಂಬ ಒಳ್ಳೇದಾಗತ್ತೆ. ಕೋಮ ಗಲಭೆಗಳಾಗ್ತದೆ. ಅಲ್ಲ, ನಿಮಗೆ ಕೋಪ ಇರೋದು ಈ ರಾಜಕಾರಣಿಗಳ ಮೇಲೆನಾ ಸೆಲೆಬ್ರಿಟಿಗಳ ಮೇಲೆನಾ? ಸರ್, ನನಗೆ ಕೋಪ ಇರೋದು ಈ ವ್ಯವಸ್ಥೆಗೆ ನಾವು ಕುಣಿಸಿರೋ ನಾಯಕರ ಮೇಲೆ. ನಮ್ಮ ಗೌರ್ಮೆಂಟ್ ಎಲ್ಲ ಕರೆಕ್ಟಾಗಿದೆ, ನಾಯಕರ ಮೇಲೆ ಕೋಪ. ಇದ್ರ ಬಗ್ಗೆ ಧ್ವನಿ ಎತ್ತಲ್ಲ, ಈ ಕಠಿಣ ಕ್ರಮ ತೊಗೊಳ್ತಿಲ್ಲ, ಇಮಿಡಿಯೇಟ್ ಆ್ಯಕ್ಷನ್ ತೊಗೊಳ್ತಿಲ್ಲ. ದಿಸ್ ಇಸ್ ದ ನ್ಯಾಷನಲ್ ಇಶ್ಯೂ ಅಂತ ಹೇಳ್ತಿಲ್ಲ. ಹಂಗೆ 1 ಇಯರ್ಗೆ 2024 $116 ಬಿಲಿಯನ್ ಬರೀ US ಹೋಗಿದೆ. ಬಿಲಿಯನ್ ಅಂದರೆ ಎಷ್ಟು ಸರ್? ನಮ್ಮ ಡಾಲರ್ ಸೆಕೆಂಡಲ್ಲಿ ಇಲ್ಲಿಗೆ ಲೆಕ್ಕ ಹಾಕ್ತಾರೆ. ಯಾರಿಗೆ ಹೋಗ್ತದೆ? ಸರ್ಕಾರಕ್ಕೆ ಹೋಗ್ತಿಲ್ಲ, ಯಾರೋ ಭಯೋತ್ಪಾದಕರಿಗೆ, ಅವ್ರಿಗೆಲ್ಲ ಏನಾಗುತ್ತೆ ಈ ದುಡ್ಡಿನಲ್ಲೆಲ್ಲ? ಬಾಂಬ್ಸು,
ಫ್ಲೈಟ್ಸು ಬೇರೆ ಬೇರೆ ಏನೇನೋ ತೊಗೊಳ್ತಾರೆ ಸರ್. ಈ ಗನ್ಸು ವೆಪನ್ಸ್ಗಳೆಲ್ಲ ತೊಗೊಂಡ್ಬಿಡ್ತಾರೆ ಈ ಥರ ದುಡ್ಡಿನಲ್ಲಿ. ಆಗ್ಬೋದಲ್ಲ ಸರ್? ನನ್ನ ಕ್ವಶನ್ ಮಾರ್ಕ್ ಅದು. ತನಿಖೆ ಮಾಡಿದ್ರೆ ತಾನೇ ಗೊತ್ತಾಗುತ್ತದೆ. ಸರ್ಕಾರ ಇದಕ್ಕೆ SITಗೋ ಇಲ್ಲಾಂದರೆ CBIಗೋ ಒಳ್ಳೆ ಏಜೆನ್ಸಿ ಇದೆ ಅಂಥವ್ರು ಕೊಟ್ಟರೆ ಕೇಸ್ ಹ್ಯಾಂಡಲ್ ಮಾಡ್ತಾರೆ ಸರ್. ಮಿನಿಸ್ಟ್ರಿ ಹೋಗಿ ಹ್ಯಾಂಡಲ್ ಮಾಡಬೇಕಲ್ಲ. ಜಸ್ಟ್ ಒಂದು ಅವ್ರ ಮಿನಿಸ್ಟ್ರ್ ಲೀಡರ್ಶಿಪ್ ಕ್ವಾಲಿಟಿನಲ್ಲಿ ಆರ್ಡರ್ ಮಾಡಿದ್ರೆ ಆಫೀಸರ್ಸ್ ಮಾಡ್ತಾರೆ. ಕರೆಕ್ಟ್ ಅಲ್ವಾ? ಐ ಆಮ್ ಟಾಕಿಂಗ್ ಅಬೌಟ್ ದ ಲಾ. ಬಟ್ ಏನು ಮಾಡ್ತಿದ್ದೆ ಲೀಗಲ್ ಆಗಿ ಮಾಡೋದು ಯಾಕೆ ಮತ್ತೆ ಅದನ್ನು? ಗೊತ್ತಿಲ್ಲ. ನಾನು ಅದೇ ಕೇಳ್ತಿದ್ದೀನಿ ಸರ್. ನಾನು ಇಲ್ಲಿ ನಿಮ್ಮಂಗೆ ಹುಟ್ಟಿರೋ ಮಗ ಪ್ರಶ್ನೆ ಹಾಕಿದ್ದಾನೆ. ನೀನು ಹೇಳಬೇಕು, ಭಾರತ್ ಮಾತಾ, ತಂದೆ ತಾಯಿ, ನಮ್ಮ ಇಂಡಿಯನ್ ಗೌರ್ಮೆಂಟ್ನಲ್ಲಿ ಸರ್ಕಾರನಲ್ಲಿ ಆಳ್ತಾರೋ ಎಲ್ಲ ನಾಯಕರು ಹೇಳಬೇಕು. ಅಲ್ಲಿ ಇದರ ಅರ್ಥ ಏನು ಗೊತ್ತಾ? ಒಟ್ಟು ಎಚ್ಚೆತ್ಕೊಳ್ಬೇಕಷ್ಟೇ. ಜನ ತಾವಾಗಿ ಎಚ್ಚೆತ್ಕೊಂಡು ಯಾವುದು ಒಳ್ಳೇದು ಯಾವುದು ಕೆಟ್ಟದ್ದು ಅನ್ನೋದನ್ನ ಜನ ಅರ್ಥ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ. ಈಗ ಪಬ್ಲಿಕ್ ಆಗಿ ತೋರಿಸ್ರೆ ಮದ್ಯಪಾನದು ಡೇಂಜರ್ ಅಂತೇಳಿ, ಬಟ್ ಅದು ಇಲ್ಲ ಅಂತಂದ್ರೆ ಸರ್ಕಾರಕ್ಕೆ ಆದಾಯ ಇಲ್ಲ. ಅದರಲ್ಲಿ ಕಲಿಯೋರು ಯಾರು? ನಾವೇ ಅರ್ಥ ಮಾಡ್ಕೋಬೇಕು. ಸರ್ಕಾರಕ್ಕೆ ಇದರಿಂದ ಆದಾಯ ಎಲ್ಲಿದೆ? ಸರ್ಕಾರಕ್ಕೆ ಆದಾಯ ಇರೋದು ಬಂದ್ಬಿಟ್ಟು ನಮ್ಮ ಫಾರ್ಮಿಂಗ್ನಲ್ಲಿ, ಇಂಡಸ್ಟ್ರೀಸ್ನಲ್ಲಿ, ನಮಗೆ ಕೊಡ್ತಾರೋ ಕೆಲಸದಲ್ಲಿ ವ್ಯವಸ್ಥೆ, ಸಾಫ್ಟ್ವೇರ್, IT, ಟೆಕ್ನೋ, ಮ್ಯಾನುಫ್ಯಾಕ್ಚರಿಂಗು, ಈ ಥರದ್ರ ಮೇಲ್ಗಡೆ ಲಾಭ ಬರೋದು. ಇದರಿಂದ ಲಾಭನ ಜೂಜಾಡಿ ದುಡ್ಡು ಮಾಡ್ತಿದೀವಿ ನಾವು. ಸರ್, ನೀವು ಜೂಜಾಡಿ ಜೀವನ ಮಾಡ್ತಿದ್ದೀರಾ ಅಲ್ಲ? ನಿಮ್ ಕೆಲಸ ಏನು? ನೀವು ಮಾಡ್ತಿದ್ದೀರಾ, ನಿಮ್ದು ಅದ್ರಲ್ಲಿ ಟ್ಯಾಕ್ಸ್ ಕಟ್ತಿದ್ದೀರಾ, ಎಲ್ಲ ಮಾಡ್ತಿದ್ದೀರಾ. ನಮ್ಮ ಕೆಲಸ ಏನು? ಜೀವನನಾ ಸರ್? ಅದು ಅರ್ಥ ಮಾಡ್ಕೋಬೇಕಲ್ಲ. ಅರ್ಥ ಸರ್ಕಾರ ಮಾಡ್ಕೊಂಡು ಇದಕ್ಕೆ ಕ್ರಮ ತಗೊಳ್ತಾರೆ, ಖಂಡಿತ ತಗೊಳ್ತಾರೆ. ಒಳ್ಳೆ ಜಡ್ಜಸ್ ಇದ್ದಾರೆ, ಒಳ್ಳೆ ಲಾ ಇದೆ, ಅಡ್ವೊಕೇಟ್ಸ್ ಇದ್ದಾರೆ, ಯಾಕಂದ್ರೆ ತುಂಬಾ ಓದಿದ್ದಾರೆ, ಒಳ್ಳೆ ಅಲ್ಲ. ಯಾರು ಎಚ್ಚೆತ್ಕೊಳ್ಬೇಕು? ಈಗ ನಾನು ಸರ್ಕಾರದ ಬಗ್ಗೆನೂ ಮಾತಾಡಲ್ಲ, ಈ ಸೆಲೆಬ್ರಿಟಿಗಳು ಮಾತಾಡಲ್ಲ. ಮೊದಲನೇದಾಗಿ ಈ ಜನ ಇದೆ ಅನ್ನೋದು ಜನ ಎಚ್ಚೆತ್ಕೊಳ್ಬೇಕು. ಜನ ಇದಕ್ಕೆ ಹೋರಾಟ ಮಾಡಿ, ಇದಕ್ಕೆ ವಾಯ್ಸ್ ರೈಸ್ ಮಾಡಿ, ಕಾನೂನಿಗೆ ಕ್ರಮ ತರಕ್ಕೆ ಒಂದು ದಾರಿ ಮಾಡಿಕೊಟ್ರೆ, ಜನ ಎಲ್ಲ ಹೋರಾಡಿದ್ರೆ ಒಂದು ದಾರಿ ಆಗುತ್ತೆ ಸರ್. ಲೀಡರ್ಶಿಪ್ಪು ಇದು ಮಾಡ್ತಾರೆ, ಲೀಡರ್ಗಳು ಆರ್ಡರ್ ಮಾಡ್ತಲ್ಲ. ಸೊ ದಿಸ್ ಇಸ್ ದ ಪ್ರಾಬ್ಲಮ್ ವಿ ಆರ್ ಗೆಟಿಂಗ್ ಫೇಸ್. ಸೊ ಜನರೆಲ್ಲ ಬರಬೇಕು ಈಗ. ಅಮೂಲ್ಯ ಅವರೇ, ಇದರಿಂದ ಹೊರಗಡೆ ಬರೋದು ಅಂದರೆ ಈ ರೀತಿಯ ಕುಟುಂಬ ಬೀದಿಗೆ ಬರೋದಕ್ಕಿಂತ ಆ ಕುಟುಂಬ ಯಾವ ರೀತಿಯಾಗಿ ಎಚ್ಚೆತ್ಕೊಳ್ಬೇಕಾಗತ್ತೆ? ಅದೇ ನಾನು ಮೊದಲನೇದಾಗಿ ನಾನು ಹೇಳ್ದಂಗೆ, ಈಗ ಒಂದು 10th ಒಂದು ಹೈಸ್ಕೂಲಿಂದ PU ಅಥವಾ ಡಿಗ್ರಿವರೆಗೂ ನಂತರ ಅವ್ರು ನನ್ನ ಪ್ರಕಾರ ಎಲ್ಲರೂ ಮಕ್ಕಳೇ, ನಾನು ಸೇರಿಸಿ. ಸೊ ತಂದೆ ತಾಯಿಯಾದರೂ ಅದನ್ನು ಗಮನಿಸಬೇಕಾಗತ್ತೆ. ತಂದೆ ತಾಯಿ ಯಾರಿಗೆಲ್ಲ ಇದ್ದಾರೋ ಅವರು ಮಗ ಏನು ಮಾಡ್ತೀಯಾನೆ, ದಿನನಿತ್ಯ ಒಂದು ಚಟುವಟಿಕೆಗಳಿಗೆ ಹೆಂಗಿರುತ್ತೆ ಅನ್ನೋದನ್ನು ಒಂದು ಗಮನಕ್ಕೆ. ಅದಕ್ಕೆ ನಾನು ಒಂದು ಸಿನಿಮಾನೇ ಮಾಡ್ಬಿಟ್ಟಿದ್ದೀನಿ ಸರ್, ಯಾರ ಮಗ ಅಂತ. ಬಡವ್ರ ಮನೆ ಮಕ್ಕಳು ಸ್ವಲ್ಪ ಲೇಟಾಗಿ ಬೆಳೀತಾರೆ, ಬಟ್ ಮಾಡ್ತೀವಿ ಆ ಮೂವಿ. ಯಾರ ಮಗ ಅಂದರೆ ನಿಮ್ಮನೆ ಮಗ, ನಾಳೆ ದಿವಸ ನಿಮ್ಮನೇಲೂ ಇಂಥ ಘಟನೆ ನಡಿಬೋದು. ಹುಷಾರ್ ಅಂದ್ಬಿಟ್ಟು 8 years ಬ್ಯಾಕೇ ಮಾಡಿದ್ದೆ. ಒಂದು ಕಂಟೆಂಟ್, ಒಂದು ಹಲವಾರು ಕಂಟೆಂಟ್ ಇಟ್ಕೊಂಡು, ಅದರಲ್ಲಿ ಒಂದು ಕಂಟೆಂಟು ದುನಿಯಾ ವಿಜಯ್ ಸರು ಮಾಡಿ ಜನರಿಗೆ ಸಂದೇಶ ಕೊಟ್ಟರು, ಅಪ್ರಿಷಿಯೇಟ್ ಮಾಡ್ತೀನಿ. ಸೊ ಇಂಥ ಮೂವಿಗಳು ಬರಬೇಕು. ಇವಾಗ ಮೂವಿನಲ್ಲಿ ನೋಡ್ತಾ ಇದ್ದೀರಾ, ಗಂಧ ಕಳ್ತನ ಮಾಡೋದು, ಮತ್ತೊಂದು ಕಳ್ತನ ಮಾಡೋದು. ಇಂಥ ಮೂವಿ ಮಾರಲ್ ಹೇಳ್ತದೆ. ಒಳ್ಳೆ ಮೂವಿ ಮಾರಲ್ ಹೇಳ್ಬೇಕು ಜನರಿಗೆ, ಒಳ್ಳೆ ಸಂದೇಶ, ಒಂದು ಒಳ್ಳೆ ವೇ ಅಲ್ಲ ಸರ್ ಮೂವೀಸ್ ಎಲ್ಲ, ಪಿಕ್ಚರ್. ಅವ್ರು ಹೇಳ್ದಂಗೆ ಈ ಥರ ಆ್ಯಪ್ಗಳು ರಿಲೇಟೆಡ್ ಒಂದು ಸಿನಿಮಾ ಬರಬೇಕು. ಆ್ಯಕ್ಚುಲಿ KTM ಅಂತ ಒಂದು ಸಿನಿಮಾ, ದೀಕ್ಷಿತ್ ಅವ್ರದ್ದು, ಐ ಥಿಂಕ್ ಐ ಕ್ಯಾನ್ ಟೇಕ್ ದಿಸ್ ನೇಮ್ ಅಲ್ಲ, ದೀಕ್ಷಿತ್ ಶೆಟ್ಟಿ ಅವ್ರದ್ದು KTM ಅನ್ನೋ ಸಿನಿಮಾಲಿ ಈ ಬೆಟ್ಟಿಂಗ್ ಆ್ಯಪ್ ಬಗ್ಗೆ ತೋರಿಸಿದ್ದಾರೆ. ಅವನು ಅದರಲ್ಲಿ ಹಣ ಕಳ್ಕೊಂಡು ಮುಂದಿನ ಪರಿಣಾಮ ಏನು ಅದನ್ನ ಆ ಸಿನಿಮಾಲಿ ತೋರಿಸ್ತಾರೆ. ಆ ಸಿನಿಮಾ ಆ್ಯಕ್ಚುಲಿ ಒಳ್ಳೆ ಸಾಮಾಜಿಕ ಕಳಕಳಿ ಇರುವಂತಹ ಸಿನಿಮಾ. ಅದೇ ಅಷ್ಟು ಗೊತ್ತಿಲ್ಲ ನನಗೆ ಎಷ್ಟು ಮಟ್ಟಿಗೆ ಓಡ್ತಂತ, ಬಟ್ ಅದೇ ಆ ಥರ ಸಿನಿಮಾಗಳು ಹೆಚ್ಚಾಗಿ ಬಂದಾಗ ಜನಕ್ಕೆ ಅರಿವು ಉಂಟಾಗಬಹುದು. ಸಿನಿಮಾನು ಕೂಡ ಪ್ಲಸ್ ಇದೆ, ಮೈನಸ್ ಇದೆ. ಕೆಲವೊಂದಿಷ್ಟು ಅದನ್ನ ಒಳ್ಳೆದು ತಗೋತಾರೆ, ಕೆಲವೊಂದಿಷ್ಟು ಒಳ್ಳೆ ಆಕ್ಟರ್ ಇದ್ದಾರೆ ಸರ್. ತುಂಬಾ ದೊಡ್ಡ ಮಟ್ಟದಲ್ಲಿ ಕನ್ನಡದಲ್ಲಿ ಹೆಸರು ಮಾಡಿದಂಥ ವ್ಯಕ್ತಿಗಳು ಇದ್ದಾರೆ. ಸೊ ಬಟ್ KTM ನೋಡಿ, ವಿಮಲ್ ಆ್ಯಡ್ ಬಂದ್ರೂ ಅದನ್ನ ಬೇಡ ಅಂದ್ಬಿಟ್ಟು ತಿರುಕರಿಸಿ ಒಳ್ಳೆ ನೋಡಿ. ವಿಮಲ್ ಅಲ್ಲಿ ಕಣಕಣದಲ್ಲೂ ಏನದು ಕೇಸರಿಯಲ್ಲಿ ಕಣಕಣದಲ್ಲೂ ಕೇಸರಿ ಇದೆ. ಕಣಕಣದಲ್ಲಿ ಕೇಸರಿ ಅದು ಯಾವುದು ಏನು ಮೇಡಮ್? ಕೊನೆ ಏನು ಹೇಳ್ತೀರಿ? ಕೊನೆದಾಗ ಏನು ಸಂದೇಶವನ್ನು ಕೊಡ್ತೀರಾ? ಎಂಜಲ್ ಉಗಿತಾರಲ್ಲ ಸರ್ ಮಕ್ಕಳು, ಅದು ಇದು ಕೈಗೆ, ಅದರಿಂದ ತುಂಬ ಬೇರೆ ಬೇರೆ ಅಲರ್ಜೀಸು ಎಫೆಕ್ಟ್ಸ್ ಆಗೋದಿಲ್ಲ. ಕ್ವಿಕ್ ಆಗಿ ಕೊನೆದಾಗ ಏನು ಸಂದೇಶ ಕೊಡ್ತೀರಿ? ಅದು ವಿಮಲ್ ಪಾನ್ ಮಸಾಲಾನ ಅಂದ್ರೆ ಈ ದಂಧೆ ಏನಿದೆ, ಇಲ್ಲಿ ಬೆಟ್ಟಿಂಗ್ ಆ್ಯಪ್ ದಂಧೆ ಇದೆ, ಅದರಿಂದ ಫ್ಯಾಮಿಲಿ ಉಳಿಬೇಕು ಅಂದ್ರೆ ಯಾವ ರೀತಿ ಜನ ಎಚ್ಚೆತ್ಕೊಳ್ಬೇಕು, ಸರ್ಕಾರ ಏನು ಮಾಡಬೇಕು? ಅದೇ ನಾನು ಫಸ್ಟ್ ಹೇಳ್ದಂಗೆ, ಮೊದಲನೇದಾಗಿ ತಂದೆ ತಾಯಿ ಗಮನಿಸ್ಕೋಬೇಕು ಅವ್ರ ಮಕ್ಕಳು ಏನೆಲ್ಲ ದಿನನಿತ್ಯ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದು ಒಂದಾಗಿರುತ್ತೆ. ಅಟ್ ದ ಸೇಮ್ ಟೈಮ್ ಅವ್ರಿಗೆ ವ್ಯಕ್ತಿಗತವಾಗಿ ಸ್ಟೂಡೆಂಟ್ಸ್ ಇರ್ಬೋದು ಅಥವಾ ಎಲ್ಲರೂ ದೊಡ್ಡವರು ಆಡ್ತಾರೆ, ನಿಮಗೆ ಗೊತ್ತು, ಮಕ್ಕಳೇ ಅಂತ ನಾವು ಮಕ್ಕಳು ಅಂತಲೇ ಹೇಳೋಕ್ಕಲ್ಲ, ದೊಡ್ಡವರು ಕೂಡ ಇದರಲ್ಲಿ ಭಾಗಿಯಾಗಿರೋವಂಥದ್ದು. ಸೊ ಅವ್ರುಗಳು ಕೂಡ ಒಂದು ಸ್ವಲ್ಪ ಅರಿವು ಇಟ್ಕೋಬೇಕು, ಮನೆ ಮಾಟ ಹೆಂಡತಿ ಮಕ್ಕಳು ಎಲ್ಲ ಇದ್ದಾರಪ್ಪ ನಮಗೂ, ಅಥವಾ ನಮ್ಮನ್ನು ನೋಡಿ ಇನ್ಯಾರೋ
ಅದನ್ನು ತೊಗೊಬಾರ್ದು ಅನ್ನೋ ಒಂದು ಅರಿವು ನಾವು ಇಟ್ಕೋಬೇಕು ಅನ್ನೋದೇ ನನ್ನ ಇಚ್ಛೆ, ಅಷ್ಟೇ, ಇನ್ನೇನಿಲ್ಲ. ಅದು ಅವ್ರಿಗೆ ವ್ಯಕ್ತಿಗತವಾಗಿ ಬರಬೇಕು. ಓಕೆ ಫೈನ್. ರಘು ಅವರೇ, ಕ್ವಿಕ್ ಆಗಿ ಏನು ಸಂದೇಶ ಕೊಡ್ತೀರಿ? ನಿಮ್ಮ ಹೋರಾಟ ಮುಂದಿನ ದಿನಮಾನಗಳು ಯಾವ ರೀತಿಯಾಗಿರುತ್ತೆ? ಬಂಡರೋ ಜೊತೆಗೆ ಕೈ ಜೋಡ್ಸೋಣ ಒಟ್ಟಿಗೆ, ನಮ್ಮ ಕರ್ನಾಟಕ ಸೇನೆ ಬಂದಿದ್ದ ಮನೆ ಬಾಗ್ಲಿಗೆ. ಎಲ್ಲರೂ ಬರ್ತೀರಾ, ಇಲ್ಲ ಅವ್ನು ಯಾವನೋ ಮಾತು ಕೇಳ್ತೀರಾ, ನಿಮ್ಮ ಕೈಯಲ್ಲಂತರೂ ಕಿಸಕ್ಕಾಗಲ್ಲ, ಮನೇಲಿ ಕೂತು ಬಿಟ್ಟು ಬ್ಯಾಡ್ ಕಮೆಂಟ್ ಆಗ್ತೀರಾ ಅಂತೀನಿ ಸರ್. ಎಸ್, ಥ್ಯಾಂಕ್ ಯು ವೆರಿ ಮಚ್ ಇಬ್ಬರಿಗೂ ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಪ್ರಮುಖವಾಗಿ ಈ ಡೇಂಜರ್ ಬೆಟ್ಟಿಂಗ್ ಆ್ಯಪ್ಗಳು ಇದಾವಲ್ಲ, ಭಾಳ ಅಂದರೆ ಭಾಳ ಡೇಂಜರ್. ಇದರಿಂದಾಗಿ ಕುಟುಂಬಗಳು ಬೀದಿಗೆ ಬರ್ತಾವೆ, ಸಾಲ ಸೋಲ ಮಾಡಿ ಈಗಾಗಲೇ ಸಾವು ನೋವುಗಳ ಸಂಖ್ಯೆ ಕೂಡ ಆಗಿವೆ. ಪ್ರಮುಖವಾಗಿ ಇಲ್ಲಿ ಒಂದು ಜಾಗೃತಿ ಆಗಬೇಕು. ಜೊತೆಗೆ ಈ ರೀತಿಯ ಬೆಟ್ಟಿಂಗ್ ಆ್ಯಪ್ ಆಡಿದ್ರೆ ಅದಕ್ಕೆ ಈ ರೀತಿಯ ಶಿಕ್ಷೆ ಇರುತ್ತೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಾಗಬೇಕು. ಅಂದಾಗ ಮಾತ್ರ ಈ ರೀತಿಯ ಆ್ಯಪ್ಗಳಿಂದ ಕಡಿಮೆ ಆಗುತ್ತೆ. ಜೊತೆಗೆ ಈಗ IPL ಬೇರೆ ಶುರುವಾಗಿದೆ. ಸೊ ಹಂಗಾಗಿ ನಿಮ್ಮ ಕುಟುಂಬವನ್ನು ನಿಮ್ಮ ಜೊತೆಯಲ್ಲಿ ಚೆನ್ನಾಗಿ ಇಟ್ಕೋಬೇಕು ಅಂತಂದರೆ ಈ ಒಂದು ಯಾವುದೋ ಒಂದು ಪಂದ್ಯ ಅಂತ ಹೇಳಿದಾಗ ಅಲ್ಲಿ ಗೆಲುವು ಸೋಲು ಇದ್ದೇ ಇರುತ್ತೆ. ಸೊ ಅದರಿಂದ ನೀವು ಎಂಜಾಯ್ ಮಾಡಬೇಕು. ಬಿಟ್ಟರೆ ಈ ರೀತಿಯಾಗಿ ಆ್ಯಪ್ಗಳ ಮುಖಾಂತರನೋ ಅಥವಾ ಬೆಟ್ಟಿಂಗ್ ಆಡೋದು ಇದು ಸರಿ ಅನಿಸಲ್ಲ. ಸೊ ಹಂಗಾಗಿ ಮುಂದಿನ ದಿನಮಾನಗಳಲ್ಲಿ ಈಗ ಹೈದರಾಬಾದಲ್ಲಿ ದೊಡ್ಡ ಮಟ್ಟದಲ್ಲಿ ಇದು ಚರ್ಚೆ ಆಗ್ತಾ ಇದೆ, ಇದರಿಂದ ಕಡಿವಾಣ ಹಾಕಬೇಕು ಅಂತೇಳಿ. ನೋಡೋಣ ಮುಂದಿನ ದಿನಮಾನಗಳಲ್ಲಿ ನಮ್ಮ ರಾಜ್ಯ ಸರ್ಕಾರ ಯಾವ ರೀತಿಯಾಗಿ, ಫಸ್ಟ್ ಆಫ್ ಆಲ್ ಲೀಗಲ್ ಇರುವಂಥ ಆ್ಯಪ್ಗಳು ಇದಾವಲ್ಲ ಅದನ್ನು ಕೂಡ ಕಡಿವಾಣ ಹಾಕಬೇಕಾಗತ್ತೆ. ನೋಡೋಣ ಏನು ಮಾಡ್ತಾರೆ ಅಂತೇಳಿ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ.